ನಾನು ಸ್ಕೂಲ್ ಡೇದಲ್ಲಿ ಹಾಡು ಹೇಳ್ತಾ ಇದ್ದೀನಿ, ಗೊತ್ತು ಬಿಡು, ದೀಪದೇವಿ ನಮಸ್ತೆ, ಅದೇ ಥರ ಹಾಡ್ತಾ ಇದ್ದೀವಿ ಅಂದ್ಬಿಡೋರು. ಒಂದೇ ಲಂಗ ಬ್ಲೌಸ್ನ 5 ವರ್ಷ ಹಾಕಿದ್ದೀನಿ, ಒಂದೇ ಪ್ರೇಯರ್ ಸಾಂಗ್ಗೆ. ನಮ್ಮನ್ನೆಲ್ಲ ಬಿಡಿಸ್ಕೊಳಕ್ ಬಂದು ಬೆಲ್ಟಲ್ಲಿ ಅವರೆಲ್ಲ ಅಯ್ಯೋ ನಾವೇ ತಡ್ಕೊಳಕ್ಕಾಗಲ್ಲ, ಮಕ್ಳಿಗೆ ತಡ್ಕೊತಾವ ಹಂಗೆಲ್ಲ ಅಂದ್ಬಿಟ್ಟಿದ್ರು. ಎಲ್ಲ TVS ಗಾಡಿ ಕಂಡ್ರು ಓಡಾಗ ಹೊತ್ಕೊಂಡ್ಬಿಡುವೆ ಕಾರಿಂದಾಗಲ್ಲ. ನಾನು ಎಲ್ಲ ಅಪ್ಪ ಗೊತ್ತಾವನೋ ಏನೋ ಅಂತ ಹಂಗ್ ನಾನು ಅಯ್ಯೋ ಯಾಕೆ ನಮ್ಮ ಅಪ್ಪನ ಕರಿತೀರ ಸ್ಕೂಲ್ಗೆ. ನಮ್ಮಮ್ಮ ಅಂತೂ ಶಿ ಇಸ್ ವೆರಿ ಕ್ಯಾಶುವಲ್, ಏನ್ ಜಾಸ್ತಿ ಇಲ್ಲ, ಹಿಂಗ್ ಜುಟ್ಟಿಂಗ್ ಇಟ್ಕೊಂಡು ಹಿಂಗ್ ಟೇಬಲ್ ಮೇಲೆ ಹಿಂಗ್ ಕುಟ್ಟೆ ಎತ್ಬಿಡು ತರ ಹೊಡ್ಸ್ಕೊಬಿಡ್ತೀನಿ. ತಗೋ ಹೊಡೀರಿ ಸರ್, ನಾಯಿ ಹೊಡ್ದಂಗ್ ಹೊಡೀರಿ, ತಗೋ ಕಪಾಳ ಕೊಡ್ತೀರಾ, ಹೊಡ್ಕೊಬಿಡ್ತೀನಿ. ಬಂಕ್ ಹಾಕಲ್ಲ ಯಾರಾದ್ರು. ಇಲ್ಲೇ ಮೊನ್ನೆ ಮಂಡ್ಯಗೂ ನಮ್ಮ ಮಂಡ್ಯ ಅಂತ ನಾನು ಏಮ್ಮ ಇಲ್ಲ ಹಾಸನ ನಮ್ಮ ಹಾಸನ ಎಲ್ಲ ನಮ್ದು ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒಂದು ದಿನ ನಿನ್ ಮಗಳನ್ನ ಸಂಭಾಳಿಸು, ನಿನಗೆ ಗೊತ್ತಾಗುತ್ತೆ ಏನ್ ಕಷ್ಟ ಅಷ್ಟೇ. ಬಜಾರಿ ತರ ಇದ್ದಿದ್ದು ಇಷ್ಟೇ, ಬಹಳ ತುಂಟಿ ಅಂದ್ರೆ ಬಹಳ ತುಂಟಿ. ತಿರ್ಗಾಸತಿಗೆ TV ಹೊಡೆದಾಕ್ಬಿಟ್ಟಿರ್ತಾಳೆ. ಈಗ ಆಫ್ಟರ್ ಮಗು ನನ್ ಮಗುಗ್ ಈ ಫ್ರಾಕ್ ಚೆನ್ನಾಗಿ ಕಾಣುತ್ತೆ, ನನ್ ಮಗು ಪುಟಾಣಿ ಲಂಗ ಬ್ಲೌಸ್ ಚೆನ್ನಾಗಿ ಕಾಣುತ್ತೆ, ನನ್ ಮಗುಗ್ ಈ ಶೂ ಚೆನ್ನಾಗಿ ಕಾಣುತ್ತೆ, ಅಯ್ಯೋ ಅದಕ್ಕೆ ಪುಟಾಣಿ ಹೇರ್ ಬ್ಯಾಂಡ್ ಚೆನ್ನಾಗಿ ಕಾಣುತ್ತೆ. ನಮ್ಮ ಅತ್ತೆ ಅಂತೂ ಹೆಂಗ್ ಹೇಳ್ತಾರೆ ಅಂದ್ರೆ, ಇವಳು ಇಷ್ಟು ರಫ್ ಅಂಡ್ ಟಫ್ ಆಗಿದ್ದಾಳೆ, ಇವಳು ಯಪ್ಪ ದೇವ್ರೆ. ಅಪ್ಪಂಗೆ ಏನಾದ್ರು ಗೊತ್ತಾಗೋಬಿಟ್ರೆ ಸಾಯ್ಸಾಕ್ಬಿಡ್ತಾನೆ. ಗೊತ್ತಿಲ್ಲಂಗೆ ಹೋಗಿದ್ರ? ಗೊತ್ತಿರಲಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಟಾಕಿಂಗ್ ಪ್ಯಾರೆಟ್ಸ್ನ ಅನದರ್ ಬ್ಯೂಟಿಫುಲ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನನಗೆ ಇವತ್ತೊಂದು ದೊಡ್ಡ ಸ್ಟ್ರೆಂತು, ಒಂದು ದೊಡ್ಡ ಆತ್ಮವಿಶ್ವಾಸ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನನಗೊಂಥರ ಅಯ್ಯೋ ನಾವಿನ್ನೂ ಹೊಸ್ದಾಗಿ ಶುರು ಮಾಡಿದ್ದೀವಿ, ಏನಂತಾರೋ ಏನೋ, ಬರ್ತಾರೋ ಹೆಂಗೋ, ಸಿಗ್ತಾರೋ ಹೆಂಗೋ, ಹಿಂಗೇ ಇತ್ತು. ಎಷ್ಟೇ ಸತಿ ಮೀಟ್ ಮಾಡಿದ್ರು ಚಾನಲ್ಗಳಿಗೆ ಮೀಟ್ ಮಾಡ್ತೀವಿ ನಾವು. ಬಟ್ ನಾವಿವಾಗ ಸ್ವಂತಕ್ಕೆ ಹೆಣ್ಮಕ್ಳೆಲ್ಲ ಸೇರಿ ಏನೋ ಒಂದು ಮಾಡ್ತೀವಿ ಅಂದಾಗ ಏನಂತಾರೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಲೋಗೋ ಬಿಟ್ಟು ಬಂದ್ರೇನು ಅದೇ ಪ್ರೀತಿ ವಿಶ್ವಾಸ ಕೊಡ್ತಾರೆ ಅನ್ನೋದಕ್ಕೆ ಇವತ್ತು ನನ್ನ ಮುಂದೆ ಕೂತಿರೋ ಗೆಸ್ಟು ಸಾಕ್ಷಿ. ಶಿ ಈಸ್ ವೆರಿ ಬ್ಯೂಟಿಫುಲ್, ವೆರಿ ಕಾನ್ಫಿಡೆಂಟ್, ಆ್ಯಂಡ್ ಅವರೊಂದು ಆಪೋಸಿಟಲ್ಲಿ ಕೂತವ್ರಿಗೆ ಅವ್ರನ್ನ ತುಂಬ ಕಂಫರ್ಟ್ ಝೋನ್ಗೆ ಕರ್ಕೊಂಬರೋದು, ಅದೆಲ್ಲ ಅವರ ಪರ್ಸ್ನಾಲಿಟಿಯ ಒಂದು ಹೈಲೈಟ್ಸ್ ಅಂತ ಹೇಳ್ಬೋದು ನಾನು. ನನ್ನದು ನನ್ನ ಜೊತೆ ಇವತ್ತು ನಯನ, ಮಿನುಗುತ್ತಾರೆ ನಯನ. ನಯನ ಹೆಂಗೆ ಅಂದರೆ ತಾರೆ ಥರ ಮಿನುಗ್ತಾನೆ ಇರ್ತಾರೆ, ಸುತ್ತ ಇರೋರ್ನು ತುಂಬ ಚೆನ್ನಾಗಿ ಖುಷಿಯಾಗಿರ್ತಾರೆ, ಅಷ್ಟು ಪಾಸಿಟಿವ್ ವೈಬ್ ಅವರು. ಸೊ ಅವ್ರನ್ನ ಇವಾಗ ಬರ್ಮಾಡ್ಕೋತೀನಿ. ಬರೀ ನಯನ ಅಂದರೆ ನಿಮಗೆ ಇಷ್ಟ ಆಗಲ್ಲ, ಅದಕ್ಕೆ ಕಾಮಿಡಿ ಕಿಲಾಡಿಗಳು ನಯನ ಅಂದ ತಕ್ಷಣ ನಿಮ್ಮೆಲ್ರಿಗೂ ಕಿವಿ ಕಣ್ಣು ಎಲ್ಲ ನೆಟ್ಟಗಾಗ್ಬಿಡುತ್ತೆ, ನಂಗೆ ಗೊತ್ತು. ಬಟ್ ಅಷ್ಟೇ ಒಳ್ಳೆ ಆರ್ಟಿಸ್ಟು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವೀಟ್ ಆರ್ಟ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು. ಸ್ಟಾರ್ಟಿಂಗಲ್ಲೇ ಮಿನುಗುತ್ತಾರೆ ಅಂತ ಏನು ಅಂದ್ರಲ್ಲ ಒಂದ್ಸತಿ ಹಿಂಗೆ ಅನ್ನಿಸ್ತಾ? ಇಲ್ಲ, ಅದು ನಿಜ. ನಿಮಗೆ ಅನ್ನಿಸ್ಬೋದು, ಟ್ವಿಂಕಲ್ ಆಗಿರೋದು ಸಹಜ, ನನಗೂ ಅಷ್ಟೇ ಖುಷಿ ನಿಮ್ಮನ್ನು ನೋಡಿದಾಗ. ಬಟ್ ಅದು ನಾನು ಹೇಳಿದ ಹಾಟ್ಲಿ ಯಾಕೆ ಅಂದರೆ ನೀವು ಅವರಷ್ಟೇ ಸಮರ್ಥವಾಗಿ ಆ್ಯಕ್ಟ್ ಮಾಡ್ತೀರಾ. ನಿಮ್ಗೆ ಅನಿಸ್ಬೋದು ಕಂಪ್ಯಾರಿಸನ್ ಎಲ್ಲಿಗಪ್ಪ ಅಂತ. ಬಟ್ ನನಗೆ ಎಷ್ಟೋ ಸತಿ ಅನಿಸಿದೆ, ನೀವು ಸುಮ್ಮನೆ ಒಂದು ಸಣ್ಣ ಡೈಲಾಗ್ ಕೊಟ್ಟು ಎಂಥವ್ರಿಗೆ ಕೊಡಿ, ಅದನ್ನ ಹೇಳಬೇಕಾರೆ ಎಷ್ಟು ಕಷ್ಟ ಅಂತ ಅದು ಕ್ಯಾಮ್ರಾ ಮುಂದೆನೋ ಅಥವಾ ಮೊಬೈಲ್ ಮುಂದೆನೋ ಮಾಡೋರ್ಗೇ ಗೊತ್ತು ಅದ್ರ ಕಷ್ಟ ಏನಂತ. ನಮ್ಮ ಕಂಫರ್ಟ್ ಝೋನಲ್ಲಿ ಸೆಲ್ಫಿ ಇಟ್ಕೊಂಡು ನಾವು ಹೆಂಗೆ ಬೇಕಾರೋ ಮಾಡ್ಬೋದು. ಬೇರೆ ಒಬ್ಬರು ಯಾರೋ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವರ ವೇವ್ ಲೆಂತಿಗೆ ಮ್ಯಾಚ್ ಆಗಿ ನಾವು ಮಾಡೋದು, ಮತ್ತು ಅದು ಆಡಿಯನ್ಸಿಗೆ ಇಷ್ಟ ಆಗೋದು ಇದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲೇ ಅಲ್ವಾ. ಅದಕ್ಕೇ ಎಲ್ಲರೂ ಆರ್ಟಿಸ್ಟ್ ಆಗೋಕ್ಕಾಗಲ್ಲ ಅಲ್ವಾ. ಆ ಆ್ಯಂಗಲಿಂದ ನಾನು ನಿಮ್ಗೆ ಆ ಕಂಪ್ಯಾರಿಸನ್ ಕೊಟ್ಟಿದ್ದು. ಸೋ ಲವ್ಲಿ ನೀವು. ಹೇಗಿದ್ದೀರಾ? ಸದ್ಯಕ್ಕೆ ಆರಾಮಾಗಿದ್ದೀರಾ? ಓಕೆ. ಅಲ್ಲಿ ಏನು ನಡೀತಾ ಇದೆ ಲೈಫಲ್ಲಿ? ಹೆಂಗೆ ಬ್ಯುಸಿ ಇದ್ದೀರಾ? ಬ್ಯುಸಿ ಇನ್ ದ ಸೆನ್ಸ್ ಈಗ ಸ್ವಲ್ಪ ಈಗ ಒಂದು ಪಾಸ್ಟ್ 6 ಮಂತ್ಸಿಂದ ಮೈ ಸೆಲ್ಫ್ ಸೀರಿಯಲ್ಲು ಮಾಡ್ತಾ, ಹಾಗೆ ಒಂದಷ್ಟು ಹೊರಗಡೆ ಕಾರ್ಯಕ್ರಮಗಳನ್ನ ಮಾಡ್ತಾ, ಒಂದಷ್ಟು ರಂಗಭೂಮಿ ನಾಟಕಗಳನ್ನೂ ಕೂಡ ಮಾಡ್ಕೊಳ್ತಾ, ಸೊ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿ ಬ್ಯುಸಿ ಇಟ್ಕೊಂಡಿದ್ದೀನಿ ನಾನು. ಆಫ್ಟರ್ ಮ್ಯಾರೇಜ್ ಏನೂ ಚೇಂಜ್ ಆಗಲ್ಲ. ಹೌದು. ಆದರೆ ಮಗು ಅಂದಮೇಲೆ ಲೈಫು ತುಂಬ ಚೇಂಜ್ ಆಗ್ಬೇಕು. ಸೊ ಆ ಬದಲಾವಣೆ ಬಗ್ಗೆ ಒಂದಷ್ಟು ಹೇಳ್ಬೋದಾ? ಖಂಡಿತವಾಗ್ಲು. ಯಾಕೆ ಅಂದರೆ ಫಸ್ಟ್ ಚೇಂಜಸ್ ಎಲ್ಲಿಂದ ಆಗತ್ತೆ ಅಂದರೆ ನಮ್ಮ ವಾರ್ಡ್ರೋಬಿಂದ. ಸೊ ಮುಂಚೆ ಎಲ್ಲ ಹೇಗೆ ಏನೊಂದು ಅಂಗಡಿ ನೋಡಲಿ, ಯಾವುದಾದ್ರೂ ಒಂದು ಮಾಲ್ ನೋಡಲಿ, ಈ ಟಾಪ್ ಸಖತ್ತಾಗಿದೆ, ಈ ಸ್ಯಾರಿ ಸಖತ್ತಾಗಿದೆ, ಹಂಗೆ ನೋಡ್ತೀವಿ. ಈಗ ಆಫ್ಟರ್ ಮಗು ನನ್ನ ಮಗುಗೆ ಈ ಫ್ರಾಕ್ ಚೆನ್ನಾಗಿ ಕಾಣುತ್ತೆ, ನನ್ನ ಮಗು ಪುಟಾಣಿ ಲಂಗ ಬ್ಲೌಸ್ ಚೆನ್ನಾಗಿ ಕಾಣುತ್ತೆ, ನನ್ನ ಮಗುಗೆ ಈ ಶೂ ಚೆನ್ನಾಗಿ ಕಾಣುತ್ತೆ, ಅಯ್ಯೋ ಅದಕ್ಕೆ ಪುಟಾಣಿ ಹೇರ್ ಬ್ಯಾಂಡ್ ಚೆನ್ನಾಗಿ ಕಾಣುತ್ತೆ. ಸರಿ, ಯು ವಿಲ್ ಟೋಟಲಿ ಚೇಂಜ್ ಯೋರ್ ವಾರ್ಡ್ರೋಬ್ಸ್. ಸೊ ನೀವು ಬಟ್ಟೆಗಳನ್ನ ಎತ್ತಿಟ್ಕೊಳ್ಳೋದನ್ನ ಬಿಟ್ಟು ಈಗ ಮಗುಗೆ ಬಟ್ಟೆ ಜೋಡಿಸ್ತಾ ಹೋಗ್ತೀರಾ ನೀವು. ಸೊ ಅವ್ರ ಕಬೋರ್ಡ್ನ ಅರೇಂಜ್ ಮಾಡ್ತಾ ಹೋಗ್ತೀರಾ ನೀವು. ಲೈಕ್ ಹೆಣ್ಣು ಮಗು ಅಂತಂದ್ರೂ ಅದರಲ್ಲೂ ಅವಳನ್ನ ಒಂದು ಡ್ರೆಸ್ಅಪ್ ಮಾಡೋದೇ ಒಂದು ಖುಷಿ ನಮಗೆ, ಅದೇ ಒಂದು ಸಂಭ್ರಮ. ಸೊ ಹಾಗಾಗಿ ಲೈಫ್ ಆ ಥರ ಸ್ಟಾರ್ಟ್ ವಾರ್ಡ್ರೋಬಿಂದ ಚೇಂಜ್ ಹಾಕೋ ಅಂತ ಬಂದಿದೆ. ಸೊ ಇನ್ನೂ ಲಾಟ್ ಮೋರ್ ಚೇಂಜಸ್ ಟು ಗೋ ಆನ್.
ಬಟ್ ಕೆಲಸದಲ್ಲಿ ಏನೆಲ್ಲ ಚೇಂಜ್ ಆಯ್ತು ಕೆಲಸದಲ್ಲಿ ಅಂತ ಅಂದರೆ ಇಟ್ ಈಸ್ ರಿಯಲಿ ಇಂಪಾಸಿಬಲ್ ಮಗುನ ಮನೇಲಿ ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗೋದು. ಆ ಅಟ್ಯಾಚ್ಮೆಂಟ್ ಇರುತ್ತೆ. ತುಂಬ ಜನ ಹೆಂಗೆ ಹೇಳ್ತಾರೆ ಅಂತಂದರೆ ಎಳೆ ಮಗುನ ಬಿಟ್ಬಿಟ್ಟು ಏನು ಅವ್ರಿಗೇನು ಮನೇಲಿದ್ದಾರೆ ಬಿಡು, ನೋಡ್ಕೊಳ್ಳೋರಿದ್ದಾರೆ ಬಿಡು, ಅದಕ್ಕೆ ಬರ್ತಾಳೆ ಆರಾಮಾಗಿ ಅಂತ. ಬಟ್ ನಮ್ಮ ಒಳಗಡೆ ನಾವೇನು ತಿಂತಾ ಇದ್ದೀವಿ ನಮಗೆ ಗೊತ್ತು, ನಾವೇನು ಪೇಯ್ನ್ ಸಫರ್ ಮಾಡ್ತಾ ಇರ್ತೀವಿ ನಮಗೆ ಗೊತ್ತು. ಪ್ರತಿ ಸತಿನೂ ನಮಗೆ ಅವಳ ಮಾತು ಕೇಳ್ಚೆ ನಾನು ಅವಳ ಜೊತೆ ಇಲ್ವಲ್ಲ, ಈ ಒಂದಷ್ಟು ಟೈಮ್ಗಳನ್ನ ಅವಳ ಜೊತೆಗೆ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದೊಂದು ಅದಂತೂ ನನ್ನ ಲೈಫಲ್ಲಿ ನನಗೆ ಆ ದುಃಖ ಯಾವಾಗಲೂ ಇರುತ್ತೆ, ನನಗೆ ಆ ಬೇಜಾರು ಯಾವಾಗಲೂ ಇರುತ್ತೆ. ಈ ಟೈಮ್ ಸ್ಪ್ಯಾನ್ನ ಅವಳ ಜೊತೆಗೆ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳಿ. ಬಟ್ ಅಟ್ ದ ಸೇಮ್ ಟೈಮ್ ಅವಳ ಫ್ಯೂಚರ್ನ ತುಂಬ ಸೆಕ್ಯೂರ್ಡಾಗಿ ಇಡಬೇಕು ನಾವು. ಮುಂದಕ್ಕೆ ಅವಳು ಏನೇ ಕೇಳಿದ್ರು ನಮ್ಮ ಕೈಯಲ್ಲಿ ಆಗಲ್ಲ ಅಥವಾ ನಾವಿಲ್ಲ ಅಂತ ಹೇಳಬಾರ್ದು. ನಾವಿದ್ರೂ ಇಲ್ಲದೇ ಇದ್ರೂ ಅವಳ ಲೈಫಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು. ಅವಳು ಕಾನ್ಫಿಡೆಂಟಾಗೆ ಬದುಕಬೇಕು, ಅವಳು ಚೆನ್ನಾಗಿ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ, ಅದು ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಇನ್ನು ಮತ್ತೆ ಅಷ್ಟು ಕಷ್ಟಪಟ್ಟು ಕೆಲಸ ದುಡಿಮೆ ಮಾಡ್ತಾ ಇದ್ದೀವಿ ಅಷ್ಟೇ. ನಿಜ, ಎಲ್ಲರೂ ಮಾಡೋದು ನೋಡಿ ಮಕ್ಕಳಿಗೋಸ್ಕರನೇ. ಸೊ ಅದಿವಾಗ ಅದು ಹಿಸ್ಟ್ರಿ ರಿಪೀಟ್ಸ್ ಅನ್ನಂಗೆ ನಮಗೋಸ್ಕರ ನಮ್ಮ ತಂದೆ ತಾಯಿ ಮಾಡಿರ್ತಾರೆ, ನಾವು ನಮ್ಮ ಮಕ್ಳಿಗೆ. ಆ್ಯಕ್ಚುಲಿ ಎಲ್ಲರಿಗೂ ಈ ಮಾತು ಅರ್ಥ ಆಗಿರುತ್ತೆ ಅನ್ಸುತ್ತೆ. ಒಂದಲ್ಲ ಒಬ್ರು ಹೇಳೇ ಇರ್ತಾರೆ ಇದನ್ನ, ಇವಾಗ ಗೊತ್ತಾಗಲ್ಲ, ನೀನ್ ಮದ್ವೆ ನಿನಗೊಂದು ಮಗು ಆಗತ್ತಲ್ಲ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದು ನಂಗೆ ಲಿಟ್ರಲಿ ಇವಾಗ ಗೊತ್ತಾಗ್ತಿದೆ, ಹೌ ಅ ಮದರ್ ಫೀಲ್ಸ್ ಫಾರ್ ಅ ಚೈಲ್ಡ್ ಅಂತ. ಅದು ನನಗೆ ಈಗ ಲಿಟ್ರಲಿ ಗೊತ್ತಾಗ್ತಾ ಇದೆ. ಹೆಂಗಿದಾಳು ಮಗಳು ನಿಮ್ಮ ಥರನೇನಾ? ಬೆಂಕಿ ಚಿನ್ಕುರುಳಿ ಆದ್ರೂ ಸ್ವಲ್ಪ ಗದರಿದ್ರೆ ಕಡಿಮೆ ಆಗ್ತಾಳೆ ಅನ್ಸುತ್ತೆ. ಇದಂತೂ ಸಿಕ್ಕಾಪಟ್ಟೆ ಬಜಾರಿ. ಆಮೇಲೆ ಅವಳದೇ ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜು, ಅದು ಅರ್ಥವೇ ಆಗಲ್ಲ ನಮ್ಗೆ ಯಾರಿಗೂ. ಒಬ್ಬಳೆ ಸುಮ್ಮನೆ ಮಾತಾಡ್ಕೊಂಡಿರ್ತಾಳೆ, ವಜ ಅಂತ ಇರ್ತಾಳೆ. ನಾವು ಹ್ಞೂ ಹೌದು ಹಂಗ ಹಾಂ ಅದೆಲ್ಲ ರಿಪ್ಲೈ ಮಾಡ್ತಾ ಇರ್ಬೇಕು ಅವಳಿಗೆ. ಅವಳು ಸುಮ್ಮನೆ ಒಂದು ಸ್ಟೋರಿ ಹೇಳ್ತಾ ಹೋಗ್ತಿರ್ತಾಳೆ ಅಷ್ಟೇ. ನಾನು ಅವಳಂಗೆ ಮಾತಾಡೋಕೆ ಪಟ್ಟಂತ ಫೋನ್ ಎಲ್ಲಿರುತ್ತೋ ಅದನ್ನೆಲ್ಲ ತೊಗೊಂಡು ರೆಕಾರ್ಡ್ ಮಾಡ್ಕೋತಾ ಇರ್ತೀನಿ. ನಾನು ಶೂಟಿಂಗ್ ಜಾಗದಲ್ಲಿ ಯಾವಾಗಲಾದ್ರೂ ಶಾರ್ಟ್ ಮುಗಿದ ತಕ್ಷಣ ಹೋಗಿ ಫೋನಲ್ಲಿ ಹೋಗ್ಬಿಟ್ಟು ಹೆಂಗೆ ಮಾತಾಡ್ತಿದ್ದಾಳಲ್ವ ಅದು ನೋಡ್ಕೊಂಡು ಕೂತ್ಕೋತೀನಿ ನಾನು. ಎಷ್ಟು ಇವಾಗ ಅವಳಿಗೆ? 1.5 ವರ್ಷ. ಇದು ಮತ್ತೆ ಪಟಾಕಿನೇ ಸಿಡಿತಾ ಇರುತ್ತೆ ಅಲ್ಲಿ. ನಮ್ಮ ಅತ್ತೆ ಅಂತೂ ಹೆಂಗೆ ಹೇಳ್ತಾರೆ ಅಂದರೆ, ಇವಳು ಇಷ್ಟು ರಫ್ ಆ್ಯಂಡ್ ಟಫ್ ಆಗಿದ್ದಾಳೆ, ಇವಳು ಯಪ್ಪ ದೇವ್ರೆ, ಇವಳು ಹೆಂಗೆ ಅಂತಂದರೆ ಆ ಕಡೆ ಪೂರ್ತಿ ಅವ್ರ ಅಮ್ಮನ ಥರನೂ ಇಲ್ಲ, ಅವ್ರ ಅಪ್ಪನ ಥರನೂ ಇಬ್ಬರು ಮಿಕ್ಸ್ ಆಗಿ ಫುಲ್ ರಾವ್ ಥರ ಇದ್ದಾಳೆ ಇವಳು ಅಂತ ಹಂಗೆ ರೇಗಿಸ್ತಿರ್ತಾರೆ. ಮೋಸ್ಟ್ಲಿ ಅವಳು ಇನ್ನೊಂದು 1-2 ವರ್ಷ ಅನ್ನೋಷ್ಟೊಳಗೆ ನಿಮ್ಮ ಸ್ಟೇಜ್ಗೆ ಬಂದ್ಬಿಡ್ತಾಳೆ ಗ್ಯಾರಂಟಿ. ಅವ್ರ ಅಪ್ಪನ್ನು ಮೋಸ್ಟ್ಲಿ ಅವಳು ತರಾಟೆಗೆ ತಗೋಬಿಡ್ತಾರೆ. ಈಗ ನಿಮ್ಮಮ್ಮ ಅದನ್ನ ನೋಡಿದಾಗ ನಿಮಗೆ ಕಂಪೇರ್ ಮಾಡ್ತಾರಾ? ಮಾಡ್ತಾರೆ. ಅಯ್ಯೋ ಅವಳು ಹಿಂಗೆ ಇದ್ಲು, ಅವಳು ಹಿಂಗೆ ಆಡ್ತಿದ್ಲು, ನಮ್ಮ ಮನೇಲಿ ಬೇಗ ಮಾತು ಕಲ್ತಿದ್ದೆ ಅವಳು, ಇಷ್ಟೇ ಬಜಾರಿ ಥರ ಇದ್ದಿದ್ದು, ಇಷ್ಟೇ ಬಹಳ ತುಂಟಿ ಅಂದರೆ ಬಹಳ ತುಂಟಿ. ತಿರ್ಗಾಸತಿಗೆ ಟಿ ವಿ ಹೊಡೆದಾಕ್ಬಿಟ್ಟಿರ್ತಾಳೆ, ಇಲ್ಲ ಟೀಪೆ ಹೊಡೆದಾಕ್ಬಿಟ್ಟಿರ್ತಾಳೆ. ಅವಳ ಕೈಯಲ್ಲಿ ಏನು ಆಯುಧಗಳು ಸಿಗ್ತಾವೋ ಅನ್ನೋದು ಭಯ ನಮ್ಗೆ. ಆಮೇಲೆ ಎಲ್ಲ ಹುಡುಕಿ ತರ್ತಾಳೆ ಅನ್ನೋದು ಗೊತ್ತಿಲ್ಲ ನಮಗೆ. ಎಲ್ಲ ಒಟ್ಟಿನಲ್ಲಿ ಆ ಥರ ಅಷ್ಟು ಟೆರಿಫೈಡ್ ಕಿಟ್ಟದು. ದೇವ್ರೆ, ನಾನು ಮತ್ತೆ ಹೆಂಗೆ ಸಂಭಾಳಿಸ್ತಿರ್ಬೋದು ಇವಳು ನಮ್ಮ ಮನೇಲಿ ಅಂತ ನಾನು ಅನ್ಕೋತಾ ಇರ್ತೀನಿ. ಮತ್ತೆ ನಿನ್ನ ಮಗಳು ಮಲ್ಕೊಂಡ್ರೆ ಅವಾಗ ನನಗೆ ಮನೆ ಸ್ವರ್ಗ. ಸೈಲೆಂಟ್. ಅವಳು ಮಲ್ಗಿರೋ ಗ್ಯಾಪಲ್ಲ ಮತ್ತೆ ಕೆಲಸ ಮಾಡ್ಕೋತಾರಂತೆ ಮನೆದೆಲ್ಲ ಏನೋ ಇದೆ ಹಂಗೆ ಹೇಳ್ತಿದ್ರು. ಒಂದು ದಿನ ನಿನ್ನ ಮಗಳನ್ನ ಸಂಭಾಳಿಸು, ನಿನಗೆ ಗೊತ್ತಾಗುತ್ತೆ ಏನು ಕಷ್ಟ ಅಲ್ಲ. ಅಪ್ಪ ರಿಯಲಿ ಶಿ ಇಸ್ ವೆರಿ ಗ್ರೇಟ್. ಅವರು ನನ್ನ ಮಗಳನ್ನ ಆ ಥರ ಹೈಪರ್ ಆ್ಯಕ್ಟಿವ್ ಕಿಡ್ನ ಅವ್ರು ನೋಡ್ಕೊಳ್ತಾ ಇದ್ದಾರೆ, ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಅವಳ ಮಗುಗೋಸ್ಕರ ದುಡಿತಾ ಇದ್ದಾಳೆ, ಶಿ ಇಸ್ ಲೈಕ್ ಲಿವಿಂಗ್ ಫಾರ್ ಫ್ಯಾಮಿಲಿ ಅಂತ ಅಷ್ಟೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ. ಸೊ ಲೈಕ್ ಐ ಆಮ್ ಬ್ಲೆಸ್ಡ್ ನಿಜವಾಗ್ಲೂ. ಸೊ ನೀವು ಬಜಾರಿ ಆಗಿದ್ದಾಗಿಂದ ಒಂದಷ್ಟು ವಿಷಯಗಳನ್ನ ನೆನಪಿಸ್ಕೋಬೋದಾ? ಮೂಲತಃ ನೀವು ಹುಬ್ಳಿಯವರು ಅಂತ ನಂಗೆ ಗೊತ್ತು. ಹೌದು, ನನ್ನ ತಂದೆದು ಹುಬ್ಳಿ, ಬಟ್ ನನ್ನ ತಾಯಿದು ಹಾಸನ್. ಬಟ್ ನಾ ಹುಟ್ಟಿದ ಹಾಸನಲ್ಲೇನೆ. ಹಾಸನ್ ಹತ್ರ ಕಟ್ಟಾಯ ಅಂತ ಒಂದು ಊರು, ಇಲ್ಲಿ ಒಳಗಡೆ 3 ಕಿಲೋಮೀಟರ್ ಒಳಗೆ ಹೋಗ್ಬೇಕು ಅಲ್ಲಿ. ಸೊ ನಾನು ಹುಟ್ಟಿದ್ದಲ್ಲಿ. ಬಟ್ ನಮ್ಗೆ ಯಾವಾಗಲೂ ಯೂಶ್ವಲಿ ನಮ್ಮ ತಂದೆ ಇದೆ ಊರ ಕನ್ಸಿಡರ್ ಮಾಡೋದ್ರಿಂದ, ಸೊ ಹುಬ್ಳಿ ಈಸ್ ಫಾದರ್ಸ್ ನೇಟಿವ್ ಆಗಿರೋದ್ರಿಂದ ನಾವೆಲ್ಲ ಹುಬ್ಳಿ ಅಂತಲೇ, ಉತ್ತರ ಕರ್ನಾಟಕ ಅಂತಲೇ ನಾವು ಫಿಕ್ಸ್ ಆಗಿರೋದು. ಆ್ಯಂಡ್ ಮನೇಲೂ ಅಷ್ಟೇ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡೋದು. ಅಮ್ಮನ ಸೈಡವರೆಲ್ಲ ಅವ್ರ ಕಡೆ ಅವ್ರ ಭಾಷೆ ಮಾತಾಡ್ತಿರ್ತಾರೆ. ಉತ್ತರ ಕರ್ನಾಟಕ ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಕಾಕಗಳೆಲ್ಲ ಅವ್ರ ಭಾಷೆಗಳೇನಿದೆ ಅದನ್ನ ಮಾತಾಡ್ತಿರ್ತಾರೆ. ಸೊ ಹಾಗಾಗಿ ಎರಡೂ ಕಡೆನೂ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದೆ. ಹೆಂಗಿದೆ ಅಂದ್ರೆ ಕರ್ನಾಟಕನೇ ನಿಮ್ದು ನಂಗಿದೆ. ಲಿಟ್ರಲಿ ನಮ್ಮ ಮನೆ ಹಂಗೆ ಇರೋದು. ಲಿಟ್ರಲಿ ಮಂಗಳೂರವರು ಇದ್ದಾರೆ ನಮ್ಮ ಮನೇಲಿ, ಕೊಡಗುದವರು ಇದ್ದಾರೆ, ಆಮೇಲೆ ಈಗ ಮಂಡ್ಯ, ಫ್ರಮ್ ಮೈ ಹಸ್ಬೆಂಡ್ ಇಸ್ ಫ್ರಮ್ ಮಂಡ್ಯ. ಸೊ ಲೈಕ್ ನಂದು ಹೆಂಗೆ ನಾನು ಸುತ್ತಮುತ್ತ ಇರೋ ನನಗೊಂದು ಮಿನಿ ಕರ್ನಾಟಕ ಫೀಲ್ ಕೊಡ್ತಾರೆ. ಈಗ ಇಲ್ಲೇ ಮೊನ್ನೆ ಮಂಡ್ಯಗೂ ನಮ್ಮ ಮಂಡ್ಯ ಅಂತ ನಾನು ಏಮ್ಮ ಇಲ್ಲ ಹಾಸನ ನಮ್ಮ ಹಾಸನ ಹಾಗೆ ಎಲ್ಲ ನಮ್ದು ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಆ ತರ ಫೀಲ್ ಬಂದ್ಬಿಟ್ಟಿದೆ. ಅದಕ್ಕೂ ಏನೋ ನಿಮ್ಗೆ ಅಷ್ಟು ಚೆನ್ನಾಗಿ 8 ಕನ್ನಡಗಳನ್ನ ಮಾತಾಡಕ್ ಸಾಧ್ಯ ಆಗಿರೋದಲ್ವಾ? ನನಗೆ ಅದನ್ನ ಕೇಳಕ್ಕೆ ಖುಷಿ. ಗೊತ್ತಾ,
ನಮಗೆ ಫ್ರೆಂಡ್ ಸರ್ಕಲಲ್ಲಿ ಈ ಥರದ್ದು ಒಂದು ಕ್ಯಾರೆಕ್ಟರ್ ಇದ್ದು ಬಿಟ್ರೆ ಏನು ಟೆನ್ಯೂರ್ ಇರುತ್ತಲ್ಲ ನಮ್ಮ ಜರ್ನಿ ಸ್ಕೂಲು ಕಾಲೇಜು ಅದು ಸ್ವರ್ಗ ಆಗ್ಬಿಡುತ್ತೆ. ಯಾಕಂದರೆ ಫ್ರೆಂಡ್ ಸರ್ಕಲ್ ಹಂಗಿರಬೇಕು. ನಿಜವಾಗ್ಲೂ ನೀವು ಆ ಟೈಮಲ್ಲೂ ನಿಮ್ಮ ಗ್ಯಾಂಗು ನೀವು ಎಲ್ಲ ಹಿಂಗೇನಾರು ಇತ್ತಾ ಆರಾಮಾಗಿ ಇದ್ವಿ. ಇಷ್ಟೇ ಬಜಾರಿ ಆಗಿದ್ದೆ, ಇಷ್ಟೇ ಬೋಲ್ಡ್ ಆಗಿದ್ದೆ. ಬಟ್ ಲೈಟಾಗಿ ಒಂದು ಪುಕ್ಲಿ ಇದ್ದೆ. ಏನಂದ್ರೆ ನಂಗೆ ಬಂಕ್ ಹಾಕಕ್ ಭಯ ಆಗೋದು. ಹೊಡ್ಸ್ಕೊಬಿಡ್ತೀನಿ. ತಗೋ ಹೊಡೀರಿ ಸರ್, ನಾಯಿ ಹೊಡ್ದಂಗೆ ಹೊಡೀರಿ, ತಗೋ ಕಪಾಳ ಕೊಡ್ತೀರಾ, ಹೊಡ್ಸ್ಕೊಬಿಡ್ತೀನಿ. ಬಂಕ್ ಹಾಕಲ್ಲ. ಯಾರಾದ್ರೂ ಪೇರೆಂಟ್ಸ್ ಅಂತ ಭಯ, ಅಪ್ಪ ಅಮ್ಮನ ಭಯ. ಕಾಲ್ ಯುವರ್ ಪೇರೆಂಟ್ಸ್ ಅಂತ. ಆಮೇಲೆ ನಮ್ಮ ಅಪ್ಪನೋ ಹಿಟ್ಲರ್ನ ಇನ್ನೊಂದು ಅವತಾರ, ಪುನರ್ಜನ್ಮನೇ ಅದು. ನಮ್ಮನೇಲಿ ಇದನ್ನ ಬಂದು ನೋಡಿ ಚಿಕ್ಕ ಮಿಸ್ಟೇಕ್ ಏನಾರ ಮಾಡಿದ್ ನಮ್ಮ ಅಪ್ಪನ್ ಗೊತ್ತಾಗಬೇಕು. ನಮ್ಮ ಅಪ್ಪ ಬರ್ತಾ ಇದ್ದಂಗೆನೆ ಆ ಕೋಪ ರೋಷ ವೇಷ ಎಲ್ಲ ತಗೊಂಡ್ಬರ್ತಾ ಇರ್ತಾರೆ ಗಾಡಿಲಿ. ಏನ್ ಮಾಡಿದ್ಲು ಅವಳು, ಏನ್ ಇದ್ ಮಾಡ ಹಂಗ್ ನಾನು ಅಯ್ಯೋ ಯಾಕೆ ನಮ್ಮ ಅಪ್ಪನ ಕರಿತೀರ ಸ್ಕೂಲ್ಗೆ. ನಮ್ಮ ಅಮ್ಮ ಅಂತೂ ಶಿ ಇಸ್ ವೆರಿ ಕ್ಯಾಶುವಲ್, ಏನ್ ಜಾಸ್ತಿ ಇಲ್ಲ, ಹಿಂಗ್ ಜುಟ್ಟಿಂಗ್ ಇಟ್ಕೊಂಡು ಹಿಂಗ್ ಟೇಬಲ್ ಮೇಲೆ ಹಿಂಗ್ ಕುಟ್ಟೆ ಎತ್ತು ತರ. ನಾನು ಅಷ್ಟೇ ವರ್ಸ್ಟ್ ಆಗಿದ್ದೆ. ಐ ವಾಸ್ ಲೈಕ್ ಅಷ್ಟೇ ತರಲೆ ಕಿತಾಪತಿ ಮಾಡ್ತಾ ಇದ್ದೆ. ಅವ್ರಿಗೆ ಪೇಷನ್ಸೇ ಇರಲಿಲ್ಲ. ನಾನು ಏನೋ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳೋ, ಪೇಷನ್ಸೇ ಇರಲಿಲ್ಲ. ನಿಮ್ಮ ಮಿಸ್ಸು ಕಂಪ್ಲೇಂಟ್ ಮಾಡೋರು ಅಷ್ಟೇ, ಡಿಜ್ಗ ಟೀಚರ್ಸ್ಗಳೇ ಏನು ಹಿಂಗೆ ಒಂದು ನಿಮಿಷ ಸರ್ ಇರಿ, ಒಂದು ನಿಮಿಷ ಇರಿ ಅಂತ ಟೀಚರ್ಸ್ಗಳು ಹೇಳೋವರೆಗೂ ನಮ್ಮ ಅಪ್ಪ ಬಿಡ್ತಿರ್ಲಿಲ್ಲ. ಹಂಗೆ ನನಗೂ ನನ್ನ ತಮ್ಮ ಹಂಗೆ ಬ್ಯಾಂಡ್ ಬಜಾ ಭಾರತ್ ಮಾಡ್ಬಿಡೋರು. ಆ ಭಯಕ್ಕೆ ಅರ್ಧ ನಂಗೆ ಬಂಕ್ ಹಾಕಕ್ ಭಯ ಆಗೋದು. ಆಮೇಲೆ ನಮ್ಮ ಅಪ್ಪನ ಹತ್ರ TVS ಗಾಡಿ ಇತ್ತು. ಒಂದು ಕೆಟ್ಟ ಶಬ್ದ ಬರೋದು, ಅಪ್ಪ ಬಂದ್ರು ಅಂತ ಗೊತ್ತಾಗ್ಬಿಡೋದು. ಎಲ್ಲ TVS ಗಾಡಿ ಕಂಡ್ರು ಓಡಾಗ ಹೊತ್ಕೊಬಿಡುವೆ ಕಾರಿಂದಗಡೆ. ನಾನು ಎಲ್ಲ ಅಪ್ಪ ಗೊತ್ತಾವನೋ ಏನೋ ಅಂತ ಆ ಥರ ಅಷ್ಟು ಭಯ ಇತ್ತು ನಮ್ಗೆ. ಹಂಗಾಗಿ ನಾವೇನಾರು ಕಿತಾಪತಿ ಮಾಡ್ಬಿಟ್ರೆ ನಮ್ಮ ಅಪ್ಪನ ಕರೆಸ್ಬಿಡ್ತಾರೆ ನಾವರು ಕಾಲೇಜ್ಗೆ ಸ್ಕೂಲ್ಗೆ. ಆಮೇಲೆ ಯಾಕೆ ಬೇಕು ಎಲ್ಲರ ಎದುರು ಓಡಿಸ್ಕೊಳ್ಳೋದು, ಏನು ಓಡಿಸ್ಕೊಳ್ಳಿದ್ರು ಮನೇಲಿ ಓಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಬಂಕ್. ಎಲ್ಲರ ಎದುರಿಗೂ ಬೇಡ, ಹೆಂಗೋ ಆಗತ್ತಾಗುತ್ತೆ. ಮರ್ಯಾದೆ ಆಲ್ರೆಡಿ ಹೋಗ್ಬಿಟ್ಟಿದೆ ಮನೇಲಿ. ಫ್ರೆಂಡ್ಸ್ ಹತ್ರ ಏನೋ ಒಂದು ಬಿಲ್ಡಪ್ ಕೊಡ್ಕೊಂಡಿರ್ತೀವಿ, ಅದಕ್ಕೂ ಮಣ್ಣಾಕಬಿಟ್ಟು ನಾಳೆ ಕಿಮ್ಮತ್ತೆ ಇಲ್ಲದಂಗೆ ಮಾಡ್ಬಿಡ್ತಾರೆ ಬೇಡ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಇಲ್ಲ ಬೇಡ, ನಾನು ಬಂಕ್ ಹಾಕಲ್ಲ, ನೀವು ನಮ್ಮ ಪೇರೆಂಟ್ಸ್ನ ಕರಿಬೇಡಿ. ಇಷ್ಟು ಒಳ್ಳೆ ಸ್ಟೂಡೆಂಟು, ಏನು ಕತೆ. ಅಯ್ಯೋ ಪಾಪ. ಈಗ ಹಂಗಾರೆ ಅಪ್ಪ ಅಮ್ಮ ಈ ಲೆವೆಲ್ಗೆ ನಿಮಗೆ ಸ್ಟ್ರಿಕ್ಟ್ ಆಗಿಟ್ಟಾಗ ಒಬ್ರು ಯಾರು ಪ್ರೊಟೆಕ್ಷನಿಗೆ ಬೇಕಲ್ಲ, ಯಾರು ಇರ್ತಿದ್ರು? ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇರ್ತಿದ್ರು. ಹಿಂಗಿರ್ಬೇಕಲ್ಲ, ಯಾರು ಒಬ್ರು ಇರ್ತಾರೆ ನನಗೆ ಗೊತ್ತಾ. ಹೌದು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇರೋರು. ಅವರಂತೂ ಹೆಂಗೆ ಎಷ್ಟೋ ಸರಿ ನನಗೆ ಬೀಳೋದು ಅವ್ರಿಗೆ ಬಿದ್ದುಬಿಟ್ಟಿದೆ ಏಟು. ನಮ್ಮನ್ನೆಲ್ಲ ಬಿಡಿಸ್ಕೊಳಕ್ ಬಂದು ಬೆಲ್ಟಲ್ಲಿ ಅವರೆಲ್ಲ ಅಯ್ಯೋ ನಾವೇ ತಡ್ಕೊಳಕ್ಕಾಗಲ್ಲ, ಮಕ್ಳಿಗೆ ತಡ್ಕೊತಾ ಹೋದ್ ಹಂಗೆಲ್ಲ ಅಂದ್ಬಿಟ್ಟಿದ್ರು. ಆಮೇಲೆ ಒಂದ್ಸತಿ ನಮ್ಮಪ್ಪ ನಮ್ಮನ್ನ ಉಳ್ಳಾಡ್ಸ್ಕೊಂಡೆಲ್ಲ ಹೊಡಿಬೇಕಾದ್ರೆ ನಮ್ಮ ಚಿಕ್ಕಮ್ಮ ಬಿಡಿಸ್ಕೊಳಕ್ ಬಂದು ಬೆಲ್ಟಲ್ಲಿ ಒಂದ್ಬಿಟ್ಟು ಅವರು ಹಂಗಾರ ಹೊಡ್ಕೊಂಡು ಸಾಯಪ್ಪ ಅಂತ ನಮ್ಮನ್ನು ಬಿಟ್ಬಿಟ್ಟು ಹೊಟ್ಟಾದ್ರು. ಅವ್ರು ಬಿಡಿಸ್ಲೇ ಇಲ್ಲ. ನಾನು ಒಂದೇಟಿಗೆ ಹಿಂಗೆ ನಾನು ಎಷ್ಟೆಟ್ಟು ತಿಂದಿದ್ದೀನಿ ನೀನೇ ಅಂತೀನಿ ಆ ಥರ. ಹಾಗೆ ಆಮೇಲೆ ಹೊಡೆದಿದ್ದೆಲ್ಲ ಆದಮೇಲೆ ನಮ್ಮನ್ನೆಲ್ಲ ಸಮಾಧಾನ ಮಾಡುವಾಗ ಅವಾಗ ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಏನು ಬಾವ ಹಂಗೆ ಹೊಡಿತೀರಾ, ದೊಡ್ಡವ್ರು ನಾವೇ ತಡ್ಕೊಳ್ಳಲ್ಲ, ಮಕ್ಳವೆ ಹೆಂಗೆ ತಡ್ಕೋಬೇಕು, ಹಂಗೆಲ್ಲ ಹೊಡಿಬೇಡಿ, ಒಳ್ಳೆ ಮತ್ತಲ್ಲಿ ಬುದ್ಧಿ ಮತ್ತೆ ಹೇಳಿ ಹಂಗೆ ಹಿಂಗೆ ಅಂತ ಹಂಗೆ ಹೇಳೋರು. ಆ ಥರ ಹೊಡೆಯೋರು ನಮಗೆ. ಬಟ್ ನಮ್ಮ ಪ್ರೊಟೆಕ್ಷನ್ ಆಮೇಲೆ ನಾವು ಮೋಸ್ಟ್ ಆಫ್ ಟೈಮ್ ನಮ್ಮ ಚಿಕ್ಕಪ್ಪ ಜೊತೆಗೆ ಇರ್ತಿದ್ವಿ. ನಮ್ಮ ಸ್ಕೂಲಲ್ಲಿ ಹಿಂಗಾಯ್ತು, ನಮ್ಮ ಸ್ಕೂಲಲ್ಲಿ ಹಂಗಾಯ್ತು. ಈ ಸ್ಕೂಲಲ್ಲಿ ಆನ್ಯುವಲ್ ಡೇಗಳು ಅದೆಲ್ಲ ಒಂದು ಮಿಸ್ ಮಾಡ್ತಿರ್ಲಿಲ್ಲ. ಬೈಸ್ಕೊಂಡು ಹೊಡ್ಸ್ಕೊಂಡಾದ್ರೂ ಹೋಗ್ಬಿಡ್ತಿದ್ದೆ. ನಮ್ಮಮ್ಮ ಹೇಳೋರು ಸೇರ್ಕೋಬೇಡ, ನಂಗೆ ಈ ವಾಲೆ ಸರ ಬಟ್ಟೆ ಜೋಡ್ಸಕ್ಕಾಗಲ್ಲ, ದಯವಿಟ್ಟು ಸೇರ್ಕೋಬೇಡ ಪ್ಲೀಸ್ ವರ್ಷಕ್ಕೆ ಒಂದೇ ಸತಿ ಬರೋದು ಪ್ಲೀಸ್ ಅಂತ ಹೋಗಿ ಸೇರ್ಕೊಂಬಿಡುವೆ. ನಮ್ಮಮ್ಮ ಈ ಹುಡುಗಿದು ಏನು ಕಷ್ಟ ಆಗೋರು, ನಾನು ಎಲ್ಲಿಂದ ತರಲಿ ಗುರು ನೋಡೋವರೆಗೂ ನೋಡ್ಬಿಟ್ಟು ಅವರೇ ಒಂದು ಸಪ್ರೇಟ್ ಡಬ್ಬ ಎತ್ತಿಟ್ಬಿಟ್ರು. ಎಲ್ಲ ಡ್ಯಾನ್ಸ್ಗೂ ಎಲ್ಲ ನಾಟಕಕ್ಕೂ ಅದೇ ಕಾಸ್ಟ್ಯೂಮ್, ಅದೇ ಜ್ಯುವೆಲ್ರಿ, ಅದೇ ಬಳೆ, ಅದೇ ಮೆಹಂದಿ ಅಲ್ತಾ ಏನು ಹೇಳ್ತಾರೆ ಅದೇ, ಅಷ್ಟೇ ಎಲ್ಲ ಅಷ್ಟೇ. ಚೂಡಿದಾರ್ ಬೇಕಾದ್ರೆ ಚೂಡಿದಾರ್ ಹಾಕೋ, ಲಂಗ ಬ್ಲೌಸ್ ನೀವು ನಂಬ್ತೀರಾ? ಒಂದೇ ಲಂಗ ಬ್ಲೌಸ್ ನಾನು 5 ವರ್ಷ ಹಾಕಿದ್ದೀನಿ. ಒಂದೇ ಲಂಗ ಬ್ಲೌಸ್ನ 5 ವರ್ಷ ಹಾಕಿದ್ದೀನಿ, ಒಂದೇ ಪ್ರೇಯರ್ ಸಾಂಗ್ಗೆ. ಇವತ್ತಿಗೂ ಫೋಟೋಸ್ ಎಲ್ಲ ಇದೆಯಾ? ನಮ್ಮ ಅಪ್ಪ ರೇಗ್ಸೋರು. ಅಪ್ಪ ನಾನು ಸ್ಕೂಲ್ ಡೇದಲ್ಲಿ ಹಾಡು ಹೇಳ್ತಾ ಇದ್ದೀನಿ, ಗೊತ್ತು ಬಿಡು, ದೀಪ ದೇವಿ ನಮಸ್ತೆ, ಅದೇ ಥರ ಹಾಡ್ತಾ ಇದ್ದೀವಿ ಅಂದ್ಬಿಡೋರು. ನಾನು ಎಷ್ಟು ಅವಮಾನ ಮಾಡಿಬಿಟ್ರು ನಮ್ಮಪ್ಪ. ನಾನು ಆಮೇಲೆ ನಮ್ಮಪ್ಪ ಅವ ಬೇರೆ ಥರ ಹಾಡವ, ಬರೀ ಅದನ್ನೇ ಹಾಡ್ತೀಯಲ್ಲವ ನೀನು ಯಾವಾಗ ಹೋದ್ರು. ಆಮೇಲೆ ನಮ್ಮಪ್ಪ ಏನು ಮಾಡ್ಬಿಡೋರು ಗೊತ್ತು, ಬಂದು ಮುಂದೆ ಕೂತ್ಬಿಡೋರು. ನಂಗೆ ಅದು ಹಾಡಕ್ಕೆ ಹೋಗ್ತಾರ ನಾಚಿಕೆ. ನಮ್ಮಪ್ಪ ಯಾಕಪ್ಪ ಬಂದು ಕೂತ್ಕೊತಾರೆ ಹಿಂಗೆ ಮುಂದೆಗಡೆ ಅಂತ. ಅದು ಹೆಂಗೆ ಯಾವ ಲೆವೆಲಿಗೆ ನಮ್ಮ ಮನೆಯವರು ಡಿಸ್ಟರ್ಬ್ ಆಗ್ಬಿಟ್ಟಿದ್ರು ಅಂದರೆ, ಅಪ್ಪ ನಾನು ಸ್ಕೂಲ್ ಡೇಗೆ ಸೇರ್ಕೊಂಡಿದ್ದೀನಿ ಅಂದರೆ ನಮ್ಮ ಚಿಕ್ಕಮ್ಮ ನಮ್ಮಪ್ಪ ನನ್ನ ತಮ್ಮ ಎಷ್ಟು ಜನ ಬಂದು ನಿಂತ್ಕೊಂಡ್ಬಿಟ್ಟು ಗೊತ್ತು ಬಿಡು ದೀಪ ದೇವಿ ನಮಸ್ತುಭ್ಯಂ ಇದಕ್ಕೆ ತಾನೇ ಅನ್ನೋರು.
ನಾನು ಅದಕ್ಕೆ ನಾನು ಸೇರ್ಕೊಳ್ಳೋದು ಹೇಳಲೇಬಾರ್ದು ಇವರಿಗೆ, ಎಷ್ಟು ಅವಮಾನ ಮಾಡ್ತಾರೆ ಇವ್ರು ನನಗೆ ಅಂತ. ಸೊ ಈ ಒಂದು ಮೂಮೆಂಟ್ ಇರ್ತಲ್ಲ ಈ ಕಾಮಿಡಿ ಕಿಲಾಡಿಗಳು, ಈ ಆಡಿಷನ್ ಕೊಡೋದಿದೆ ಅಲ್ಲ, ಅದ್ರಷ್ಟು ದೊಡ್ಡ ಕೆಲಸ ಇನ್ನೊಂದು ಅದು ಅಲ್ಲಿವರೆಗೂ ನನಗೆ ಗೊತ್ತೇ ಇರಲಿಲ್ಲ. ಆಡಿಷನ್ ಕೊಡೋದು ಕೂಡ ಒಂದು ದೊಡ್ಡ ಕಷ್ಟದ ಕೆಲಸ ಅಂತ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ. ಐ ವಾಸ್ ಲೈಕ್ ವೆರಿ ನಾರ್ಮಲ್ ಆಗಿ, ನಾನು ಎಲ್ಲರೂ ಬರ್ತಾರೆ, ಆಡಿಷನ್ ಕೊಡ್ತಾರೆ, ಹೋಗ್ತಾರೆ, ಆಮೇಲೆ ಅವರೆಲ್ಲ ವೀಡಿಯೋಸ್ಗಳು ನೋಡ್ತಾರೆ, ಯಾರು ಇಷ್ಟ ಆಗುತ್ತೆ ಅವ್ರನ್ನ ತೊಗೊಳ್ತಾರೆ, ಮುಗಿಸ್ತಾರೆ. ಇದು ಹಂಗಲ್ಲ, ಅಲ್ಲೇ ಸ್ಪಾಟಲ್ಲಿ ಡಿಸೈಡ್ ಮಾಡಿಬಿಟ್ರು ಅವರು. ಇವ್ರು ಸೆಟ್ ಆಗ್ತಾರೆ, ಇವ್ರು ಸೆಟ್ ಆಗಲ್ಲ, ಇವ್ರು ಸೆಟ್ ಆಗ್ತಾರೆ, ಇವ್ರು ಸೆಟ್ ಆಗಲ್ಲ. ಲಾಸ್ಟ್ ಇನ್ನೊಂದು 4-5 ಜನ ಬೇಕು ಅನ್ನೋ ಟೈಮಲ್ಲಿ ಮಾತ್ರ ಅವರು ಕುತ್ಕೊಂಡು ವಿಡಿಯೋನ ನೋಡಿ ಅದನ್ನು ಕೂಲಂಕುಷವಾಗಿ ಓಕೆ ಇವನೊಂದು ಸ್ವಲ್ಪ ಟ್ರೈನ್ ಮಾಡಬಹುದೇನೋ, ಇವನೊಂದು ಒಂಚೂರು ಎತ್ತಬಹುದೇನೋ ಅಂತ ಆಮೇಲೆ ನೋಡ್ತಾರೆ ಅನ್ನೋದು ಆಮೇಲೆ ಗೊತ್ತಾಯಿತು ನಮಗೆ. ಲೇಟ್ರ್ ಆನ್ ಲೈಕ್ ಬೇರೆ ಇನ್ನು ನೆಕ್ಸ್ಟ್ ಸೀಸನ್ಗಳ ಆಡಿಷನ್ಗಳಿಗೆ ನಾವು ಹೋದಾಗ ಅವಾಗ ಗೊತ್ತಾಗ್ತಾ ಹೋಯ್ತು ನನಗೆ. ಯಾರಿದ್ರು ಅವಾಗ? ಜಡ್ಜಸ್ ಯಾರೂ ಇರಲಿಲ್ಲ. ನನ್ನನ್ನು ಆಡಿಷನ್ ಮಾಡಿದವರು ನಮ್ಮ ಶೋನ ಒನ್ ಆಫ್ ದ ಡೈರೆಕ್ಟರ್ ಸತೀಶ್ ಸರ್, ಅವರೇ ನಮಗೆ ಆಡಿಷನ್ ಮಾಡಿದ್ದು. ಮಾತಾಡಿ ಮಾತಾಡಿ ಸಾಕಾಗೋಯ್ತು. ನನಗೇನು ಬರ್ತಾಯಿದ್ದೆ ಒಂದು 3-4 ಜನರ ಮಿಮಿಕ್ರಿ, ಆಮೇಲೆ ಒಂದು 7 ಥರ ಕನ್ನಡ ಮಾತಾಡ್ತಿದ್ದಿದ್ದು. ಸರಿ ಅಂದ್ಬಿಟ್ಟು ಅದೆಲ್ಲ ಮಾತಾಡಿದೆ. ಆಮೇಲೆ ಅವ್ರು ಒಂದಷ್ಟು ಸಿಚುವೇಶನ್ಗಳು ಕೊಟ್ಟರು. ನಾನೇ ನೆನ್ಕೊಂಡೆ ಇಷ್ಟೇ ಮಾತಾಡ್ಬಿಟ್ಟು ಇವಾಗ ಹೋಗ್ಬಿಡೋದು. ಆಮೇಲೆ ಅವ್ರು ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ಸೆಲೆಕ್ಟ್ ಅಂತ. ಆಮೇಲೆ ಅವರು ಒಂದು ಸಿಚುವೇಶನ್ ಕೊಡ್ತೀನಿ, ಈಗ ಅತ್ತೆ ಸೊಸೆ, ಅತ್ತೆನೂ ನೀನೇ ಸೊಸೆನೂ ನೀನೇ, ಈ ಕಡೆ ನಿಂತ್ಕೊಂಡ್ರೆ ಅತ್ತೆ, ಈ ಕಡೆ ನಿಂತ್ಕೊಂಡ್ರೆ ಸೊಸೆ, ಹೆಂಗೆ ಇದು ಮಾಡ್ತೀಯಾ ಹೇಳು ನನಗೆ. ಹೌದಾ ಸರಿ ಓಕೆ ಅಂತ ಅಂದ್ಬಿಟ್ಟು ನಾನು ರಪ್ಪ ಏನು ಮಾಡ್ಕೊಂಡ್ಬಿಟ್ಟೆ, ಅತ್ತೆನ ಹುಬ್ಳಿ ಸೈಡ್ ಅವ್ರ ಥರ ಮಾತಾಡ್ತಾರೆ, ಸೊಸೆನ ಈ ಕಡೆ ಮೈಸೂರು ಮಂಡ್ಯ ಸೈಡ್ ಮಾತಾಡ್ತಾರೆ ಅನ್ನೋ ಥರ ಚೇಂಜ್ ಮಾಡ್ಕೊಂಬಿಟ್ಟೆ. ಹಾಗೆ ಮಾತಾಡ್ತಾ ಇಬ್ಬರದ್ದು ಸಿನಾರಿಯೋ ಹಿಂಗಿರುತ್ತೆ. ಅತ್ತೆ ಹಿಂಗೆ ಮಾತಾಡೋದು, ಸೊಸೆ ಹಿಂಗೆ ಮಾತಾಡ್ದೆಲ್ಲ ಸರಿ ಓಕೆ. ಅವ್ರು ಹೆಂಗೆ ಅಂದರೆ ನಾವು ತೋರಿಸ್ತಾ ಇನ್ನೊಂದು ಚಾಲೆಂಜ್ ಯಪ್ಪ ಅಲ್ಲೇ ಒಂದು ಎಪಿಸೋಡ ಮಾಡಿಬಿಡೋರು. 1.5 ಗಂಟೆ ಆಡಿಷನ್ ಕೊಟ್ಟು ನನಗಂತೂ ಯಾವುದು ಗುರು ಇದು ಆಡಿಷನ್, ಹಿಂಗೆಲ್ಲ ಯಾವನ ಆಡಿಷನ್ ಮಾಡ್ತಾನೆ ನಾನು. ಆಮೇಲೆ ಕಾಗೆ ಹೆಂಗೆ ಸ್ನಾನ ಮಾಡ್ತೆ ತೋರಿಸೋದು, ನನಗೆ ಗೊತ್ತಿಲ್ಲ ಸಾರ್ ಅಂದೆ. ನಾನು ಕಾಗೆ ಸ್ನಾನ ಮಾಡಿರೋದೆಲ್ಲ ನಾನು ನೋಡಿಲ್ಲ ಸರ್, ನನಗೆ ಗೊತ್ತಿಲ್ಲ ಅದು ಹೆಂಗೆ ಮಾಡೋದು. ಆನೆ ಹೆಂಗೆ ನಡೆಯುತ್ತೆ ತೋರಿಸು ಅಂತ, ಯಾವನ ಆನೆ ಹೆಂಗೆ ನಡೆಯುತ್ತೆ ತೋರಿಸೋದು, ಹೆಂಗೆ ತೋರಿಸೋದು ಅಂತ ನಾನು ಆ ಥರ ಎಲ್ಲ ಇದು ಮಾಡಿದ್ರು. ಸರಿ ಓಕೆ ಆಯಿತು ಅಂತ ಅಂದ್ಬಿಟ್ಟು ಅದೆಲ್ಲ ನನಗೆ ಒಂಥರ ನಗು ಬರೋದು. ಇಷ್ಟು ವಿಚಿತ್ರವಾಗಿ ಯಾರು ಆಡಿಷನ್ ಮಾಡ್ತಾರೆ ಮಾರಿ, ಇವರೆಲ್ಲ ಹುಚ್ಚು ನನ್ನ ಮಕ್ಳ ಥರ ಆಡ್ತಾರಲ್ಲ ಅಂತ ನಾನು ಹಂಗೆಲ್ಲ ಇದು ಮಾಡಿದ್ವಿ, ಏನೋ ತೋರಿಸಿದ್ವಿ. ದೆನ್ ಆಮೇಲೆ ಇನ್ಯಾರನ್ನೋ ಕರೆಸಿದ್ರು, ಆ ರೂಮಿಗೆ ಕರ್ಕೊಂಡೋಗು ಅಂತ ಅಂದರು. ಒಂದು ಬೂತಿಂದ ಇನ್ನೊಂದು ಬೂತಿಗೆ ಕರ್ಕೊಳೋದು. ಅಲ್ಲೋಗಿ ನೋಡಿದ್ರೆ ನಮಗೆ ಗಣಪ ಸರ್ ಅಂತ, ನೀನಾಸಮ್ ಗೋಲ್ಡ್ ಮೆಡಲಿಸ್ಟ್. ಹೆಂಗೆ ಅಂದರೆ ಇಲ್ಲಿ ಗಂಟ ಕೂದಲು, ಕಲಿ ಹೇರ್ಸ್, ಗಣಪ ಅಂತ, ಓಕೆ, ಕ್ಯಾಟ್ ಐಸ್, ಅಯ್ಯೋ ಒಂದು ಗಾತ್ರ, ಒಂದು ಘಟೋತ್ಕಜನ್ ನೋಡಿದ ಫೀಲ್ ನನಗೆ. ನೀವು ಈ ಫಿಲಮಲ್ಲಿ ಈ ದೊಡ್ಡಣ್ಣ ಸರ್ ನಿಂಗೆ ತೋರಿಸಲ್ವಾ, ಹಂಗೆ ನೋಡ್ತಿದ್ದೀನಿ ನಾನು ಅವ್ರನ್ನ. ಏನೇ ಪಾದ ಇಷ್ಟು ದೊಡ್ಡದಾ, ಚಪ್ಪಲಿ ನನಗೂ ಇಷ್ಟುದ್ದ ಇದೆ ಅಂದ್ಬಿಟ್ಟು ಹಿಂಗೆ ನೋಡ್ತಾ ಇದ್ದೀನಿ ಅವ್ರನ್ನ, ಲಿಟ್ರಲಿ ಹಿಂಗೆ ನೋಡ್ತಾ ಇದ್ದೀನಿ. ಮನುಷ್ಯರ ಜಾತಿಗಂತೂ ಹುಟ್ಟಿಲ್ಲ ಇವರು ಅಂತ ಆ ಥರ. ಅಪ್ಪ ಈ ಗಾತ್ರ, ಈ ಎತ್ತರ, ಯಾವ ಮನುಷ್ಯ ಗುರು ಇವರು ಅಂತ. ಆಮೇಲೆ ಅವರು ನಿಂತ್ಕೊಳ್ಳಿ ಅಂದರು. ಅಂದೆ, ಅಲ್ಲಿ ನಿಂತ್ಕೊಳ್ಳಿ ಅಂದರು. ಓಕೆ ಸರ್ ಅಂತ ಅಂದ್ಬಿಟ್ಟು ನನಗೆ ಹೆಂಗೆ ಅಂತಂದರೆ ಹಿಂಗೆ ಸುಸ್ತಾಗಿದ್ದು, ಅವಳು ಹಿಂಗೆ ಒಂದು ಸತಿ ಜರ್ಕೊಡ್ದೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡೆ. ಆಮೇಲೆ ಅವ್ರು ಬಂದರು, ಇದೊಂದು ಡೈಲಾಗ್ ಹೇಳಿ ಅಂದರು. ನಾನು ಸರ್ ಬೇಜಾರು ಮಾಡ್ಕೋಬೇಡಿ, ನಂಗೆ ಓದಿದ್ದು ಯಾವುದು ನೆನಪಿರಲ್ಲ, ನೀವು ಓದಿ ಹೇಳಿದ್ರೆ ನಾನು ಅದನ್ನು ಹೇಳ್ತೀನಿ. ಹೌದಾ? ಆಮೇಲೆ ಸರ್ ಹಿಂಗಿದ್ದವರು ಹಿಂಗೆ ನೋಡಿದ್ರು. ನಾನು ಅಯ್ಯಯ್ಯೋ ನಾ ಕೇಳಿ ತಪ್ಪು ಮಾಡ್ಬಿಟ್ನಾ, ಹೊರಗಿಡ್ಬಿಡ್ತಾನ ಇವನನ್ನ ಅಂತ. ಸರಿ ಆಯಿತು. ನಾನೊಂದು ಬೆಟ್ಟದ ತುದಿಯಲ್ಲಿ ನಿಂತಿದ್ದೆ, ಅದೇನೋ ಡೈಲಾಗ್ ಹೇಳಿದ್ರು. ಓಹೋ ಆಹಾ ಅಂತ ಕೂಗಬೇಕೆನಿಸಿತ್ತು, ಆದರೆ ನನ್ನ ಕೂಗಲ್ಲಿ ಯಾರಿಗೂ ಕೇಳಿಸುತ್ತಿರಲಿಲ್ಲ ಅಂತ ಹಾಗೆಲ್ಲ ಏನೋ ಇತ್ತು. ಎಲ್ಲ ಹೇಳಿಬಿಟ್ಟು ಅಷ್ಟೊತ್ತಿಗೆ ಸುಸ್ತಾಗಿ ನೀರಾಗಿ ಹೋಗ್ಬಿಟ್ಟಿದ್ದೆ. ನಾನು ಊಟ ಬೇರೆ ಮಾಡಿರಲಿಲ್ಲ ಅವತ್ತು, ನನ್ನ ಬರ್ಡೇ ಆಯಿತಾ, ಊಟ ಬೇರೆ ಮಾಡಿರಲಿಲ್ಲ. ಆಮೇಲೆ ಕೊನೆಗೆ ಹುಟ್ಟಿದ ದಿನ ಕಂಡೋಗ್ಬಿಟ್ಟೈತಲ್ಲ ದೇವ್ರ ಹಣೆಗಳು. ತಾಯಿಗೆ ನನಗೆ ರೂಮ್ ಹೊರಗಡೆ ಬರ್ಬೇಕಾದ್ರೆ ನನ್ನ ತಾಯಿ ಗರ್ಭದಿಂದ ಆಚೆ ಕಡೆ ಬಂದಂಗೆ ಫೀಲು, ಸದ್ಯ ಬಿಟ್ರಲ್ಲಪ್ಪ ದೇವ್ರೆ ನನ್ನ ಅಂತ ಹಾಗೆ ನಾನು. ಆಮೇಲೆ ಅಲ್ಲಿ ಹೋಗಬೇಕಾದ್ರೆ ಸತೀಶ್ ಸರ್, ಆಮೇಲೆ ಕೊನೆಗೆ ಇದು ನಮ್ಮದು ವಾಟ್ ಇಸ್ ದಟ್, ಇದು ಫಿಲಪ್ ಮಾಡ್ತೀವಲ್ಲ, ಫಾರ್ಮ್ ಫಿಲಪ್ ಮಾಡ್ತೀವಲ್ಲ, ಅದರಲ್ಲೆಲ್ಲ ನೋಡ್ಬಿಟ್ಟು ನೀನು ಇವತ್ತೇ ಹುಟ್ಟಿ ಇವತ್ತೇ ದೊಡ್ಡೊಳಗೆ ಇವತ್ತೇ ಬಂದ್ಬಿಟ್ಟಾ ಅಂದರು. ಇಲ್ಲ ಸರ್ ಯಾಕೆ ಮತ್ತೆ 2017 ಅಂತ ಅಲ್ಲ 2016 ಅಂತ ಬರ್ದಿದ್ಯಾ ಅಂದರು. ಅಯ್ಯೋ ಸಾರಿ ಸರ್ ಓಕೆ
ಆ ಇಸ್ವಿ ಬರೆಯೋಕೆ ಹೋಗಿ ಇವತ್ತು ನಿನ್ನ ಬರ್ಡೇನಾ ಅಂದರು. ಹ್ಞೂ ಸರ್ ಅಂದೆ. ಅವಾಗ ಒಂದು 5 ಸ್ಟಾರ್ ಇವತ್ತೇ ಬಂದ್ಬಿಟ್ಟಿದ್ವಿ ಆಡಿಷನ್ಗೆ ಅಂದರು. ಅವಾಗ ಒಂದು 5 ಸ್ಟಾರ್ ಚಾಕ್ಲೇಟ್ ಹಿಂಗೆ ತೆಗೆದು ಕೊಟ್ಟರು. ಅದನ್ನೇ ಇಷ್ಟಾನ ನಂಗೆ ತಿಂದೆ ಅದನ್ನು. ಥ್ಯಾಂಕ್ ಯು ಸರ್. ಬಾಯಲ್ಲಿ ತುರಿಕೊಬಿಟ್ಟು ಫುಲ್ ಥ್ಯಾಂಕ್ ಯು ಸರ್ ತುಂಬ ಇಷ್ಟ ಬಿಡ್ದಂಗೆ ಅಂದ್ಬಿಟ್ಟು ಹಂಗೆ ಫುಲ್ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ನಿಂತ್ಕೊಂಡೆ. ಸರಿ ನಾನು ಅವರೇ ಕಾಲ್ ಮಾಡ್ತೀನಿ ಹೋಗ್ಬಿಟ್ಟು ಬನ್ನಿ. ಓಕೆ ಸರ್ ಥ್ಯಾಂಕ್ ಯು. ಜನ್ಮದಲ್ಲಿ ಯಾವ ಆಡಿಷನ್ ಹೋಗ್ಬಾರ್ದು ಅಂತ ಆ ರೂಮಲ್ಲೇ ಡಿಸೈಡ್ ಮಾಡಿಬಿಟ್ಟೆ ನಾನು. ಅದಾದಮೇಲೆ ಮನೆಗೆ ಬಂದೆ. ಇಟ್ ವಾಸ್ ಲೈಕ್ ಫೋನ್ ಕಾಲ್ ಬಂತು, ಹಿಂಗೆ ಸೆಲೆಕ್ಟ್ ಆಗಿದ್ದೀರಾ ಆ ಥರ ಈ ಥರ ಅಂತ. ಫುಲ್ಲು ದಿಲ್ಖುಷ ಫ್ಲವರ್ ಪಾಟು. ಇನ್ನೊಂದು ಕಡೆ ಭಯ, ಅಪ್ಪಂಗೆ ಏನಾದ್ರು ಗೊತ್ತಾಗೋಗ್ಬಿಟ್ರೆ ಸಾಯ್ಸಾಕ್ಬಿಡ್ತಾನೆ. ಗೊತ್ತಿಲ್ಲಂಗೆ ಹೋಗಿದ್ರ? ಅಪ್ಪಂಗೆ ಗೊತ್ತೇ ಇರಲಿಲ್ಲ. ನಾನು ಟಿವಿಲಿ ಬರೋರ್ಗು ನಮ್ಮ ಅಪ್ಪಂಗೆ ಗೊತ್ತೇ ಇರಲಿಲ್ಲ. ಇದು ನಿಜವಾದ ನಯನ. ಟಿವಿಲಿ ಬರೋರ್ಗು ನಮ್ಮ ಅಪ್ಪಂಗೆ ಗೊತ್ತಿರಲಿಲ್ಲ ನಾನು ಕಾಮಿಡಿ ಕಿಲಾಡಿ ಆಡಿಷನ್ಗೆ ಹೋಗಿದ್ದೀನಿ ಅಂತ. ಟಿವಿಲಿ ನೋಡಿದ ಮೇಲೆ ನಮ್ಮ ಅಪ್ಪಂಗೆ ಅಭಿಪ್ರಾಯ ಚೇಂಜ್ ಆಗಿದ್ದು. ಓಕೆ ಶಿ ಈಸ್ ಲೈಕ್ ಅಪ್ ಟು ಡೂ, ಏನೋ ಮಾಡಕ್ಕೆ ಹೊರಟಿದ್ದಾಳೆ ಅವಳು, ಒಳ್ಳೆ ದಾರಿಲಿ ಹೋಗ್ತಾ ಇದ್ದಾಳೆ, ಓಕೆ ಫೈನ್ ಅಂತ ಅವಾಗ ನಿರ್ಧಾರ ಆಗಿತ್ತು. ಆಮೇಲೆ ಭಟ್ರು ಸರ್ ಸೂಪರ್ ಕಣೋ ಹಿಂಗೆ ಮಾಡೋ, ನಾನು ಇದನ್ನು ಮಾಡೋ, ನಾನು ಹೀರೋಗೂ ಲೈನ್ ಹೊಡಿಬೋದು, ಕಾಮಿಡಿಯನ್ಗೂ ಲೈನ್ ಹೊಡಿಬೋದು, ವಿಲನ್ಗೂ ಲೈನ್ ಹೊಡಿಬೋದು. ಸೊ ಸೂಪರ್ ಅಲ್ವಾ? ಅದಕ್ಕೆ ನಾವು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಾಗ್ತೀವಿ, ಹೀರೋ ಹೀರೋಗಳಾಗ್ತಾರೆ. ಹಿಂಗೆ ಕುತ್ಕೋತಾನಲ್ಲ ಮ್ಯೂಸಿಕ್ ಆಪ್ರೇಟ್ ಮಾಡಕ್ಕೆ, ಹಿಂಗೆ ನಮ್ಮ ಸ್ಕಿಟ್ ನೋಡ್ಕೊಂಡು ಹಿಂಗೆ ಕುತ್ಕೊಂಡಿದ್ದಾನೆ. ಇಲ್ಲಿ ಸೈಡಲ್ಲಿ ಯಾವನೋ ಅಜ್ಜ ಬಂದು ಕೂತಿಯಾನೆ, ಅವ್ನ ಕಾಲು ಹಿಂಗೆ ಉಜ್ತಾ ಇದ್ದಾನೆ. ನಾನು ಗಂಡಸೆ ದೂರ ಹೋಗ ಅಂತ ಅಂದ್ಬಿಟ್ಟು ಅವನು. ನಕ್ಕಿದೀವಿ ನಾವೆಲ್ಲರೂ ಸ್ಕಿಟ್ ಆದ್ಮೇಲೆ ಏನಾಯ್ತು ರಘು ಆ ಬೇವರ್ಸಿ ನನ್ನ ಮಗ ನನ್ನ ಹೆಂಗೆ ಸೋದ್ಕೊಬಿಟ್ಟವನೇ ಸೌರ್ತಾ ಬಿದ್ದವನೇ ಅವಾಗಿಂದ ನನಗೆ. ಮೈ ಗಾಡ್, ಈಗ ಗೊತ್ತಿಲ್ಲ ಈಗ ಇವ್ನು ಕಾಲು ಸೌರಿದ ನೆಕ್ಸ್ಟ್ ಯಾರೇನು ಸೌರ್ತಾರೋ ಏನೋ. ಏಕೆನ್ ಇವಾಗ ಕಾಮಿಡಿ ಕಿಲಾಡಿಗೆ ಬಂದರೆ ಇದು ಒಂದು ಜರ್ನಿ ಸೂಪರು. ಯಾಕಂದರೆ ನಿಮಗೆ ಚಿಕ್ಕ ವಯಸ್ಸಿಂದನೂ ನೀವು ಡ್ಯಾನ್ಸ್ ಮಾಡ್ಕೊಂಡು ಆಡ್ಕೊಂಡು ಆಟ ಆಡ್ಕೊಂಡು ಸ್ಟೇಜ್ ಇಷ್ಟಪಟ್ಕೊಂಡು ಬಂದಿದ್ದೀರಾ. ಸೊ ಈ ಒಂದು ಮೂಮೆಂಟ್ ಇರ್ತಲ್ಲ ಈ ಕಾಮಿಡಿ ಕಿಲಾಡಿಗಳು, ಈ ಆಡಿಷನ್ ಕೊಡೋದಿದೆ ಅಲ್ಲ, ಅದ್ರಷ್ಟು ದೊಡ್ಡ ಕೆಲಸ ಇನ್ನೊಂದು. ಅದು ಅಲ್ಲಿವರೆಗೂ ನನಗೆ ಗೊತ್ತೇ ಇರಲಿಲ್ಲ. ಆಡಿಷನ್ ಕೊಡೋದು ಕೂಡ ಒಂದು ದೊಡ್ಡ ಕಷ್ಟದ ಕೆಲಸ ಅಂತ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ. ಐ ವಾಸ್ ಲೈಕ್ ವೆರಿ ನಾರ್ಮಲ್ ಆಗಿ, ನಾನು ಎಲ್ಲರೂ ಬರ್ತಾರೆ ಆಡಿಷನ್ ಕೊಡ್ತಾರೆ ಹೋಗ್ತಾರೆ, ಆಮೇಲೆ ಅವರೆಲ್ಲ ವೀಡಿಯೋಸ್ಗಳು ನೋಡ್ತಾರೆ, ಯಾರು ಇಷ್ಟ ಆಗುತ್ತೆ ಅವ್ರನ್ನ ತೊಗೊಳ್ತಾರೆ ಮುಗಿಸ್ತಾರೆ. ಇದು ಹಂಗಲ್ಲ, ಅಲ್ಲೇ ಸ್ಪಾಟಲ್ಲೇ ಡಿಸೈಡ್ ಮಾಡಿಬಿಟ್ರು ಅವರು. ಇವ್ರು ಸೆಟ್ ಆಗ್ತಾರೆ, ಇವ್ರು ಸೆಟ್ ಆಗಲ್ಲ, ಇವ್ರು ಸೆಟ್ ಆಗ್ತಾರೆ, ಇವ್ರು ಸೆಟ್ ಆಗಲ್ಲ. ಲಾಸ್ಟ್ ಇನ್ನೊಂದು 4-5 ಜನ ಬೇಕು ಅನ್ನೋ ಟೈಮಲ್ಲಿ ಮಾತ್ರ ಅವರು ಕುತ್ಕೊಂಡು ವಿಡಿಯೋನ ನೋಡಿ ಅದನ್ನು ಕೂಲಂಕುಷವಾಗಿ ಓಕೆ ಇವನೊಂದು ಸ್ವಲ್ಪ ಟ್ರೈನ್ ಮಾಡಬಹುದೇನೋ, ಇವನೊಂದು ಒಂಚೂರು ಎತ್ತಬಹುದೇನೋ ಅಂತ ಆಮೇಲೆ ನೋಡ್ತಾರೆ ಅನ್ನೋದು ಆಮೇಲೆ ಗೊತ್ತಾಯಿತು ನಮಗೆ. ಲೇಟ್ರ್ ಆನ್ ಲೈಕ್ ಬೇರೆ ಇನ್ನು ನೆಕ್ಸ್ಟ್ ಸೀಸನ್ಗಳ ಆಡಿಷನ್ಗಳಿಗೆ ನಾವು ಹೋದಾಗ ಅವಾಗ ಗೊತ್ತಾಗ್ತಾ ಹೋಯಿತು ನನಗೆ. ಓಕೆ ಹಿಂಗಿರುತ್ತೆ. ಕಾಮಿಡಿ ಕಿಲಾಡಿಗಳು ಒಂದೇ ಆಡಿಷನ್ ಕೊಟ್ಟಿರೋದು, ಅದಕ್ಕೂ ಮುಂಚೆ ಯಾವುದು ಸೀರಿಯಲ್ಸು ಆ ಥರ ಏನೋ ಟ್ರೈ ಮಾಡಿ? ಅದೇ ಈ ಥರನೇ ಕೊಟ್ಟಿದ್ದು ನಾವು, ಬಟ್ ಅಲ್ಲೆಲ್ಲ ಇಷ್ಟೊಂದು ಇದು ಮಾಡ್ತಿರ್ಲಿಲ್ಲ. ರೆಡಿ ಆಗ್ಬಿಟ್ಟು ಬನ್ನಿ ಈ ಡೈಲಾಗ್ ಹೇಳಿ ಸರಿ ಓಕೆ ಓಕೆ ಈ ಆಡಿಷನ್ ಇದೆ ಅಂತ ಹೆಂಗೆ ಗೊತ್ತಾಗ್ತಿತ್ತು ನಿಮಗೆ? ಅಲ್ಲಿ ಯಾವುದು ಈ ಥರ ಈ ಏರಿಯಾನಲ್ಲಿ ಹಿಂಗೆ ಅಡ್ವರ್ಟೈಸ್ಮೆಂಟ್ ಇದೆ ಅಂತ ಪಬ್ಲಿಸಿಟಿ ಕೊಟ್ಟಾಗ ನೀವು ಟಿವಿಲೆಲ್ಲ ಬರ್ತಾ ಇತ್ತು, ನೀವು ಅಷ್ಟೇ ಹಂಗೆ ನೋಡಿಕೊಂಡು ಟಕ ನಂಬರ್ ಎಲ್ಲ ಬರ್ಕೊಂಡ್ಬಿಟ್ಟು ಸೀರಿಯಲ್ಸ್ ಎಲ್ಲ ಇರ್ತಿತ್ತಲ್ಲ ಅವಾಗ. ಸೊ ಅವಾಗೆಲ್ಲ ಹೋಗ್ತಾ ಇದೆ ಉದಯ ಟಿವಿ, ಕಸ್ತೂರಿ, ಅಲ್ಲಿ ಕೆಳಗಡೆ ಎಲ್ಲ ಸ್ಲಾಟ್ಸ್ಗಳು ಹೋಗ್ತಾ ಇರೋದು. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಂಬರ್ಗಳನ್ನ ಬರ್ಕೊಂಡು ಹೋಗಿ ಆಡಿಷನ್ಸ್ಗಳನ್ನ ಅಟೆಂಡ್ ಮಾಡಿ ಬರ್ತಾ ಇದ್ದೆ ನಾನು. ಆ ಥರ ಮಾಡ್ತಿದ್ದೆ. ಓಕೆ, ಈಗ ಈ ಕಾಮಿಡಿ ಕಿಲಾಡಿಗಳು ಎಷ್ಟು ಸತಿ ಕೊಟ್ಟಿದ್ದು ನೀವು ಆಡಿಷನ್? ಒಂದೇ ಸರಿ ಕೊಟ್ಟಿದ್ದು ನಾನು ಆಡಿಷನ್ನು. ಬಟ್ ನಾನು ಒಂದು 10 ಆಡಿಷನ್ ಮಾಡೋದು ಒಂದೇ ಇತ್ತು, ಒಂದು ಕಾಮಿಡಿ ಕಿಲಾಡಿ ಆಡಿಷನ್ ಮಾಡೋದು ಒಂದೇ ಇತ್ತು. ಯಪ್ಪ ಯಾರಿದ್ರು ಅವಾಗ? ಜಡ್ಜಸ್ ಯಾರೂ ಇರಲಿಲ್ಲ. ನನ್ನನ್ನು ಆಡಿಷನ್ ಮಾಡಿದವರು ನಮ್ಮ ಶೋನ ಒನ್ ಆಫ್ ದ ಡೈರೆಕ್ಟರ್ ಸತೀಶ್ ಸರ್, ಅವರೇ ನಮಗೆ ಆಡಿಷನ್ ಮಾಡಿದ್ದು. ಮಾತಾಡಿ ಸಾಕಾಗೋಯ್ತು. ನನಗೇನು ಬರ್ತಾಯಿದ್ದೆ ಒಂದು 3-4 ಜನರ ಮಿಮಿಕ್ರಿ, ಆಮೇಲೆ ಒಂದು 7 ಥರ ಕನ್ನಡ ಮಾತಾಡ್ತಿದ್ದಿದ್ದು. ಸರಿ ಅಂದ್ಬಿಟ್ಟು ಅದೆಲ್ಲ ಮಾತಾಡಿದೆ. ಆಮೇಲೆ ಅವ್ರು ಒಂದಷ್ಟು ಸಿಚುವೇಶನ್ಗಳು ಕೊಟ್ಟರು. ನಾನೇ ನೆನ್ಕೊಂಡೆ ಇಷ್ಟೇ ಮಾತಾಡ್ಬಿಟ್ಟು ಇವಾಗ ಹೋಗ್ಬಿಡೋದು. ಆಮೇಲೆ ಅವ್ರು ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ಸೆಲೆಕ್ಟ್ ಸಬ್ಜೆಕ್ಟ. ಆಮೇಲೆ ಅವರು ಒಂದು ಸಿಚುವೇಶನ್ ಕೊಡ್ತೀನಿ, ಈಗ ಅತ್ತೆ ಸೊಸೆ, ಅತ್ತೆನೂ ನೀನೇ ಸೊಸೆನೂ ನೀನೇ, ಈ ಕಡೆ ನಿಂತ್ಕೊಂಡ್ರೆ ಅತ್ತೆ, ಈ ಕಡೆ ನಿಂತ್ಕೊಂಡ್ರೆ ಸೊಸೆ, ಹೆಂಗೆ ಇದು ಮಾಡ್ತೀಯಾ ಹೇಳು ನನಗೆ. ಹೌದಾ ಸರಿ ಓಕೆ ಅಂತ ಅಂದ್ಬಿಟ್ಟು ನಾನು ರಪ್ಪ ಏನು ಮಾಡ್ಕೊಂಡ್ಬಿಟ್ಟೆ, ಅತ್ತೆನ ಹುಬ್ಳಿ ಸೈಡ್ ಅವ್ರ ಥರ ಮಾತಾಡ್ತಾರೆ, ಸೊಸೆನ ಈ ಕಡೆ ಮೈಸೂರು ಮಂಡ್ಯ ಸೈಡ್ ಮಾತಾಡ್ತಾರೆ ಅನ್ನೋ ಥರ ಚೇಂಜ್ ಮಾಡ್ಕೊಂಬಿಟ್ಟೆ. ಹಾಗೆ ಮಾತಾಡ್ತಾ ಇಬ್ಬರದ್ದು ಸಿನಾರಿಯೋ ಹಿಂಗಿರುತ್ತೆ. ಅತ್ತೆ ಹಿಂಗೆ ಮಾತಾಡೋದು, ಸೊಸೆ ಹಿಂಗೆ ಮಾತಾಡ್ದೆಲ್ಲ ಹಾಂ ಸರಿ ಓಕೆ. ಅವ್ರು ಹೆಂಗೆ ಅಂದರೆ ನಾವು ತೋರಿಸ್ತಾ ಇನ್ನೊಂದು ಚಾಲೆಂಜ್ ಯಪ್ಪ ಅಲ್ಲೇ ಒಂದು ಎಪಿಸೋಡ ಮಾಡ್ಬಿಡೋರು. 1.5 ಗಂಟೆ ಆಡಿಷನ್ ಕೊಟ್ಟು ನನಗಂತೂ ಯಾವುದು ಗುರು ಇದು ಆಡಿಷನ್, ಹಿಂಗೆಲ್ಲ ಯಾವನ ಆಡಿಷನ್ ಮಾಡ್ತಾನೆ ನಾನು. ಆಮೇಲೆ ಕಾಗೆ ಹೆಂಗೆ ಸ್ನಾನ ಮಾಡ್ತೀವಿ ತೋರಿಸೋದು ನನಗೆ ಗೊತ್ತಿಲ್ಲ ಸಾರ್ ಅಂದೆ. ನಾನು ಕಾಗೆ ಸ್ನಾನ ಮಾಡಿರೋದೆಲ್ಲ ನಾನು ನೋಡಿಲ್ಲ ಸರ್, ನನಗೆ ಗೊತ್ತಿಲ್ಲ ಅದು ಹೆಂಗೆ ಮಾಡೋದು. ಆನೆ ಹೆಂಗೆ ನಡೆಯುತ್ತೆ ತೋರಿಸು ಅಂತ, ಯಾವನ ಆನೆ ಹೆಂಗೆ ನಡೆಯುತ್ತೆ ತೋರಿಸೋದು ಹೆಂಗೆ ತೋರಿಸೋದು ಅಂತ ನಾನು.
ಆ ಥರ ಎಲ್ಲ ಇದು ಮಾಡಿದ್ರು. ಸರಿ ಓಕೆ ಆಯಿತು ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡ್ತು. ನನಗೆ ಒಂಥರ ನಗು ಬರೋದು, ಇಷ್ಟು ವಿಚಿತ್ರವಾಗಿ ಯಾರು ಆಡಿಷನ್ ಮಾಡ್ತಾರೆ ಮಾರಿ, ಇವರೆಲ್ಲ ಹುಚ್ಚು ನನ್ನ ಮಕ್ಳ ಥರ ಆಡ್ತಾರಲ್ಲ ಅಂತ ನಾನು ಹಂಗೆಲ್ಲ ಇದು ಮಾಡಿದ್ವಿ, ಏನೋ ತೋರಿಸಿದ್ವಿ. ದೆನ್ ಆಮೇಲೆ ಇನ್ಯಾರನ್ನೋ ಕರೆಸಿದ್ರು, ಆ ರೂಮಿಗೆ ಕರ್ಕೊಂಡೋಗು ಅಂತ ಅಂದರು. ಒಂದು ಬೂತಿಂದ ಇನ್ನೊಂದು ಬೂತಿಗೆ ಕರ್ಕೊಳೋದು. ಅಲ್ಲೋಗಿ ನೋಡಿದ್ರೆ ನಮಗೆ ಗಣಪ ಸರ್ ಅಂತ ನೀನಾಸಮ್ ಗೋಲ್ಡ್ ಮೆಡಲಿಸ್ಟ್. ಹೆಂಗೆ ಅಂದರೆ ಇಲ್ಲಿ ಗಂಟ ಕೂದಲು, ಕಲಿ ಹೇರ್ಸ್, ಗಣಪ ಅಂತ, ಓಕೆ, ಕ್ಯಾಟ್ ಐಸ್, ಅಯ್ಯೋ ಒಂದು ಗಾತ್ರ, ಒಂದು ಘಟೋತ್ಕಜನ್ ನೋಡಿದ ಫೀಲ್ ನನಗೆ. ನೀವು ಈ ಫಿಲಮಲ್ಲಿ ಈ ದೊಡ್ಡಣ್ಣ ಸರ್ ನಿಂಗೆ ತೋರಿಸಲ್ವಾ, ಹಂಗೆ ನೋಡ್ತಿದ್ದೀನಿ ನಾನು ಅವ್ರನ್ನ. ಏನೇ ಪಾದ ಇಷ್ಟು ದೊಡ್ಡದಾ, ಚಪ್ಪಲಿ ನನಗೂ ಇಷ್ಟುದ್ದ ಇದೆ ಅಂದ್ಬಿಟ್ಟು ಹಿಂಗೆ ನೋಡ್ತಾ ಇದ್ದೀನಿ ಅವ್ರನ್ನ, ಲಿಟ್ರಲಿ ಹಿಂಗೆ ನೋಡ್ತಾ ಇದ್ದೀನಿ. ಮನುಷ್ಯರ ಜಾತಿಗಂತೂ ಹುಟ್ಟಿಲ್ಲ ಇವರು ಅಂತ ಆ ಥರ. ಅಪ್ಪ ಈ ಗಾತ್ರ, ಈ ಎತ್ತರ, ಯಾವ ಮನುಷ್ಯ ಗುರು ಇವರು ಅಂತ. ಆಮೇಲೆ ಅವರು ನಿಂತ್ಕೊಳ್ಳಿ ಅಂದರು. ಹಾಂ ಅಂದೆ, ಅಲ್ಲಿ ನಿಂತ್ಕೊಳ್ಳಿ ಅಂದರು. ಹಾಂ ಓಕೆ ಸರ್ ಅಂತ ಅಂದ್ಬಿಟ್ಟು ನನಗೆ ಹೆಂಗೆ ಅಂತಂದರೆ ಹಿಂಗೆ ಸುಸ್ತಾಗಿದ್ದು ಅವಳು ಹಿಂಗೆ ಒಂದು ಸತಿ ಜರ್ಕೊಡ್ದೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡೆ. ಆಮೇಲೆ ಅವ್ರು ಬಂದರು, ಇದೊಂದು ಡೈಲಾಗ್ ಹೇಳಿ ಅಂದರು. ನಾನು ಸರ್ ಬೇಜಾರು ಮಾಡ್ಕೋಬೇಡಿ, ನಂಗೆ ಓದಿದ್ದು ಯಾವುದು ನೆನಪಿರಲ್ಲ, ನೀವು ಓದಿ ಹೇಳಿದ್ರೆ ನಾನು ಅದನ್ನು ಹೇಳ್ತೀನಿ. ಹೌದಾ? ಹಾಂ. ಆಮೇಲೆ ಸರ್ ಹಿಂಗಿದ್ದವರು ಈಗ ನೋಡಿದ್ರು. ನಾನು ಅಯ್ಯಯ್ಯೋ ನಾ ಕೇಳಿ ತಪ್ಪು ಮಾಡ್ಬಿಟ್ನಾ, ಹೊರಗಿಡ್ಬಿಡ್ತಾನ ಇವನನ್ನ ಅಂತ. ಸರಿ ಆಯಿತು. ನಾನೊಂದು ಬೆಟ್ಟದ ತುದಿಯಲ್ಲಿ ನಿಂತಿದ್ದೆ, ಅದೇನೋ ಡೈಲಾಗ್ ಹೇಳಿದ್ರು. ಓಹೋ ಆಹಾ ಅಂತ ಕೂಗಬೇಕೆನಿಸಿತ್ತು, ಆದರೆ ನನ್ನ ಕೂಗಲ್ಲಿ ಯಾರಿಗೂ ಕೇಳಿಸುತ್ತಿರಲಿಲ್ಲ ಅಂತ ಹಾಗೆಲ್ಲ ಏನೋ ಇತ್ತು. ಎಲ್ಲ ಹೇಳಿದೆ. ಎಲ್ಲ ಹೇಳಿಬಿಟ್ಟು ಅಷ್ಟೊತ್ತಿಗೆ ಸುಸ್ತಾಗಿ ನೀರಾಗಿ ಹೋಗ್ಬಿಟ್ಟಿದ್ದೆ. ನಾನು ಊಟ ಬೇರೆ ಮಾಡಿರಲಿಲ್ಲ ಅವತ್ತು, ನನ್ನ ಬರ್ಡೇ ಆಯಿತಾ, ಊಟ ಬೇರೆ ಮಾಡಿರಲಿಲ್ಲ. ಆಮೇಲೆ ಕೊನೆಗೆ ಹುಟ್ಟಿದ ದಿನ ಕಂಡೋಗ್ಬಿಟ್ಟೈತಲ್ಲ ದೇವರಾಣೆಗಳು. ತಾಯಿಗ ನನಗೆ ರೂಮ್ ಹೊರಗಡೆ ಬರ್ಬೇಕಾದ್ರೆ ನನ್ನ ತಾಯಿ ಗರ್ಭದಿಂದ ಆಚೆ ಕಡೆ ಬಂದ ಫೀಲು, ಸದ್ಯ ಬಿಟ್ರಲ್ಲಪ್ಪ ದೇವ್ರೆ ನನ್ನ ಅಂತ ಹಾಗೆ ನಾನು. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ಸತೀಶ್ ಸರ್, ಆಮೇಲೆ ಕೊನೆಗೆ ಇದು ನಮ್ಮದು ವಾಟ್ ಇಸ್ ದಟ್, ಇದು ಫಿಲಪ್ ಮಾಡ್ತೀವಲ್ಲ, ಫಾರ್ಮ್ ಫಿಲಪ್ ಮಾಡ್ತೀವಲ್ಲ, ಅದರಲ್ಲೆಲ್ಲ ನೋಡ್ಬಿಟ್ಟು ನೀನು ಇವತ್ತೇ ಹುಟ್ಟಿ ಇವತ್ತೇ ದೊಡ್ಡೊಳಗೆ ಇವತ್ತೇ ಬಂದ್ಬಿಟ್ಟ ಅಂದರು. ಇಲ್ಲ ಸರ್ ಯಾಕೆ ಮತ್ತೆ 2017 ಅಂತ ಅಲ್ಲ 2016 ಅಂತ ಬರ್ದಿದ್ಯಾ ಅಂದರು. ಅಯ್ಯೋ ಸಾರಿ ಸರ್ ಓಕೆ, ಅದು ಆ ಇಸ್ವಿ ಬರೆಯೋಕ್ಕೋಗಿ ಇವತ್ತು ಇವತ್ತು ನಿನ್ನ ಬರ್ಡೇನಾ ಅಂದರು. ಹ್ಞೂ ಸರ್ ಅಂದೆ. ಅವಾಗ ಒಂದು 5 ಸ್ಟಾರ್ ಇವತ್ತೇ ಬಂದ್ಬಿಟ್ಟಿದ್ಯಾ ಆಡಿಷನ್ಗೆ ಅಂದರು. ಅವಾಗ ಒಂದು 5 ಸ್ಟಾರ್ ಚಾಕ್ಲೇಟ್ ಹಿಂಗೆ ತೆಗೆದು ಕೊಟ್ಟರು. ಅದನ್ನೇ ಇಷ್ಟಾನ ನಂಗೆ ತಿಂದೆ ಅದನ್ನು. ಥ್ಯಾಂಕ್ ಯು ಸರ್, ಬಾಯಲ್ಲಿ ತುರಿಕೊಬಿಟ್ಟು ಫುಲ್ ಥ್ಯಾಂಕ್ ಯು ಸರ್ ತುಂಬ ಇಷ್ಟ ಬಿಡ್ದಂಗೆ ಅಂದ್ಬಿಟ್ಟು ಹಂಗೆ ಫುಲ್ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ನಿಂತ್ಕೊಂಡೆ. ಸರಿ ನಾನು ಅವರೇ ಕಾಲ್ ಮಾಡ್ತೀನಿ ಹೋಗ್ಬಿಟ್ಟು ಬನ್ನಿ. ಓಕೆ. ಬಟ್ ಅಲ್ಲಿ ಜಡ್ಜಸ್ಗಳ ಜೊತೆ ಒಂದು ಬಾಂಡಿಂಗ್ ಅಂತ ಕ್ರಿಯೇಟ್. ಅಯ್ಯೋ ಹೆಂಗೆ ಅಂತ ಅಂದರೆ ಹೋಗ್ತಾ ಹೋಗ್ತಾ ಜಡ್ಜಸ್ ಬಿಕೇಮ್ ಆರ್ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥರ ಒಂಥರ ಹಂಗೆ. ಅಯ್ಯಪ್ಪ ಅವರಿಗೋಸ್ಕರ ಹೇಳ್ತೀನಿ ಸರ್ಗೆ ನಮಗೆ ಅನ್ಸೋದು ಇವರು ಎಷ್ಟು ಎಲ್ಲರಿಗಿಂತ ಎಷ್ಟು ದೊಡ್ಡವರಪ್ಪ, ಎಷ್ಟು ಪೋಲಿ ಥರ ಆಡ್ತಾರೆ ಅವಾಗ ಹಂಗೆ ಅನ್ಸೋದು. ಆಮೇಲೆ ಅವರು ಪಾಪ ನಮಗೆ ಅವ್ರನ್ನ ನೋಡಿ ನಾವು ಪ್ಯಾನಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಂಗೆ ಮಾತಾಡ್ಸೋದು, ಹಂಗೆ ಕೀಟ್ಲೆ ಮಾಡೋದು, ತರಲೆ ಮಾಡೋರು. ಜಗ್ಗೇ ಸರು ಟಿಪ್ಸ್ ಕೊಡೋದ್ರ ಜೊತೆಗೆ ನಮ್ಮ ಆರ್ಟಿಸ್ಟ್ಗಳು ನೋಡ್ರಿ ಕಲಾವಿದ್ರು ನಮ್ಮ ಕಲಾವಿದ್ರು ಏನ್ರಿ ಕಡಿಮೆ ಇದೆ ಅವ್ರಿಗೆ, ಏನು ಇದು ಮಾಡಿ ಚೆನ್ನಾಗಿ ಮಾಡ್ತಾರೆ ತಗೊಳ್ರಿ, ಅವ್ರನ್ನ ಸಿನಿಮಾಗೆ ಹಾಕೊಳ್ರಿ, ಇವನೊಂದು ಸಿನಿಮಾಗೆ ಹಾಕೊಳ್ರಿ, ಯಾಕ್ರಿ ಕೊಡಲ್ಲ ನೀವು, ಹೊರಗಡೆ ಯಾರ್ಯಾರನ್ನ ದುಡ್ಡು ಕೊಟ್ಟು ಕರೆಸ್ತೀರಾ, ಇವ್ರಿಗೆ ಕೊಡಿ, ನಮ್ಮವರೇ ಬೆಳೆದ್ರೆ ನಮ್ಮವರೇ ತಿಂದ್ರೆ ಅಂತ ಹಾಗೆ ಜಗ್ಗೆ ಸರ್ ಆ ಥರ. ಸೊ ಆ ಥರದ್ರಲ್ಲಿ ಕಂಫರ್ಟ್ ಝೋನ್ ಕೊಡೋರು. ನಾವದು ಎಷ್ಟು ವಯಸ್ಸಾಗಿದೆ ಸರ್, ಎಷ್ಟು ಪೋಲಿ ಥರ ಆಡ್ತಾರಪ್ಪ ತೂ ಅಂತ ಹಾಗೆಲ್ಲ ಅನ್ಸೋದು. ಆಮೇಲೆ ನಮ್ಗೆ ಅವ್ರಿಗೆ ರಿಪ್ಲೈ ಕೊಡೋಕ್ಕೂ ಭಯ ನಮಗೆ. ಇವಾಗಂದ್ರೆ ಚೆನ್ನಾಗಿ ರಿಪ್ಲೈ ಕೊಡ ಸುಮ್ಮನೆ ಸರ್ ನೀವು ಹಂಗೇನೋ ರಿಪ್ಲೈ ಕೊಟ್ಬಿಡ್ತೀವಿ. ಬಿಕಾಸ್ ಇವಾಗ ಸ್ವಲ್ಪ ಕ್ಯಾಶುವಲ್ ಆಗಿಬಿಟ್ಟಿದ್ದೀವಿ ಸರ್ ಜೊತೆಗೆ ಇದು ಅವ್ರು ಹೇಗಿರ್ತಾರೆ ಅಂತ ಗೊತ್ತಾಗೋಗ್ಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ಏನಾರು ರಿಪ್ಲೈ ಕೊಡೋದು ನಾನು ಏನಾರು ಯಾಬಿಟ್ಟೆ ಸರಿಯಾಗಿ ಹೇಳ್ಬಿಡೋನಲ್ಲ ಈಗ ಅಂತ ಹಂಗೆ ಮತ್ತು ಸಖತ್ ಹೇಳಿ ಅವರು. ಆಮೇಲೆ ಸಡನ್ನಾಗಿ ಚೋಕ್ ಕೊಟ್ಬಿಡೋರು, ನಮಗೆ ಸಡನ್ನಾಗಿ ಚಮಕ್ ಮಾಡಿಬಿಡೋರು, ಭಯ ಆಗ್ಬಿಡೋದು. ಆ ಥರ ಎಲ್ಲ ನಮ್ಮನ್ನು ಏನೇನೋ ಆಟ ಆಡಿಸಿ ಒಂಥರ ತುಂಬ ಫ್ರೆಂಡ್ಲಿ ಆಗಿರೋರು ಜಡ್ಜಸ್ಗಳು. ಸ್ಟಾರ್ಟಿಂಗ್ ಅಷ್ಟೇ ನಮಗೆ ಭಯ ಆಯಿತು ಜಡ್ಜಸ್ಗಳ ಎದುರುಗಡೆ ಪರ್ಫಾರ್ಮ್ ಮಾಡೋದಕ್ಕೆ. ಹೋಗ್ತಾ ನಮ್ಗೆ ಹೆಂಗೆ ಅಂದರೆ ಅವರು ಸ್ಕಿಟ್ಟಲ್ಲಿ ಇನ್ವಾಲ್ವ್ ಆಗಿಬಿಡೋರು, ಅವರು ನಮಗೆ ಮಧ್ಯ ಕೌಂಟ್ರ್ ಕೊಡೋಕ್ಕೆ ಶುರು ಮಾಡಿಬಿಡೋರು. ಆವಾಗೆಲ್ಲ ಸಖತ್ ಮಜಾ ಮಾಡಿದ್ದೀವಿ ನಾವಂತೂ. ಸೊ ಈ ಕಾಂಬಿನೇಷನ್ಗಳು ನೀವು ಈಗ ಕರ್ನಾಟಕ ತುಂಬ ಅಲ್ಲಿ ಇಲ್ಲಿ ವೇದಿಕೆಗಳನ್ನ ಹಂಚ್ಕೊಂಡಿರ್ತೀರ. ಒಂದಷ್ಟು ಮೆಮೊರಬಲ್ ಇನ್ಸಿಡೆಂಟ್ಸ್ಗಳನ್ನ ಹೇಳ್ಬೋದಾ? ಎಲ್ಲೆಲ್ಲಿ ಹೋಗಿದ್ರಿ? ನನಗೆ
ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ ನಾ ಕಾರ್ಯಕ್ರಮ ಮಾಡೋದು. ನಿಮ್ಗೆ ಅಲ್ಲಿಂದಾನೇ ಜಾಸ್ತಿ ಬರೋದು. ಬಿಕಾಸ್ ನಮ್ಮ ಕಡೆ ಆಬ್ವಿಯಸ್ಲಿ ಕಲಾವಿದ್ರನ್ನ ತುಂಬಾ ಚೆನ್ನಾಗಿ ಅನಾದಿ ಕಾಲದಿಂದನೂ ನಡ್ಕೊಂಡ್. ಸೊ ಹಾಗಾಗಿ ಒಂದ್ಸತಿ ಬೆಳಗಾಮಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು, ನಾನು ಶಿವರಾಜ್ KR ಹೋಗಿದ್ವಿ. ಓಕೆ, ಅಣ್ಣ ಸ್ಟೇಜ್ ಮೇಲೆ ನಾನು ಅವರೆಲ್ಲ ಪರ್ಫಾರ್ಮ್ ಮಾಡಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದು ಕೆಳಗಿಳಿದು ಬಂದು ಅಲ್ಲೊಂದು ಅಜ್ಜ ಕೂತಿದ್ರು ಸೈಡಲ್ಲಿ. ಹುಸುಳ ಮಗ ಏನ್ ಮಾಡ್ತಿಲ್ಲ ಅಂದ್ಬಿಟ್ರು. ಇವನಿಗೆ ಫುಲ್ಲು ರಾಂಗ್ ಆಗ್ಬಿಟ್ಟ ಅವನು. ಏನೋ ಅವನು ಸುಳ್ಳು ಮಗಂದೆಲ್ಲ ಬೈತ ನನಗೆ ಅಂತ. ನೋ ಅದು ಈ ಕಡೆ ಭಾಷೆದು ಸೊಗಡೆ ಆಗಿದೆ, ಸೊಗಡೆ ಆಗಿದೆ. ಅವನು ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಹಂಗೆ ಹೇಳ್ತಾನೆ, ಪ್ರೀತಿ ಇರೋದಕ್ಕೆ ಸುಳ್ಳು ಮಗ ಅಂತ ಬೈತಾನೆ ಅಂತ. ಅಯ್ಯೋ ನಾನು ಹೆಂಗೆ ಹೇಳಲಿ ಅವ್ರಿಗೆ. ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಅವ್ರು ಅರ್ಥ ಮಾಡ್ಕೊಂಡ್ರು, ಓ ಇವ್ರಿನ ಜನನೇ ಹಾಗೆ, ಸ್ವಲ್ಪ ಮಾತು ಒಂಚೂರು ಆ ಕಡೆ ಈ ಕಡೆ ರಫ್ ಆ್ಯಂಡ್ ಟಫ್ ಆಗುತ್ತೆ, ಬಟ್ ಅವ್ರಿಗೆ ತುಂಬ ಪ್ರೀತಿ ಮಾಡ್ತಾರೆ ಅಂತ ಆಮೇಲೆ ಗೊತ್ತಾಯ್ತು ಅವ್ರಿಗೆ. ಲೇಟ್ರ್ ಒಂದಷ್ಟು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಗೊತ್ತಾಯ್ತು. ನಂಗೆ ಇವತ್ತಿಗೂ ನಗು ಬರುತ್ತೆ, ಎಷ್ಟು ಸುಳ್ಳು ಮಗ ಅಂತ ಹಂಗನ್ಬಿಟ್ರು ಶಿವರಾಜ್ KR ಅವ್ರು ಒಂದೇ ಸತಿ. ಆಮೇಲೆ ಅವಜ್ಜ ನಾ ಏನಂದಿನಿ ಅವನು ಹಂಗೆ ಆ ತಾತ ಮಾತು ಇವ್ನು ಇರ್ದವಳ ನಾ ಏನಂದ್ರೆ ಚಂದ ಮಾಡುದು ಸುಳ್ಳು ಮಗ ಅಂದನ ಅಲ್ಲ ನಾನೇನಂದ್ರೆ ಮಾತು ಹಂಗನ್ನೋರು. ಹಬ್ಬ ನಂಗೆ ಎಷ್ಟೊತ್ತಿಗೆ ಕಾರ್ ಹತ್ತಿ ಬೆಂಗ್ಳೂರು ಹೋಗ್ತೀವಪ್ಪ ನಂಗೆ ಆಗ್ಬಿಟ್ಟಿತ್ತು. ಲಿಟ್ರಲಿ ಹಂಗೆ ಫೀಲ್ ಮಾಡಿಸ್ಬಿಟ್ರು ಅವರು. ಲೈಕ್ ಅಯ್ಯಯ್ಯೋ ದಿಸ್ ಇಸ್ ನಾಟ್ ಫೇರ್. ಇನ್ಮೇಲೆ ಶಿವಣ್ಣನ ಮೆಂಟಲಿ ಪ್ರಿಪೇರ್ ಮಾಡಿ ಕರ್ಕೊಂಬರ್ಬೇಕು ಕಾರ್ಯಕ್ರಮಕ್ಕೆ ಅಂತ. ಅದೊಂದು ಇನ್ಸಿಡೆಂಟ್ ನನ್ನ ಲೈಫಲ್ಲೂ ನಾನು ಯಾವತ್ತೂ ಮರೆಯಲ್ಲ. ರಾಘು ಪ್ಲೀಸ್ ನೀವು ಹುಡುಗ ಅನ್ನೋದನ್ನ ಇನ್ನೊಂದು ಸ್ವಲ್ಪನಾರ ತೋರಿಸ್ಬೇಕಿಲ್ಲ ಅಂದರೆ ಹೌದು ಭಾಳ ಏನೋ ನೀನೇ ಕಷ್ಟಕ್ಕೆ ಸಿಗಾಕೊಂಡಿ. ಹೌದಮ್ಮ ಎಲ್ಲಿ ಸವಸ ಅಂತ ನನಗೆ ಸೆಕೆಂಡ್ ಒಂಥರ ಮುಜುಗರ ಆಗೋಯ್ತು ನನಗೆ. ಸ್ಟೇಜ್ ಮೇಲೆಲ್ಲ ಸ್ಕಿಟ್ ಮಾಡಿದ್ವಿ ಸ್ಟೇಜ್ ಮೇಲೆ. ಒಂದು ಸ್ಕಿಟ್ ಇತ್ತು, ಅದೆಲ್ಲ ಸ್ಕಿಟ್ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಅವನು ಮ್ಯೂಸಿಕ್ ಆಪ್ರೇಟ್ ಮಾಡೋದಕ್ಕೆ ಅಂತ ಅವ್ನು ಯೂಶ್ವಲಿ ಹಿಂಗೆ ಕುತ್ಕೋತಾನಲ್ಲ, ಮ್ಯೂಸಿಕ್ ಆಪ್ರೇಟ್ ಮಾಡೋಕ್ಕೆ ಹಿಂಗೆ ಸ್ಕಿಟ್ ನೋಡ್ಕೊಂಡು ಹಿಂಗೆ ಕುತ್ಕೊಂಡಿದ್ದಾನೆ. ಇಲ್ಲಿ ಸೈಡಲ್ಲಿ ಯಾವನೋ ಅಜ್ಜ ಬಂದು ಕೂತಿಯಾನೆ, ಅವ್ನು ಕಾಲು ಹಿಂಗೆ ಉಜ್ತಾ ಇದ್ದಾನೆ. ಅವನು ದೂರ ಕುತ್ಕೋ ಅಂದ ಫಸ್ಟು. ಆಯ್ತಾ, ನಾನು ಹೇಳಿದ್ ನಿಜ ಆಗಿದೆ ಇಲ್ಲಿ. ಹೌದು, ದೂರ ಕುತ್ಕೋ ಫಸ್ಟು ಅಂತ ಅಂದ. ಒಂದ್ಸತಿ ಹೇಳ್ದ ಅವನು. ಆಮೇಲೆ ಕುತ್ಕೊಂಡ. ಆಮೇಲೆ ಮತ್ತೆ ಕಾಲ್ ಕಿರಿಕ್ ಸ್ಟಾರ್ಟ್ ಮಾಡ್ದವ. ನಾನು ಗಂಡ್ಸೆ ದೂರ ಹೋಗೋ ಅಂತ ಅಂದ್ಬಿಟ್ಟ ಅವನು. ನಕ್ಕಿದೀವಿ ನಾವೆಲ್ಲರೂ ಸ್ಕಿಟ್ ಆದ್ಮೇಲೆ ಏನಾಯ್ತು ರಾಘು ಆ ಬೇವರ್ಸಿ ನನ್ನ ಮಗ ನನ್ನ ಹೆಂಗೆ ಸೋರ್ಕೊಬಿಟ್ಟವನೇ ಸೌರ್ತಾ ಬಿದ್ದವನೇ ಅವಾಗಿಂದ ನನಗೆ. ಓ ಮೈ ಗಾಡ್ ವಾಟ್ಸ್ ಹ್ಯಾಪನಿಂಗ್ ಬ್ರೋ ಅಂತ ನಾನು ಹುಷಾರು ರಾಘು ಅಂತ. ಅಲ್ಲ ನಾನು ಆಮೇಲೆ ಏನು ಮಾಡಿ ದಯವಿಟ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಬರಾಗೋ ಅಂತ ಅಂದೆ. ಆಮೇಲೆ ಅವ್ನು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ಎಲ್ಲ ತೆಗೆದು ಒಂದು ಪ್ಯಾಂಟು ಶರ್ಟಲ್ಲಿ ಬಂದಮೇಲೆ ಆಮೇಲೆ ಅವ್ನು ಹಿಂಗೆ ಮುದ್ಕು ಹಿಂಗೆ ಉರಾಯಿಸ್ತಾ ಇದ್ದ. ಬರ್ಸಿ ನನ್ನ ಮಕ್ಕಳು ಎಲ್ಲೆಲ್ಲಿಂದ ಬರ್ತಾವೋ, ನಾನೇ ಬಿಡೋದಿಲ್ಲ, ಏನು ಗಂಡು ಹೆಣ್ಮಕ್ಳೇ ಬಂದ್ಬಿಟ್ರೆ ಏನು ಮಾಡ್ತಾವೋ, ಏನು ಬರ್ಗೆಟ್ಟಿದ್ದಾರೆ ಜನ ಹಂಗೆ ಹಿಂಗೆ ಅಂತೆಲ್ಲ ನನಗೆ ಅಪ್ಪ. ಆ್ಯಂಡ್ ದಟ್ ವಾಸ್ ನ್ಯೂ ಇಯರ್ ಪ್ರೋಗ್ರಾಮ್ ಬೇರೆ. ನಾನು ನನ್ನ ಲೈಫಲ್ಲೂ ಮರೆಯಲ್ಲ ಅದನ್ನು. ಐ ವಾಸ್ ಲೈಕ್ ನಾನು ವಂಡರ್ ಮಾಡ್ತಿದ್ದೆ, ಹೀಗೆಲ್ಲ ಇದ್ದಾರ ಜನ. ಅವನ್ ಗಂಡಸು ಅಂತ ಗೊತ್ತಿದ್ರು, ಮೋಸ್ಟ್ಲಿ ಆ ತಾತಂಗೆ ಗೊತ್ತಿರ್ಲಿಲ್ಲ ಅಂತ ಕಾಣುತ್ತೆ. ಅವ್ರಷ್ಟು ಮನ್ಸು ಕೊಟ್ಟು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ನೋಡಿಲ್ಲ ಅನ್ಸತ್ತೆ ಅವರು. ನಾನಂತೂ ಆಮೇಲೆ ರಾಘುಗೆ ಹೇಳ್ಬಿಟ್ಟೆ, ರಾಘು ನೆಕ್ಸ್ಟ್ ಟೈಮ್ ನೀನು ಲೇಡಿ ಗೆಟಪ್ ಹಾಕಿ ಸ್ಕಿಟ್ ಮುಗಿದು ಸೀದಾ ಹಿಂದೆಗಡೆ ಹೋಗಿ ಕೂತ್ಬಿಡು, ನೀನು ಬರಲೇಬೇಡ ಮ್ಯೂಸಿಕ್ ಪ್ಲೇ ಮಾಡೋದಕ್ಕೆ. ಈಗ ಗೊತ್ತಿಲ್ಲ, ಈಗ ಇವ್ನು ಕಾಲು ಸವರಿದ ನೆಕ್ಸ್ಟ್ ಯಾರೇನು ಸವರ್ತಾರೋ ಏನೋ, ಬರಲೇಬೇಡ. ಅವ್ನು ನೋಡೋಕೆ ಅಂತ ಕಚ್ಚಡ ಜನ ಇದ್ದಾರೆ. ಥೂ ನನಗೆ ಹಿಂಗೆ ಮಾಡ್ತಾರಲ್ಲ, ಇನ್ನು ಹೆಣ್ಮಕ್ಳು ಬಂದ್ಬಿಟ್ಟು ಹೆಂಗೆ ಟ್ರೀಟ್ ಮಾಡ್ಬೋದು ಅವ್ರನ್ನ ಅಂತ ಅನ್ನೋದು. ಅಯ್ಯೋ ಇದು ಪ್ರಪಂಚನೇ ಹಂಗೆ ಬಿಟ್ಟು ನಾನು ಎದುರಿಸ್ಬಿಟ್ಟಿದ್ದೆ ಒಂದ್ಸತಿ. ಅದೇ ಎದುರಿಸೋದಲ್ಲ, ಅವೇರ್ನೆಸ್ ಅದು. ಯಾರೋ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಿಂಗೆ ಗೊತ್ತಾಗಿ ಹುಡುಗರಿಗೇನೆ ಅದು ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತು ಅದು. ಅದಕ್ಕೆ ರಾಘು ಇದನ್ನ ನೋಡು ನೀನು ಜೋಪಾನ ಅಂತ ನಾನು ತೋರಿಸಿದ್ದೆ. ಪಾಪ ಅವ್ರಿಗೆ ನೆನಪಿದೆಯೋ ಎಲ್ಲೋ ಗೊತ್ತಿಲ್ಲ. ಬಟ್ ನೀವೀಗ ಹೇಳಿದ್ಮೇಲೆ ನನಗೆ ಕನೆಕ್ಟ್ ಆಗ್ತಾ ಇದೆ, ಹಂಗಾರ ಅವೆಲ್ಲ ನಿಜ ಘಟನೆಗಳು ಅಂತ. ಹುಡುಗರಾದ್ರೂ ಕಷ್ಟ, ಹುಡುಗಿರಾದ್ರೂ ನಾನು ಅವನಂತ ಆರ್ಟಿಸ್ಟ್ನ ನನ್ನ ಲೈಫಲ್ಲಿ ನಾನು ಯಾರಾದ್ರೂ ಆರ್ಟಿಸ್ಟ್ ಥರ ನಂಗೆ ಇರಬೇಕು ಗುರು ಸ್ಕಿಲ್ ಅಂತ ಅನ್ಕೊಡ್ತೀನಿ ಅಂದರೆ ಅವನ ಥರ ಇರಬೇಕು ಅಂತ ಆಸೆ ಪಡ್ತೀನಿ ನಾನು. ಎಷ್ಟು ನಾಜೂಕಾಗಿ ರೆಡಿ ಆಗ್ತಾನೆ ಒಂದು ಹೆಣ್ಮಕ್ಳ ಹಾವ ಭಾವ, ಅದಿಲ್ಲ ನಿಜವಾಗ್ಲೂ ನನಗದಿಲ್ಲ. ಆ ಡೆಡಿಕೇಶನ್ ನಮಗಿಲ್ಲ. ಹೌದು ಹೌದು, ಅವನ ಹತ್ರ ನಾವು ಅದನ್ನ ಕಲಿಬೇಕು. ಲಿಟ್ರಲಿ ನನಗೆ ಅವ್ನು ಯಾವತ್ತೇ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡ್ರು ನನಗೊಂಥರ ಪ್ರೀತಿ. ಕರೆಕ್ಟ್.
ಗೌರವ ಗೌರವ ಬಂದ್ಬಿಡುತ್ತೆ ಅವನ ಮೇಲೆ. ಏನು ಆರ್ಟಿಸ್ಟ್ ಅಲ್ಲ ಇವನು, ಎಷ್ಟು ಡೆಡಿಕೇಟಿಂಗ್ ಆಗಿ ವರ್ಕ್ ಮಾಡ್ತಾನಲ್ವ ಇವನು ಅಂತ ಆ ಫೀಲ್ ಇದೆ ಯಾವಾಗಲೂ. ನಾವು ಅಲ್ಲಿ ಬಂದಾಗೆ ನೋಡ್ತಿದ್ವಲ್ಲ, ಐಬ್ರೋಸಿಂದ ಹಿಡ್ದು ಮಸ್ಕರಾಯಿಂದ ಹಿಡ್ದು ಎಷ್ಟು ಮುತುವರ್ಜಿಯಿಂದ ರೆಡಿ ಆಗ್ತಾ ಇದ್ರು. ಬಿಕಾಸ್ ಅವ್ನು ಏನು ಹೇಳ್ತಾನೆ, ಯಾವಾಗಲೂ ನಾವು ಒಂದು ಹುಡುಗಿನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಅಕ್ಕ, ನಾವು ಹುಡುಗಾನೇ ಆಗಿದ್ರು ಜನ ನಮ್ಮನ್ನು ಹುಡುಗಿ ಅಂತಲೇ ನೋಡ್ತಾರೆ. ಸೊ ನಾವು ಒಂದಿಷ್ಟು ಆಚೆ ಈಚೆ ಆಗೋಗ್ಬಿಟ್ರು ಕಾಸ್ಟ್ಯೂಮು, ನಾವು ಹೆಣ್ಮಕ್ಳು ಇದಕ್ಕೆ ಅವಮಾನ ಮಾಡ್ದಂಗೆ ಆಗತ್ತೆ. ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಆಗಿರಬೇಕು ಅಂತ ಅಂದ್ಬಿಟ್ಟು ಅಷ್ಟು ಕರೆಕ್ಟ್ ಗಮನ ವಹಿಸ್ತಾನೆ ಅವನು. ಈ ಇನ್ಸಿಡೆಂಟ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ. ದೇವ್ರೇ, ಅವತ್ತಿಂದ ನನಗೆ ಎಲ್ಲಾರ ರಾಘು ಜೊತೆ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಹೇಳ್ಬಿಡ್ತೀನಿ, ಫಸ್ಟ್ ಅವ್ನಿಗೆ ರೆಡಿ ಆಗಕ್ಕೆ ಒಂದು ರೂಮ್ ಕೊಟ್ಬಿಡಿ ಪ್ಲೀಸ್, ಮತ್ತೆ ವಾಪಸ್ ಹೋಗಿ ಅಲ್ಲೇ ರೆಡಿ ಆಗಲಿ ಅವನು ಅಂತ ಅಂದ್ಬಿಟ್ಟು. ಆ ಥರ ಎಲ್ಲ ಹಿಂಸೆ ಅನುಭವಿಸ್ಬಿಟ್ಟಿದ್ದೀವಿ. ಸೊ ಈ 2 ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ಅದಾದ್ಮೇಲೆ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬಂತು ಇಂಡಸ್ಟ್ರಿನಲ್ಲಿ. ಹೌದು, ಚಿಕ್ಕಣ್ಣ ಜೊತೆ ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೂ ಕೂಡ. ಚಿಕ್ಕಣ್ಣ ಬಿಡಿ ಆ್ಯಸ್ ಎಗೇನ್ ಹೀರೋಗೆ ಮುಂಚೆ ಒಬ್ಬ ಒಳ್ಳೆ ಕಾಮಿಡಿಯನ್, ದಟ್ಸ್ ಓಕೆ. ಬಟ್ ನೀವು ದರ್ಶನ್ ಅವರಿರಲಿ, ಈ ಕಡೆಗೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳ ಜೊತೆ ನೀವು ಒಂದು ಒಡನಾಟ ಶುರುವಾಯಿತು. ಯಾರ್ಯಾರನ್ನ ಹೆಂಗೆ ನೆನಪಿಸ್ಕೊತೀರಾ? ಆ ಥರ ನನಗೆ ತುಂಬ ಜನ ಇಂಡಸ್ಟ್ರಿಯಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಬಟ್ ಸೋ ಫಾರ್ ಐ ಕ್ಯಾನ್ ಲೈಕ್, ಇಫ್ ಐ ಆಮ್ ದರ್ಶನ್ ಸರ್ ಬಗ್ಗೆ ಮಾತಾಡೋದಾದರೆ, ಅವ್ರು ಯಾವಾಗಲೂ ನಮಗೊಬ್ಬ ದೊಡ್ಡ ಅಣ್ಣ, ಮನೆಗೊಬ್ಬ ದೊಡ್ಡ ಅಣ್ಣ ಹೇಗಿರ್ತಾನೆ. ಲಿಟ್ರಲಿ ಯಜಮಾನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್, ಆ ಕೋಟ್ ಹಾಕೊಳ್ಳೋ ವಿಷ್ಣುವರ್ಧನ್ ಸರ್ ಇದಾರಲ್ಲ, ಅವ್ರ ಥರ ನಂಗೆ ಫೀಲ್ ಆಗುತ್ತೆ. ಅಷ್ಟು ಜವಾಬ್ದಾರಿ ಅವರು. ಆರ್ಟಿಸ್ಟ್ ಯಾರೇ ಆಗಿರಲಿ, ಅವ್ನು ಚಿಕ್ಕವನಾಗಿರಲಿ ದೊಡ್ಡವನಾಗಿರಲಿ, ಆರ್ಟಿಸ್ಟ್ ಅವ್ನ ಸೇಫ್ಟಿ, ಅವನು ಊಟ, ಅವ್ನ ಪೇಮೆಂಟ್, ಅವನಿಗೆ ಸೆಟ್ಟಲ್ಲಿ ಏನು ರೆಸ್ಪೆಕ್ಟ್ ಇದೆ ಅದು ಅವನಿಗೆ ಸಿಗಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಒಂದು ಫೀಲ್ ಕೊಡ್ತಾರೆ, ತುಂಬ ಬ್ರದರ್ಹುಡ್ ಫೀಲ್ ಕೊಡ್ತಾರೆ ಅವರು. ಲೈಕ್ ಅಪ್ಪು ಸರ್ ಅಂತೂ ಈಸ್ ಲೈಕ್ ವೆರಿ ಜಾಲಿ, ಅಷ್ಟು ಚೆನ್ನಾಗಿ ಮಾತಾಡ್ಸೋರು ಸೆಟ್ಟಲ್ಲೆಲ್ಲ. ಅವರು ನೋಡಿದ್ರೆ ನನಗೆ ಮೇ ಬಿ ಗೊತ್ತಿಲ್ಲ, ನಂಗೆ ಯಾರಾದರೂ ನಗ್ಬೋದೇನೋ ನಾನು ಇದನ್ನು ಹೇಳಿದ್ರೆ, ಅಥವಾ ಬೇರೆ ಏನಾದ್ರು ಕಮೆಂಟ್ ಮಾಡ್ಬೋದೇನೋ. ನನಗೆ ಅವರು ನೋಡಿದ್ರೆ ಒಬ್ಬ ಈ ಹಾಡು ನೆನಪಾಗೋದು, ವಿವಾಹ ಭೋಜನವಿದು ವಿಶಿಷ್ಟ ಭೋಜಗಳಿವು ಅಂತೆಲ್ಲ ನಾವು ಹಾಡು ಬರೋದಲ್ಲ, ಅದು ನೆನಪಾಗೋದು ನನಗೆ. ಯಾಕೆ ಅಂತ ಅಂದರೆ, ಸರ್ಗೆ ನನಗೇ ಗೊತ್ತಿಲ್ಲ ಉತ್ತರ ಕರ್ನಾಟಕ ಸೈಡ್ ಫುಡ್ಡಲ್ಲಿ ವಾಟ್ ಇಸ್ ಫೇಮಸ್ ಅಂತ. ಈ ಅಂದರೆ ಏನು ಹೇಳ್ತಾರೆ, ಬೀದರಲ್ಲಿ ಒಂದು ಫೇಮಸ್ ಇರುತ್ತೆ, ರಾಯಚೂರಲ್ಲಿ ಒಂದು ಫೇಮಸ್ ಇರುತ್ತೆ, ಬಾಗಲಕೋಟೆಯಲ್ಲಿ ಒಂಥರ ಇರುತ್ತೆ, ಕುಂದ, ಬೆಳಗಾಂ ಕುಂದ, ಕರ್ದಂಟು, ಹೀಗೆಲ್ಲ ಏನಾನ ಫೇಮಸ್ ಇರುತ್ತೆ. ಎಲ್ಲ ಗೊತ್ತು ಸರ್ರಿಗೆ, ಹೌದು ಎಲ್ಲ ಗೊತ್ತು. ತಿನ್ನೋದ್ರಲ್ಲಂತೂ ಸರ್ ಅಂತ ಹಾಗೆ ಏನು ಅನುಭವಿಸಿ ತಿಂತಾರೆ ಊಟನ. ಬಿರಿಯಾನಿ ತಿಂದಿದ್ದೀರಾ ನೀವು ಯಾವತ್ತು? ನೀವು ಇಲ್ಲಿ ಬಿರಿಯಾನಿ ಟ್ರೈ ಮಾಡ್ಬೇಕು, ಹೆಂಗಿರುತ್ತೆ. ನಿಮ್ಮ ಉತ್ತರ ಕರ್ನಾಟಕ ಅಲ್ವಾ, ನೀವು ನಿಮ್ಮ ಕಡೆ ಜೋಳದ ರೊಟ್ಟಿ ಹೆಂಗ್ ಬಡಿತಾರ ಅಲ್ವೇನಪ್ಪ, ತೆಳ್ಳಗೊಳ್ಳೆ ಹಪ್ಪಳ ಇದ್ದಂಗೆ ಇರುತ್ತೆ, ಸಕ್ಕತ್ತಾಗಿರುತ್ತೆ ರೀ, ತಿನ್ಬೇಕು ಇವ್ರ ಕಡೆ ಊಟ. ನಾನು ಇವ್ರು ಯಾವ ಊಟ ಟೇಸ್ಟ್ ಮಾಡಿಲ್ಲ ಇವರು. ಆಮೇಲೆ ಎಲ್ಲೆಲ್ಲಿದೋ ಹೇಳ್ತಾರೆ, ಕಾಶ್ಮೀರಲ್ಲಿ ಅದೇನೋ ಒಂಥರ ರಸ ಹಾಕ್ಬಿಟ್ಟು ಅನ್ನಕ್ಕೆ ಬೇಯಿಸ್ಬಿಟ್ಟು ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ಮತ್ತೆ ಆ ಪ್ರೊಸೀಜರು ಗೊತ್ತು ಅವ್ರಿಗೆ ಹೆಂಗೆ ಮಾಡ್ತಾರೆ ಅದನ್ನು ಅಂತ. ಅದನ್ನ ದಮ್ ಕಟ್ಬಿಟ್ಟು ಆ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ ಅಂತಾರಲ್ಲ, ಎಷ್ಟೇ ಹೊಟ್ಟೆ ತುಂಬಂಗೆ ತಿಂದಿರಿ ನೀವು, ಒಂದ್ಸರಿ ಟೇಸ್ಟ್ ಮಾಡಬೇಕು ಅಂತ ಅನ್ಸ್ಬಿಡತ್ತೆ ನಿಮಗೆ. ಹಾಗೆ ನನಗೆ ಅವರು ನೋಡಿದ್ರೆ ಕುಂಭಕರ್ಣ ಅವರು ನೋಡ್ದಂಗೆ ಫೀಲ್ ಆಗೋದು. ಹೀಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವು. ಆವಾಗ ನನಗೆ ನಾನು ಏನು ಅರ್ಥ ಮಾಡ್ಕೊಳಕ್ಕೆ ಹೋದೆ, ಬ್ರೋ ದಿಸ್ ಹೈನೆಸ್ ಇದೆಯಲ್ಲ, ಈ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಇದೆಲ್ಲ ಬುಲ್ಶಿಟ್. ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಅದು ಇಲ್ಲ, ಅದು ಆ್ಯಕ್ಚುಲಿ ಇದು ಇಂಡಸ್ಟ್ರಿಯಲ್ಲಿ ಇಲ್ಲ. ಕೆಲವ್ರಿಗೆ ತೋರಿಸ್ಬಹುದೇನೋ ಗೊತ್ತಿಲ್ಲ, ಟಚ್ವುಡ್ ನನಗೆ ಇದುವರೆಗೂ ಅದು ಫೀಲ್ ಆಗಿಲ್ಲ. ಎಲ್ಲರೂ ಚೆನ್ನಾಗೇ ಮಾತಾಡ್ಸಿದ್ದಾರೆ. ಆಮೇಲೆ ಚಿಕ್ಕಣ್ಣ ಅವ್ರು ನನ್ನನ್ನು ರೇಗ್ಸಷ್ಟು ಯಾರೂ ರೇಗ್ಸಿಲ್ಲ. ನನಗೆ ಹೆಂಗೆ ಹೆದರ್ಸ್ಬಿಟ್ಟಿದ್ರು ಅಂದರೆ, ಸೀತಾರಾಮ ಕಲ್ಯಾಣ ಸಿನಿಮಾ ಟೈಮಲ್ಲಿ ಐ ವಾಸ್ ಲೈಕ್ ವೆರಿ ನ್ಯೂಲಿ ಮ್ಯಾರಿಡ್, ಮದುವೆ ಆಗಿ ಒಂದು 15 ದಿನ ಆಗಿತ್ತು ಅಷ್ಟೇ ನನಗೆ. ಆಮೇಲೆ ಇವರೆಲ್ಲರೂ ನಂದೊಂದು ರೂಮ್, ಅಯ್ಯೋ ಅದು ರೂಮ್ ಅಲ್ಲ, ಅದು ಊರಗ್ಲ ಇದೆ, ಅದು ಅಷ್ಟು ದೊಡ್ಡ ರೂಮಲ್ಲಿ ನಾನು ಒಬ್ಬಳೇ ಮಲಗಬೇಕು ಬೆಡ್ ಮೇಲೆ. ನನಗೆ ಈ ಚಿಕ್ಕಣ್ಣ ಸರ್ ಬೇರೆ ದೂರದಲ್ಲಿ ಅದು ಯಾವುದೋ ಒಂಥರ ಅದೇನೋ ಒಂದು ಕೌಂಟರ್ ಥರ ಒಂದು ರೂಮ್ ಇತ್ತು. ಆ ರೂಮಲ್ಲಿ ಒಂದು ಬಿಳಿ ಸ್ಕರ್ಟನ್ನು ಹಿಂಗೆ ಅಲ್ಲಾಡೋದು. ನಾನು ಅದನ್ನು ನೋಡ್ಬಿಟ್ಟು ಚಿಕ್ಕಣ್ಣ ಏನು ಮಾಡ್ಬಿಡೋರು, ಬಾಗಿಲು ಬಡ್ದು ಓಡೋಗ್ಬಿಡೋದು.
ಅದೇ ಅದು ಭೂತ ಬಂದಿದೆ ಅನ್ನೋ ಥರ ಮಾಡೋದು. ಆಮೇಲೆ ನಾನು ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ಫುಲ್ ಹಿಂಗೆ ಕುತ್ಕೊಂಡಿದ್ರೆ ಯಾಕೆ ಇಷ್ಟೆಲ್ಲ ಕೂತೀವಿ ನನ್ನ ರೂಮಲ್ಲಿ ಹೊಸ್ದಾಗಿ ಮದುವೆ ಆಗಿದೆಯಲ್ಲ ಅದಕ್ಕೆ ಹುಡ್ಕೊ ಬಂದಿದೆ ಗೂಗಲಲ್ಲಿ ಹುಡ್ಕೋ ಅನ್ನೋರು. ಆಮೇಲೆ ನಾವು ಗೂಗಲಲ್ಲಿ ಫರ್ನ್ ಹಿಲ್ ಪ್ಯಾಲೇಸ್ ಅಂತ ಹುಡುಕಿದ್ರೆ ಅದು ಹಾಂಟೆಡ್ ಅಂತೆಲ್ಲ ಬಂದ್ಬಿಟ್ಟಿತ್ತು. ನಾನು ಇವ್ರು ನಾನು ಏನೋ ಮಾಡ್ತಾರೆ ಇಲ್ಲಿ ನಾನು ಆಮೇಲೆ ರಚಿತಾಕ್ಕನ ಹತ್ರ ಹೋಗ್ಬಿಟ್ಟು ನಾನು ಆ ರೂಮಲ್ಲಿ ಒಬ್ಬಳೇ ಇರಲ್ಲ ಹಾಗೆ ನಿಂಗೆ ಅಷ್ಟು ಭಯ ಆದರೆ ನನ್ನ ರೂಮಲ್ಲಿ ಬಂದು ಮಲ್ಕೋ ಅನ್ನೋರು ರಚಿತಾಕ್ಕ. ಆಮೇಲೆ ಇವ್ರ ರೂಮಲ್ಲಿ ಹೆಂಗೆ ಮಲ್ಗೋದು ಯಾಕೋ ಕಂಫರ್ಟಬಲ್ ಆಗಲ್ಲ ಇವ್ರು ಹೆಂಗೆ ಮನಿಕೋತಾರೋ ಏನೋ ನಾನು ಹೆಂಗೆ ಮನಿಕೋತೀನೋ ಏನೋ ಹೇಳಿ ಇವಳು ಹೆಂಗೆ ಮಲ್ಕೋತಾಳೆ ಅಂತ ಅವ್ರೇನಾರು ಅನ್ಕೊಂಡ್ಬಿಟ್ರೆ ಬೇಡ ಅಂತ ಅಂದ್ಬಿಟ್ಟು ಮತ್ತೆ ನನ್ನ ರೂಮ್ಗೆ ಹೋಗಿ ನಂಗೆ ಆಗ್ತಿರ್ಲಿಲ್ಲ ಅಲ್ಲಿ ಮಲ್ಗಕ್ಕೆ. ಆಮೇಲೆ ಏನು ಮಾಡೋದು ಅಲ್ಲೆಲ್ಲ ಫ್ರೆಂಡ್ಸ್ ಆಗಿದ್ದಲ್ಲ ನನ್ನ ರೂಮಿಗೆ ಮಲ್ಕೊಳಕ್ಕೆ ಬನ್ನಿ ಯಾರಾದ್ರು ಪ್ಲೀಸ್ ಅಂತ ಅವ್ರಿಗೆ ದೇವ್ರು ಅಷ್ಟು ಹೆದರ್ಸ್ಬಿಟ್ಟಿದ್ರು ಚಿಕ್ಕಣ್ಣ ಅವ್ರಂತ ಹುಟ್ಟು ತರಲೆ. ಹೌದು ಹುಟ್ಟು ತರಲೆ. ಆಮೇಲೆ ಹೆಂಗೆ ವೆರಿ ಸೀರಿಯಸ್ ಸಿಚುವೇಶನು ಅಳ್ತಾ ಇರ್ತೀವಿ ಕ್ಲೈಮ್ಯಾಕ್ಸ್ ಅಂತ ಹಿಂಗೆಲ್ಲ ಅಳ್ತಾ ಇರ್ತೀವಿ ಅಂದ್ಬಿಟ್ಟು ಒಂದು ಚಂದದ ಹಾಡನ್ನು ಕೆಡಿಸ್ಬಿಡೋದು. ಆ ಕೆಡ್ಸಿದ ಹಾಡನ್ನ ಕಿವಿ ಹತ್ರ ಬಂದು ಹಾಡ್ತಾ ಇರೋದು. ಹಂಗಾಗಿ ನಾನು ಅಂತ ಹಿಂಗೆ ನಕ್ಬಿಟ್ರೆ ಡೈರೆಕ್ಟರ್ ಸರ್ಗಳು ನಮಗೆ ಬೈಯೋದು ಕ್ಯಾಮ್ರಾಮನ್ ಸರ್ಗಳು 1 more ಆಗೋಯ್ತು ಎಲ್ಲ ಶಾರ್ಟ್ ಚೆನ್ನಾಗಿ ಬಂದಿತ್ತು ಅಂತ. ನಾನು ಆಮೇಲೆ ಹಿಂಗೆ ಚಿಕ್ಕಣ್ಣ ನೋಡ್ರಿ ನೀನು ಯಾಕೆ ನನ್ನ ಕಡೆ ಕಿವಿ ಕೊಡ್ತೀಯಾ ನನ್ನ ಪಾಟಿಗೆ ನಾನು ಹಾಡು ಹೇಳ್ತಾಯಿದ್ದೆ ನಂಗೆ ಹಾಡು ಹೇಳೋ ಸ್ವತಂತ್ರನೂ ಇಲ್ವಾ ನೀನು ಎಷ್ಟು ಮಷ್ಕಿರಿ ಮಾಡ್ತೀಯಾ ಅಂದರೆ ನೀನು ನೀನು ಹತ್ರ ಮಾತಾಡಲೇಬಾರ್ದು ಮಾರಾಯ ಅಂತ. ಹಾಗೆ ಆ ಥರ ಇಂಡಸ್ಟ್ರಿಯಲ್ಲಿ ನಂಗೆ ತುಂಬ ಒಳ್ಳೆಯವ್ರ ಜೊತೆಗೆ ಬಹುಶಃ ಒಡನಾಟ ಇದೆ. ಎಲ್ಲೇ ಇರಲಿ ಅವರು ಚಾನೆಲ್ಗಳಲ್ಲಿ ಆ್ಯಂಕರ್ ಆಗಿದ್ದಾಗ ಕೂಡ ನಮ್ಗೆಲ್ಲರಿಗೂ ಇದೇ ಥರನೇ ಹಾವಳಿ ಇಟ್ಟಿದ್ದು. ಹೌದು ಅವ್ರು ಇರೋ ಕಡೆ ಎಲ್ಲ ನಗು ಇರುತ್ತೆ ಮತ್ತೆ ಅಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ. ನಮಗೆ ಟೈಮ್ ಹೋಗಿದ್ ಒಂದೊಂದು ಸೆಕೆಂಡ್ ಮತ್ತೆ ಎಲ್ಲರೂ ತುಂಬಾ ಲೈವ್ಲಿ ಆಗಿ ಇಟ್ಕೋತಾರೆ ಸೆಟ್ ಅಲ್ಲಿ. ಆಮೇಲೆ ನನಗೆ ಚಿಕ್ಕಣ್ಣ ಅವ್ರ ಬಗ್ಗೆ ಗೊತ್ತಿಲ್ಲದಿದ್ದ ಒಂದು ಒಳ್ಳೆ ಸೈಡ್ ಏನಿತ್ತು ಅದು ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಗೊತ್ತಾಯಿತು. ಯಾಕೆ ಅಂತಂದರೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ತುಂಬ ಸೀರಿಯಸ್ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟಿದ್ರು. ಆ ಹಾಸ್ಪಿಟಲಲ್ಲಿ ಉಮಾಪತಿ ಸರ್ ಚೇರ್ಮನ್ ಆಗಿದ್ದರು ಅಂತ ನಂಗೆ ಗೊತ್ತಾಯಿತು. ಏನು ಮಾಡೋದು ಆ ಪ್ರೆಸೆಂಟ್ ಸಿಚುವೇಶನ್ಗೆ ನಾನು ಆ ಡಿಸಿಷನ್ ತೊಗೊಳ್ಳೇಬೇಕಿತ್ತು. ಡಾಕ್ಟರ್ಸ್ ಏನಂತಂದ್ರೆ ಒಂದು ಇಂಜೆಕ್ಷನ್ ಕೊಡಬೇಕು ಇವ್ರಿಗೆ. ಆ ಇಂಜೆಕ್ಷನ್ನು ಹತ್ತಿರ 40,000 ಆಗುತ್ತೆ. ಒಂದು ಇಂಜೆಕ್ಷನ್ಗೆ 40,000 ಆಗುತ್ತೆ. ಸೊ ಆ ಇಂಜೆಕ್ಷನ್ ಕೊಟ್ಟಮೇಲೆ ಅವ್ರು ಸರ್ವೈವ್ ಆಗ್ಬೋದು ಆಗದೆ ಇರ್ಬೋದು ಅದು ನಮಗೆ ಗೊತ್ತಿಲ್ಲ. ಸೊ ನೀವು ಒಂದು ಪೇಪರಲ್ಲಿ ಸಿಗ್ನೇಚರ್ ಮಾಡಿ ಕೊಡಬೇಕು. ಇದೇನೇ ಆದರೂ ಅದಕ್ಕೆ ಹೊಣೆ ನಾವೇನೇ. ನಾಯನಮ್ಮ ಅದೇನೋ ಮಲ್ಲೆ ಕನಕಾಂಬ್ರೆ ಅಂತ ಹಂಗೊಂತಾರ ಅವಾಗ ಅವರೆಲ್ಲ ಇಟ್ಕೊಂಡು ನೋಡ್ದ ನಾಯನಮ್ಮ ಹೆಂಗ ಆಡ್ಕೊತಲ್ಲ ನಿನ್ನ ಮಗಳೇ. ಅಯ್ಯೋ ನಾನು ಇಲ್ಲ ಏನಾರು ಪಾನಿಪುರಿ ಬೇಲ್ಪುರಿ ತಿಕ್ಕಪುರಿ ಏನಾರು ತಿನ್ಕೊಂಡು ಬಾರ ನಾನು ಆಚೆ ಬಂದೆ. ಈ ಮಳಿಗರು ಒಂದಿಟ್ಟು ನಾನು ಚಿಗಮಾನ ಮರ್ಯಾದಿಲ್ಲ ನೋಡಪ್ಪ ಯಾವಾಗಂದ್ರೆ ಅವಾಗ ಬಂದು ಬಿಡುದು ಅರ್ಜೆಂಟ್ ಆದ್ರಿ ಮಕ್ಕಳು ಹೆಂಗೆ ಹೇಳ್ದ ಕೇಳ್ದ ಹುಯ್ದ ಬಿಡ್ತಾವ ನೋಡಿ ಹಂಗೆ ಕಕ್ಕಸ್ತೆಲ್ಲ ತುಳ್ಕಂದೆ ಓಡಾಡ್ಬೇಕು ನಾವು ಹುಸಿ ಎಷ್ಟು ಆಯ್ತಿತ್ತು ಅದು ಸಿಸಿ ಸುಮ್ಕಿರತ್ತು ಮನೇಲಿ ಹೋದ್ಮೇಲೆ ಬೈತಾರೆ ಸಂಡಿಯಾಗಿ ಬಂದಿದ್ದು ಹೀಗೆ ಅಂತೇಳಿ ಬೈತಾರೆ ನಮಗೆ. ಅಯ್ಯೋ ಜಾರೆ ಮಕ್ಳಿಗೆ ಸ್ಕೂಲ್ಗೆ ಬಿಟ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಇದ್ದೆ ನಾನು. ಇದು ಮಳೆ ಬಂದ್ಬಿಡ್ತು ದರಿದ್ರ. ಸೊ ಎಪಿಸೋಡು ಇನ್ಕಂಪ್ಲೀಟ್ ಆಗಬಾರ್ದು ಅಂದರೆ ನಿಮ್ಮ ಟ್ಯಾಲೆಂಟು ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ ಅಲ್ಲಿ ಹಂಗಂಗೆ ಒಂಚೂರು ಬರಬೇಕು. ಫಸ್ಟ್ ಹಾಡಿಂದ ಶುರು ಮಾಡೋಣ. ಹಾಡ ಅಯ್ಯಯ್ಯೋ ನೀವು ತಕ್ಷಣ ನೀವು ಅಟ್ಲೀಸ್ಟ್ ನಾನು ಕಾಲ್ ಮಾಡಿದಾಗ ಹೇಳ್ಬೇಕು ಈ ಥರ ಹಾಡೇನಾರು ಹಾಡ್ಸ್ತೀವಿ ಮೇಡಮ್ ಅಂತ. ಒಂದು 2 ಲೈನ್ ನಿಂಗೆ ಕೈ ಮೇಲೆ ಬರ್ಕೊಂಡಾರು ಬರ್ತೀನಿ. ನಂಗೆ ಲಿರಿಕೇ ಬರಲ್ಲ ಮೊದಲೇ ಫಸ್ಟ್ ಆಫ್ ಆಲ್. ಬರ್ಕೊಳ್ಳೋದು ಬೇಡ. ಯಾವ್ದು ನಿಮ್ಮ ಫೇವ್ರೇಟ್ ಹಾಡು? ಇದು ಬನಾರಸ್ ಅಲ್ಲ ಬನಾರಸ ಬನಾರಸ ಸಿನಿಮಾದಲ್ಲಿ ನೋ ನಾಟ್ ದ್ಯಾಟ್. ಇನ್ನೊಂದು ಒಂಥರ ಭಾವಗೀತೆ ಒಂದು ಬರುತ್ತಲ್ಲ ಅವರು ಹೀರೋಯಿನ್ ನಮ್ಮ ಸೋನಲ್ ಮೊಂಟಾರ್ ಅವ್ರು ಹಾಡೋದು ಹೆಣ್ಣಾಗಿ ಹುಟ್ಟೋಕ್ಕಿಂತ ಅದು ತುಂಬಾ ಇಷ್ಟ ನಂಗೆ ಆ ಹಾಡು. ಹಾಡಿ ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾದೆ ಬ್ಯಾಸಾಗಿ ದಿವಸಕ್ಕೆ ಬೇವಿನ ಮರ ತಂಪು ಭೀಮಾರತಿ ಎಂಬ ಹೊಳೆ ತಂಪು ಭೀಮಾರತಿ ಎಂಬ ನದಿ ತಂಪು ಹಡೆದವ್ವ ನೀ ತಂಪು ನನ್ನ ಮನದಾಗೆ. ಐ ಫೆಲ್ಟ್ ಸೋ ಹ್ಯಾಪಿ. ಸೀರಿಯಸ್ಲಿ ವೆರಿ ಡೆಡಿಕೇಟೆಡ್ ಮನುಷ್ಯ ಅಂತ ಅನಿಸ್ತು. ತುಂಬ ಡೀಟೇಲಿಂಗ್ ಆಗಿ ವರ್ಕ್ ಮಾಡ್ತಾರೆ ಅಂತ ಅನಿಸ್ತು. ರಂಗಭೂಮಿ ಕಲಾವಿದರಿಗೆ ಅದೊಂದು ರಂಗಭೂಮಿ ಕಲಾವಿದರಿಗೆ ಕಲೆಯ ಮೇಲೆ ಇರುವ ಆ ಭಕ್ತಿ ಪ್ರೀತಿ ಹಿಡ್ತಾನೆ ಬೇರೆ ಲೆವೆಲ್ ಅದು, ಬೇರೆ ಲೆವೆಲ್ ಅದು. ಆಮೇಲೆ ಅವ್ರು ಹೆಂಗೆ ಅಂತಂದ್ರೆ ದೇ ಆರ್ ಡೇರ್ ಎನಫ್ ಟು ಜಡ್ಜ್ ಸಂಬಡಿ. ತಪ್ಪು ನೀನ್ ಮಾಡ್ತಾ ಇರೋದು ಇದು
ಯಾರಾದರೂ ಕಲೆ ಬಗ್ಗೆ ಹೌದು ಅವರು ಕಲೆ ಬಗ್ಗೆ ಯಾರಾದರೂ ಒಂಚೂರು ಆಚೆ ಈಚೆ ಮಾತಾಡಿದ್ರೆ ದೇ ಹ್ಯಾವ್ ದ ಡೇರ್ನೆಸ್ ಟು ಸ್ಟಾಪ್, ಪ್ಲೀಸ್ ದಯವಿಟ್ಟು ನಿಲ್ಲಿಸು, ಅದಲ್ಲ ನೀನು ತಪ್ಪು ಹೇಳ್ತಾ ಇದೆಯಾ, ಮೇ ಬಿ ನಿನ್ನನ್ನು ಯಾರೋ ಹಂಗೆ ಟ್ರೀಟ್ ಮಾಡಿರ್ಬೋದೇನೋ, ಬಟ್ ಕಲೆ ಹಂಗಲ್ಲ ಅಂತ ಅವ್ರು ಹೇಳೋಷ್ಟು ಧೈರ್ಯ ಇದೆ ಅವ್ರಿಗೆ. ಎಲ್ಲೋ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಕಲಾವಿದರು ಇನ್ನೂ ಉಳಿದಿದ್ದಾರೆ, ಕಲೆ ಅನ್ನೋದು ಉಳಿದಿದೆ, ಆ್ಯಕ್ಟಿಂಗ್ ಬಗ್ಗೆ ಜನ ಇನ್ನೂ ಒಂದಷ್ಟು ನಂಬಿಕೆನ ಉಳಿಸ್ಕೊಂಡಿದ್ದಾರೆ ಅಂತ ಅಂದರೆ ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ರಂಗಭೂಮಿ ಕಲಾವಿದರು. ರಂಗಭೂಮಿಯಲ್ಲಿದ್ದು ಈಗ ಬಂದು ಆ್ಯಕ್ಟ್ ಮಾಡ್ತಾರೋ. ಯಾಕೆ ರಂಗಾಯಣ ರಘು ಸರ್ ಎಷ್ಟು ವರ್ಷದಿಂದ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ವಿ ನೆವರ್ ಫೆಲ್ಟ್ ಹೀಸ್ ಮೊನಾಟನಸ್. ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ, ಇನ್ನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ. ಅಯ್ಯೋ, ನನಗೆ ಮನದ ಕಡಲು ಸಿನಿಮಾದಲ್ಲಿ ಇರೋ ರಂಗಾಯಣ ರಘು ಸರ್ಗೂ, ಗಾಳಿಪಟ ಸಿನಿಮಾದಲ್ಲಿರೋ ರಂಗಾಯಣ ರಘು ಸರ್ಗೂ, ರಂಗ SSLC ಇರೋ ರಂಗಾಯಣ ಸರ್ ಎಷ್ಟು ಡಿಫ್ರೆನ್ಸ್ ಇದೆ. ಅದು ಕಲೆಯಲ್ಲಿರೋ ಡಿಫ್ರೆಂಟ್. ರಂಗಭೂಮಿ ಕಲಾವಿದ್ರು ಪಾದ ಸ್ಪರ್ಶ ಮಾಡಿದ್ರೆ ಸಾಕು, ನಮ್ಮ ಯೋಗ್ಯತೆಗೆ ನಾವು ಪಾದ ಸ್ಪರ್ಶ ಮಾಡಿದ್ರೆ ಸಾಕು. ಆ್ಯಕ್ಚುಲಿ ನಾವು ಏನೇನೂ ಅಲ್ಲ ಅವ್ರ ಮುಂದೆ. ತುಂಬ ಧಿಮಾಕ್ ಮಾಡ್ಕೊಂಡು ಓಡಾಡ್ತೀವಿ ನಾವು. ಸಿನಿಮಾ ಮಾಡಿದೀವಿ ನಾವು, ಆ್ಯಕ್ಚುಲಿ ಲೈಕ್ ತುಂಬ ಸಿನಿಮಾಗಳು ಮಾಡಿದ್ದೀವಿ. ಸೊ ಹಾಗೆ ಅವಾಗೆಲ್ಲ ಯಾವ ಕ್ಯಾರವನ್ಸ್ ಇತ್ತು, ಯಾಕೆ ಜನ ಇವತ್ತಿಗೂ ರಂಗಾಯಣ ರಘು ಸರ್ನ ಲವ್ ಮಾಡ್ತಾರೆ, ಇವತ್ತಿಗೂ ಯಾಕೆ ಪ್ರೀತಿ ಮಾಡ್ತಾರೆ ಅಲ್ವಾ? ಅವರೆಲ್ಲ ರಂಗಭೂಮಿಯಿಂದ ಬಂದವರು, ಡೆಡಿಕೇಶನ್ ಇದೆ ಅವ್ರಿಗೆ. ಮೊನ್ನೆ ಯಾವುದ್ರಲ್ಲೋ ಹೇಳ್ತಾ ಇದ್ರು, ನಾವು ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀವಿ, ಬಂದು ನೋಡಿ, ಜಡ್ಜ್ ಮಾಡೋಕ್ಕಿಂತ ಮುಂಚೆ ಬಂದು ನೋಡಿ. ಎಸ್, ಆ್ಯಕ್ಚುಲಿ ವಂಡರ್ಫುಲ್ ಸಿನಿಮಾ, ಬಂದು ನೋಡಿ. ಅದನ್ನು ನೋಡೋಕ್ಕಿಂತ ಮುಂಚೆ ಯಾಕೆ ಜಡ್ಜ್ ಮಾಡ್ತೀರಾ? ಆ ಮಾತನ್ನ ಹೇಳೋ ಧೈರ್ಯ ತಾಕತ್ತಿರೋದು ರಂಗಭೂಮಿಯಲ್ಲಿ ಇದ್ದು ಬಂದವ್ರಿಗೆ ಮಾತ್ರ. ಸೊ ವಿ ಆರ್ ಬ್ಲೆಸ್ಡ್ ಅಂಥವ್ರ ಮಧ್ಯೆ ಇದ್ದೀವಿ ಅಂತ ಹೇಳಿ ನನಗೆ ತುಂಬ ಆಸೆ ಇತ್ತು. ಆ ಥರದ್ದು ಆ ಲೈಫನ್ನ ಒಂದು ವಾರನಾದರೂ ನೋಡಬೇಕಪ್ಪ ಅಲ್ಲಿದ್ದು ನಾನು, ಹೆಂಗಿರುತ್ತೆ ಏನು ಆ ಲೈಫ್ ಸ್ಟೈಲು ಅಂತ ತುಂಬ ಆಸೆ ಇತ್ತು. ಬಟ್ ಅದೊಂದು ನೋಡಿಲ್ಲ. ಹೌದು ಅಲ್ಲಿ ಬಿದ್ದವ್ರು ಯಾರು ನೀವು ನೋಡಿಬೇಕಂದ್ರೆ ಸುಮ್ಮನೆ ಸೇರಿಸಿ ಚಿಕ್ಕ ಮಕ್ಕಳನ್ನ, ಅಲ್ಲಿಂದ ಶುರುವಾಗಿದ್ದು ಅವ್ರು ಯಾವತ್ತೂ ಕಾಲು ಈಚೆ ತೆಗಿಯಲ್ಲ. ಹೌದು, ಅಲ್ಲಿಗೆ ಓಡೋಗ್ತಾರೆ ಅವರು. ಅದೊಂದು ಅಟ್ರಾಕ್ಷನ್ ಅಲ್ಲಿದೆ. ಹಂಗಾದ್ರೆ ನೀವು ಅದೊಂದರಿಂದ ವಂಚಿತರಾಗಿದ್ದೀರಾ. ಎಸ್, ಅದಂತೂ ನಾನು ತುಂಬ ಉಮಾಶ್ರೀ ಅವ್ರಿಗೆ ಯಕ್ಷಗಾನದ ಬಗ್ಗೆ ಹಂಗಿತ್ತು, ಈಗ ಅವ್ರು ಫುಲ್ಫಿಲ್ ಮಾಡ್ಕೊಂಡ್ರು. ಹಂಗೆ ನೀವು ಅದು ಯಾವಾಗ ಬರತ್ತೆ, ನಾನು ಅಷ್ಟವರೆಗೂ ಬದುಕಿರ್ತೀನೋ ಇಲ್ವೋ ಅದು ಆಸೆ ಪೂರೈಸೋವರೆಗೂ ನಾನು ಅನ್ಕೊಂಡೆ ಪ್ಲೀಸ್ ಆದಷ್ಟು ಬೇಗ ಈ ರಂಗಭೂಮಿ ಇದೆಲ್ಲ ಬೇಡ ಅಂತ ಯಾರಾದರೂ ಇದನ್ನು ಮುಗಿಸೋಷ್ಟೊತ್ತೆ ನನಗೆ ಕರೆದುಬಿಡಿ, ನಾನು ಬಂದು ನೋಡಬೇಕು. ಅದೊಂದು ಫ್ಲೇವರ್ ನಾನು ನೋಡಿಲ್ಲ ಸೋ ಫಾರ್. ಸೊ ಹಾಗಾಗಿ ಅಲ್ಲಿದ್ದು ನೋಡ್ಬೇಕು, ಅಲ್ಲಿದ್ದು ಜೀವಿಸ್ಬೇಕು ನಾನು. ಹೆಂಗಿರುತ್ತೆ ಇದು, ಬೆಳಗ್ಗೆ 5 ಗಂಟೆಗೆ ಎದ್ದೇಳು, ಒಂದಷ್ಟು ಕಸರತ್ಗಳನ್ನ ಮಾಡ್ಕೋ, ತಿಂಡಿ ತಿನ್ನು, ಆ ಶಿಸ್ತು, ಆ ಊಟ, ಆ ಜೀವನ, ಅದನ್ನ ನೋಡ್ಬೇಕು. ನಾನು ಒಂದು ತಿಂಗಳು ಮಟ್ಟಿಗಾದ್ರೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಆಗಲಿ, ಆಸೆ ನೆರವೇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಇಲ್ಲ, ನೀವು ಮನ್ಸು ಮಾಡಿದ್ರೆ ಅದು ನೆರವೇರುತ್ತೆ ಡೆಫಿನೆಟ್ಲಿ. ನೀವು ಒಂಚೂರು ಟೈಮ್ ಮಾಡ್ಕೊಂಡು ಮನ್ಸು ಮಾಡಿದ್ರೆ ಯಾವ್ದಾದ್ರು ಒಂದು ಟ್ರೂಪಿಗೆ ಸೇರ್ಕೋಬಹುದು ಅಲ್ವಾ? ಮಾಡೋಣ, ಕೆಲಸ ಮಾಡೋಣ. ನಾವು ಒಂದ್ ಸ್ವಲ್ಪ ಅದ್ರ ಕಡೆ ಗಮನ ಕೊಡೋಣ. ಅವಾಗವಾಗ ನೆನ್ಪು ಮಾಡ್ತೀವಿ, ಎಲ್ಲ ಒಂಚೂರು ನಾವು ಅಲ್ಲಿ ನೋಡ್ಬಿಡ್ತೀವಿ ನಿಮ್ಮನ್ನ ಅಂತ. ಲೈವ್ ಆರ್ಟಿಸ್ಟ್ ಆಗೋಕ್ಕೆ ನೀವು ಈಗ ಏನು ಕಾಮಿಡಿ ಕಿಲಾಡಿ ಮಾಡಿದಿರಲ್ಲ, ಸೇಮ್ ನಿಮ್ಗೇನದು ತುಂಬಾ ಏನೋ ದೊಡ್ಡದು ಅನ್ಸಲ್ಲ ಅಥವಾ ಕಷ್ಟ ಅನ್ಸಲ್ಲ, ನಂಗೆ ಹಂಗ ಅನ್ಸುತ್ತೆ. ಈಗ ನೀವು ಒಂದು ಜಲಕ್ ಬಿಡ್ಬೇಕಲ್ಲ 8 ಭಾಷೆನಲ್ಲಿ, ಕನ್ನಡನ 8 ಭಾಷೆ ಅಂತಂದ್ರೆ ಯೋಚನೆ ಮಾಡಿ. ಈಗ ಬೆವರಳಿತಾ ಇದೆ. ಕಮ್ಮಾನ್. ಓಕೆ, ಈಗ ಮಳೆ ಬರ್ತಾ ಇದೆ ಅಲ್ವಾ? ಸೊ ಈ ಗಾಡಿ ನನಗೂ ಕನೆಕ್ಟ್ ಮಾಡಿ ಹೇಳ್ಬೋದು. ಈಗ ಆಗಲ್ಲ, ಬಿಕಾಸ್ ನಾನು ನಿಮ್ಮನ್ನ ಹಂಗೆಲ್ಲ ಬೈತಿರೋ, ಅದಕ್ಕೆ ಬೈಯಕ್ಕಾಗಲ್ಲ ಅಂತ. ಐ ಕಾಂಟ್ ಗೊತ್ತಾ, ಕಾಲ್ ಮೇಲ್ ಕಲ್ಲೇ ತಕೊಳ್ಳೋದು ಅಂತ. ಬೇಡ ಬೇಡ ಬೇಡ. ಯಾಕೆ ಅಂದರೆ ಅಯ್ಯೋ ಪಾಂಚಾಲಿ ಅವರು ಪಾಪ ಎಷ್ಟು ಚೆನ್ನಾಗಿ ಫೋನ್ ಮಾಡಿ ಮಾತಾಡ ಆ ಫೀಲ್ ಇದೆ ನನಗೆ. ನಿಮ್ಗೇನಾರ ಬೈದ್ ಗೀದ್ ಬಿಡೋದು, ಆಮೇಲೆ ಯಾಕೆ ಬೇಕು, ಬೇಡ. ನೋ, ಜನ ಆಮೇಲೆ ಹೇಳ್ತಾರೆ ಕರೆದ್ಬಿಟ್ಟು ಇಂಟರ್ವ್ಯೂ ಮಾಡಿದ್ದಕ್ಕೆ ಇದೇನಾ ಇವಳು ಮಾಡೋದು, ಅದಕ್ಕೆ ಯಾಕೆ ಬೇಕು ಅಂತ. ಸೊ ಮಳೆ ಬರ್ತಾ ಇದೆ ಇವಾಗ, 2 ವೀಲರ್ ತೊಗೊಂಡು ಆಚೆ ಕಡೆ ಹೋಗಿರ್ತೀನಿ, ಮಧ್ಯ ರೋಡಲ್ಲಿ ಮಳೆ ಬಂದ್ಬಿಡುತ್ತೆ. ನಾರ್ಮಲ್ ಬೆಂಗಳೂರು ಕನ್ನಡದವ್ರು ಈ ಮಳೆಗೆ ಒಂದು ಹೊತ್ತು ಬೇಡವಾ? ಎಷ್ಟೊತ್ತಂತ ಅಷ್ಟೊತ್ತಲ್ಲಿ ಬಂದ್ಬಿಡುತ್ತಲ್ಲ. ಈಗ ನಾನು ಹಿಂಗೆ ಫುಲ್ಲು ನೆನ್ಕೊಂಡ್ರೆ ಏನೋ ಹೋಗಿ ಇಂಟರ್ವ್ಯೂ ಕೊಡಲಿ, ತೋಟ ಅಂತ ಸೋರ್ತಾ ಇರುತ್ತಪ್ಪ. ಥೋ, ಏನು ಗುರು ಇದು ಏನು ಸೀಮೆ ಬೆಂಗಳೂರು ಇದು? ಇಷ್ಟ ಬಂದಾಗ ಮಳೆ ಬರುತ್ತೆ, ಇಷ್ಟ ಬಂದಾಗ ಚಳಿ ಬರುತ್ತೆ, ಇಷ್ಟ ಬಂದಾಗ ಬಿಸಿಲು ಬರುತ್ತೆ. ಏನು ಎಲ್ಲ ಸೀಸನು ಒಂದೇ ದಿನದಲ್ಲಿ ನೋಡ್ಬಿಡ್ಬೋದಪ್ಪ. ಬೆಳಗ್ಗೆಲ್ಲ ಚಳಿ ಆಗ್ತಾ ಇತ್ತು, ಮಧ್ಯಾಹ್ನ ಫುಲ್ ಸೆಕೆ ಆಗ್ತಾ ಇತ್ತು. ಸಂಜೆ ನೋಡಿದ್ರೆ ಚಳಿಗಾಲದಾಗ, ಸಂಜೆ ನೋಡಿದ್ರೆ ಸ್ಪ್ರಿಂಗ್ ಸೀಸನ್ ಇದ್ದಂಗೆ ಇತ್ತು, ಹೂವು ಎಲ್ಲ ಬೀಳೋದು, ಎಲೆ ಎಲ್ಲ ಬೀಳೋದು. ರಾತ್ರಿ ನೋಡಿದ್ರೆ ಮಳೆಗಾಲ. ಯಾವನಿರ್ತಾರೆ ಈ ಥರ ಬೆಂಗಳೂರಲ್ಲಿ ಅಂತ. ಹಂಗೆ ನಾರ್ಮಲ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಥೋ ನಾವು ಗಾಡಿ ತೊಗೊಂಡು ಯಾವಾಗ ಬರ್ದಿನಿ ರೋಡಿಗೆ ನೋಡ್ಬೇ, ಇಟ್ಟತನ ಮನ್ಯಾಗ ಕುಂತಿದ್ನಿ, ರವ ಅನ್ನಂಗಿತ್ತು ಬಿಸಿಲು, 1 ಲೀಟ್ರ್ ಮಳೆ ಇರಲಿಲ್ಲ. ಗಾಡಿ ತೊಗೊಂಡು ಅರ್ಧ ದಾರಿ ಬಂದಿನಿ, ಹಿಂಗೆ ದೋ ಅಂತ ಮಳೆ ಸುರ ಆಯ್ತತಿ. ಏನು ಹಣಿ ಬರೈತೆ ನಮ್ಮದು? ಹಾಗ ನಾವು ಈ ಮಳಿಗಿರೋ ಒಂದಿಟ್ಟು ನಾನು ಚಿಗಮಾನ ಮರ್ಯಾದಿಲ್ಲ ನಡೆಯತ್ತ. ಯಾವಾಗಂದ್ರೆ ಅವಾಗ ಬಂದು ಬಿಡೋದು. ಅರ್ಜೆಂಟ್ ಆದ್ರಿ ಮಕ್ಕಳು ಹೆಂಗೆ ಹೇಳ್ದಾಗ ಕೇಳ್ದಾಗ ಹುಯ್ದ ಬಿಡ್ತಾವೆ ನೋಡಿ. ಹಂಗೆ ಯಾವಾಗಂದ್ರೆ ಅವಾಗ ಬಂದು ಬಿಡೋದು. ಏನ ಸುದ್ದಿಲ್ಲ, ಸಮಾಚಾರ ಇಲ್ಲ ಇವರು.
ಭಾಳ ಬೇಸರ ಆಗೈತಪ್ಪ ಹಿಂಗೆಲ್ಲ ಮಾಡಿದೆ. ಮತ್ತು ನಾವು ನಿಮ್ಮ ಸ್ಟುಡಿಯೋಗೆ ಬರೋದು, ನೀವು ನಮ್ಮ ನೋಡಿ ಹಿಂಗೆ ತೊಯ್ಸ್ಕೊಂಬಂದಳು ಬಟ್ಟಿನ ಬ್ಯಾಡ ಆತಾಗ ನಿಮ್ಮ ಅವ್ನು ಕುರ್ಚಿ ಮ್ಯಾಗ ಕುಂದ್ರಬೇಕು, ಮತ್ತು ನೆಲದ ಮ್ಯಾಗ ಕುಂದ್ರಿಸಿ ಇಂಟರ್ವ್ಯೂ ಮಾಡ್ರೆ ಏನು ಮಾಡೋಣ ನಾವು. ಇದು ಸ್ವಲ್ಪ ನಮ್ಮ ಹಾಸನ ಸೈಡ್ ಆ ಕಡೆ ಎಲ್ಲ ಹೋದ್ರೆ ಅಯ್ಯೋ ಏನು ಮಳೆ ನೀವು ಬೇಕು ಅಂತ ಬರೋಕಲ್ಲ, ಬ್ಯಾಡ ಅನ್ನಕ್ಕೆ ಬರ್ತವೆ. ಅಯ್ಯೋ ತಾಲಿ ಕೆಟ್ಟು ಹೋಯ್ತಕ್ಕ ನಮ್ಗಂತೂ ಸಾಕಾಯ್ತೈತ್ಲಗಿ. ನಾವೆಲ್ಲರೂ ಈ ಗದ್ದೆ ನಾಟಿ ಪಾಟಿ ಮಾಡಿದಾಗ ಮಳೆ ಬರೋಕಲ್ಲ, ಹಿಂಗೆ ಬ್ಯಾಡ ಅಂದಾಗ ಬರ್ತವೆ. ಈ ಬೆಂಗಳೂರಲ್ಲಿ ಈ ಆಳು ಮಳೆ ಬೆಂಗಳೂರಿಗೆ ಬಂದುಬಿಟ್ರೆ ಮಾತ್ರವ ಏನು ಕೊಚ್ಚ ಗುಂಡಿ ಎಲ್ಲ ಇರ್ತವೆ, ಎಲ್ಲ ರೋಡಿಗೆ ಬಂದುಬಿಡ್ತವೆ ಮಾರಯ್ಯ. ಕಕ್ಕಸ್ತೆಲ್ಲ ತುಳ್ಕೊಂಡೆ ಓಡಾಡ್ಬೇಕು ನಾವು. ಹುಸಿ ಏಸ್ಕೆ ಆಯ್ತೈತೆ ಅದು ಸಿಸಿ ಸುಮ್ಕಿರುತ್ತು ಏಸ್ಕೆ ಕಡವ ತಾಯಿ ಹಿಂಗೆ. ಯಾವುದೇ ಸ್ವಲ್ಪ ಮಂಗ್ಳೂರವ್ರಂತೆ ಇಂಥ ಸಾವು ಮಾರ್ರೆ, ನಮ್ಮ ಮಂಗಳೂರಲ್ಲಿ ಸೆಕೆ ಉಂಟಂತೇಳಿ ನಾವು ಬೆಂಗಳೂರಿಗೆ ಒಂದು ಸೆಟ್ಲ್ ಆದರೆ ಇಲ್ಲಿ ಇಂಥವ್ರ ದಿನ ಒಂದು ಸೀಸನ್ ಒಂದು ದಿನದಲ್ಲೇ ನೋಡಿ ಬಿಡ್ತೇವೆ. ಬೆಳಗ್ಗೆ ಎಲ್ಲ ನಾರ್ಮಲ್ ಇರ್ತದೆ, ಮಧ್ಯಾಹ್ನಕ್ಕೆಲ್ಲ ಫುಲ್ ಮಂಗ್ಳೂರು ಥರ ಸೆಕೆ ಇರ್ತದೆ, ಸಂಜೆಗೆಲ್ಲ ಒಂದು ಸ್ಪ್ರಿಂಗ್ ಸೀಸನ್ ಥರ ತಂಪಾಗಿ ಗಾಳಿ ಬರ್ತದೆ, ರಾತ್ರಿ ನೋಡುವಾಗ ಫುಲ್ ಜೋರು ಮಳೆ. ನಾವು ಆಫೀಸಿಂದ ಮನೆಗೆ ಹೋಗ್ಲಿಕ್ಕಿಲ್ಲ, ಫುಲ್ ಒದ್ದೆಯಾಗಿ ಹೋಗೋದು ನಾವು ಅಲ್ಲಿ ಅಲ್ಲ. ಮನೇಲಿ ಹೋದ್ಮೇಲೆ ಬೈತಾರೆ, ಎಂತ ಚಂಡಿಯಾಗಿ ಬಂದಿದ್ದು ಹೀಗೆ ಅಂತೇಳಿ ಬೈತಾರೆ ನಮಗೆ. ಎಂಥ ಹಣೆ ಬರವೇ ಸರಿ ಇಲ್ಲ ಮಾರ್ರೆ ನಮ್ಮದು ಬೆಂಗಳೂರಲ್ಲಿ ಉಂಟಲ್ಲ. ಯಾವಾಗಂದರೆ ಅವಾಗ ಒಮ್ಮೆಲೆ ಈ ಕೆಲವು ಹುಡುಗರಿಗೆ ಒಮ್ಮೆಲೆಲ್ಲ ಹೋಗ್ತದಲ್ಲ, ಹಾಗೆ ಒಮ್ಮೆಲೆ ಮಳೆ ಬಂದ್ಬಿಡೋದು ಬೆಂಗಳೂರಲ್ಲಿ. ಸರಿ ಇಲ್ಲ ಮಾರ, ಇದು ಚಂದ ಇಲ್ಲ ಹೀಗೆ. ಸ್ವಲ್ಪ ಈ ಮುಸ್ಲಿಮ್ಸ್ ಅವರು ಆಲ್ಮೋಸ್ಟ್ ಮಂಡ್ಯ ಸೈಡ್ ಸ್ವಲ್ಪ ಒಂದೇ ಥರನೇ ಬರುತ್ತೆ ಅದು. ಮುಸ್ಲಿಮ್ಸ್ ಅವ್ರು ಕನ್ನಡ ಮಾತಾಡ. ಶಿವಾಜಿನಗರ್ ಕನ್ನಡ ಸಖತ್ ಇಷ್ಟ ಆಗುತ್ತಾ ನನಗೆ. ಯಾರಾದರೂ ಮುಸ್ಲಿಮ್ ಸಿಕ್ಲಿ ನಿಮಗೆ ಶಿವಾಜಿನಗರ್ ಕನ್ನಡ ಬರುತ್ತಾ ಅಂತ ಕೇಳೋದು ಆಯ್ತಾ. ನಂಗೆ ಇವರು ದಾನಿಶ್ ಸೈಟ್ ಮಾಡೋದಂತೂ ಅದ್ಭುತ. ಹೋಗೋದಿಲ್ಲ ಅಂತ ಅದು ಏನೋ ಒಂಥರ ಈ ಟೋನೇ ಸೂಪರ್ ಅವ್ರದ್ದು. ಓಕೆ. ಅಯ್ಯೋ ಜಾರೆ ಮಕ್ಳಿಗೆ ಸ್ಕೂಲ್ಗೆ ಬಿಟ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಇದ್ದೆ ನಾನು. ಇದು ಮಳೆ ಬಂದ್ಬಿಡ್ತದೆ ದರಿದ್ರ. ನಾನು ಛತ್ರಿಗೇನು ತಂದಿಲ್ಲ, ಫುಲ್ಲು ಇವಾಗ ಎಲ್ಲ ಒದ್ದೆ ಆಗ್ಬಿಟ್ಟೈತೆ, ಪ್ಯಾಂಟು ಕಚ್ಚಗೆ ಎಲ್ಲ ಒದ್ದೆ ಆಗ್ಬಿಟ್ಟೈತೆ. ಈಗ ಮನೆಗೆ ಹೆಂಗೆ ಹೋಗೋದು, ಮಕ್ಳದ್ದು ಸ್ಕೂಲ್ ಚಡ್ಡಿ ಎಲ್ಲ ಒದ್ದೆಗೆ ಆಗ್ಬಿಟ್ಟೈತೆ. ಈಗ ಆ ಬಟ್ಟೆ ಒಣಗಾಕ್ಬಿಟ್ಟು ಬಂದಿದ್ದೆ, ನಂತರ ಇರೋದೇ 4 ನೈಟಿ ಎಲ್ಲ ಒದ್ದೆ ಆಗ್ಬಿಟ್ಟೈತೆ, ಚಾದಾರು ಇಲ್ಲ ಇವಾಗ. ಹಾಗೆ ಮನಿಕೊಳಕ್ಕೆ ಆಯ್ತದೆ. ಇವರು ಮನೆಗೆ ಹೋಗ್ಬಿಟ್ಟು ಈಗ ಬಟ್ಟೆ ಬಿಚ್ಬಿಟ್ಟು ಬೇರೆ ಬಟ್ಟೆ ಹಾಕೊಳ್ಬೇಕು, ಹಾಗೆ ಬಿಟ್ಕೊಂಡು ಓಡಾಡ್ತಾರೆ. ಇವಾಗ ಎಲ್ಲ ಬಟ್ಟೆ ಒದ್ದೆ ಆಗ್ಬಿಟ್ಟೈತಲ್ಲ, ಏನು ಹಾಕೋತಾರೆ ಹೇಳು. ಟೈಮ್ಗೆ ಇಲ್ಲ, ಸೆನ್ಸ್ಗೆ ಇಲ್ಲ ಈ ಮಳೆಗೆ. ಯಾವಾಗಂದ್ರೆ ಅವಾಗ ಬಂದ್ಬಿಡೋದು, ಅಂದ್ಕೊಂಡು ಬಂದ್ಬಿಡ್ತದೆ. ಮಧ್ಯಾಹ್ನ ನೋಡ್ರೆ ರೈಸ್ಗೆ ಏನು ಬಿಸಿಲುಗುರು, ಇದು ಬೆಂಗಳೂರಿನಾಗ ಇರೋಕೆ ಆಯ್ತದ ಅಂತ ಹೇಳಿಬಿಟ್ಟು ನಾನು ಸಂಜೆಗೆ ಹೆಂಗೆ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟೆ. ಹಿಂಗೆ ಬಂದ್ಬಿಡ್ದೆ, ಮಾಡೋದಾಗೆ ಇಲ್ಲ ಈ ಮಳೆಗೆ. ಹಿಂಗೆ ಇರುತ್ತೆ. ನಮ್ಮ ಶಿವಾಜಿನಗರ್ ಕನ್ನಡ ಸೂಪರ್ ಕನ್ನಡ ಅದು. ಥ್ಯಾಂಕ್ ಯು. ನಮ್ಮ ತಮಿಳಿಯನ್ಸ್ ಅವ್ರ ಕನ್ನಡ ಹೆಂಗೆ ಮಾತಾಡ್ತಾರೆ, ಅವಣ ಚೆನ್ನೈಯಲ್ಲಿ ಮಳೆ ಮಳೆ ಅಂತ ನೋಡಿ ನೋಡಿ ಸಾಕಾಗಿಬಿಟ್ಟೆ. ನಾನು ಬೆಂಗಳೂರಿಗೆ ಬಂದೆ, ಒಂದು 2 ದಿನ ಬಿಸಿಲಿತ್ತಮ್ಮ. ನೋಡಿದ್ರೆ ಸಂಜೆ ಟೈಮಿಗೆ ಮಳೆ ಬಂದುಬಿಟ್ಟೈತೆ. ಅಯ್ಯೋ ನಾನು ಇಲ್ಲ, ಏನಾರು ಪಾನಿಪುರಿ ಬೇಲ್ಪುರಿ ಟಿಕ್ಕಿಪುರಿ ಏನಾರು ತಿನ್ಕೊಂಡು ಬರೋಣ ನಾನು ಆಚೆ ಬಂದೆ. ಹಿಂಗೆ ಮಳೆ ಬಂದುಬಿಟ್ಟಿತ್ತು ನೋಡಮ್ಮ, ಹೆಂಗೆ ಹೋಗಿಬಿಟ್ಟಿದ್ದೀನಿ. ಅವನ ಅಂಗಡಿ ಅವನು ಬ್ಯಾವರ್ಸಿ ನನ್ನ ಮಗ ಕ್ಲೋಸ್ ಮಾಡ್ಕೊಂಡು ಹೋಗಿಬಿಟ್ಟವನು. ಯಾಕೆ ನಾನು ಫೋನ್ ಮಾಡಿ ಕೇಳಿದ್ರೆ ಮಳೆ ಬರ್ತದಮ್ಮ, ಏನು ಬಂದು ತಿಂತೀಯ ಹೋಗಿ ಮನೆಗೆ ಅಂತ ಹೇಳ್ದ. ಏನು ಹೇಳ್ತೀರಪ್ಪ ಇದಕ್ಕೆ, ಎಲ್ಲ ಕೆಲ್ದು ಬಂದುಬಿಡ್ತದಲ್ಲ ಇದು ಮನೆಗೆ. ಏನು ನಾಚಿಕೆ ಮಾರದಿಲ್ಲ ನಾ ಇದಕ್ಕೆ. ಕೇಳ್ಬಿಟ್ಟು ಬರಬೇಕು ತಾನೇ, ನಾನು ಪಾನಿಪುರಿ ತಿಂದ ಮೇಲೆ ಬರಬೇಕು ತಾನೇ. ಈಗ ನನಗೆ ಪಾನಿಪುರಿ ಬೇಕು, ಏನು ಮಾಡಿದೆ ಪಾಪ ನಾನು ಚೆನ್ನಾಗೆ ಹೋಗ್ತೀನಿ, ಅಲ್ಲಿ ಹಂಗೆ ಇರ್ತೇನೆ. ಅದು ಫ್ಲಡ್ ಬಂದುಬಿಟ್ಟೇನ, ಎಲ್ಲ ಉಚ್ಚೆ ನೀರು ಎಲ್ಲ ನನ್ನ ಮನೆಗೆ ಬಂದುಬಿಡ್ತದೆ, ಅದೇ ಬೇಜಾರು. ಅದಕ್ಕೆ ಹೋಗಿದ್ದಿಲ್ಲ ನಾನು ಅಲ್ಲಿಗೆ. ಇದು ಒಂದು ನಾರ್ಮಲ್ ಸ್ವೀಟ್. ಸೊ ಈ ತಮಿಳ್ದಲ್ಲ ಆ್ಯಕ್ಸೆಂಟ್ ಎಲ್ಲ ಹೆಂಗೆ ನಿಮಗೆ? ನಮಗೆ ನಮ್ಮ ಮನೆ ಹತ್ರ ಒಬ್ಬರು ಕೋಕಿಲಾ ಆಂಟಿ ಅಂತನೋ ಕೋಮಲ ಆಂಟಿ ಅಂತನೋ ಏನೋ ಇತ್ತು ಅವ್ರ ಹೆಸರು. ಹೂ ಮಾರಕ್ಕೊಬ್ರು ಬರೋರು. ಆ ಆಂಟಿ ನಮ್ಮಮ್ಮನ ಹತ್ರ ಹಿಂಗೆ ಮಾತಾಡ್ತಾ ಇದ್ದಿದ್ದು. ಅವರು ನಮ್ಮಮ್ಮನ ಕುಸುಮ ಅಂತ ಕರೀತಿರ್ಲಿಲ್ಲ, ನಯನಮ್ಮ ನಯನಮ್ಮ ಅಂತ ಕರೆಯೋರು. ನಯನ ಅಮ್ಮ ನಯನ ಅಮ್ಮ ಅಂತ ನನ್ನ ಹೆಸರು ಗೊತ್ತಿತ್ತು ಅವ್ರಿಗೆ. ಹಂಗಾಗ್ಬಿಟ್ಟು ನಯನಮ್ಮ ನಯನಮ್ಮ ಅಂತ ಕರೆಯೋರು. ನಮ್ಮಮ್ಮ ಹೆಸರು ಕುಸುಮ ಅಂತ ಗೊತ್ತಿದ್ರು ಅವ್ರಂಗೆ ಕರೀತಿರ್ಲಿಲ್ಲ. ಅವ್ರು ಹೆಂಗೆ ಅವಮ್ಮ ಸಿಗ್ನಲ್ ಕೊಡೋದು ಅಂದರೆ, ಅಲ್ಲೆಲ್ಲೋ ರೋಡ್ ಮೂಲೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದ ನಯನಮ್ಮ ಅಂದರೆ ಸಾಕು, ನಮ್ಮ ಮನೆವರೆಗೂ ಕೇಳೋದು ಸೌಂಡು. 4ನೇ ಫ್ಲೋರಲ್ಲಿ ಇದ್ವಿ ಅವಾಗ ನಾವು, ಅಲ್ಲಿವರೆಗೂ ಕೇಳೋದು ಸೌಂಡು. ಶವಾಶ್. ಅಬ್ಬಾ ನಾನು ಇವಮ್ಮನ ಗಂಟ್ಲೇನು ಗುರು, ಗಂಟ್ಲಿದು ಈ ಪಾಟಿ ಕಿರ್ಚುತ್ತಲ್ಲ ಇದು ಅಂತ ಹಂಗೆ ಅಂದ್ಕೊಂಡು ಆ ಥರ ಎಲ್ಲ ಇದು ಮಾಡೋ. ಅವಮ್ಮ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿಬಿಡ್ತು ಮಾತಾಡಬೇಕಾದ್ರೆ ಎಲ್ಲ. ಸೊ ನಾನು ಅವನ್ನ ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅವ್ರು ಬಂದಾಗೆಲ್ಲ ಅವ್ರನ್ನ ರೇಗಿಸೋದು, ಅವ್ರ ಥರನೇ ಮಾತಾಡೋದು. ಈ ಸಖತ್ತಾಗಿ ಮಾತಾಡ್ತಿದ್ದೆ ಆಂಟಿ, ನೀವು ಹಿಂಗೆ ತಾನೇ ಮಾತಾಡೋದು ಅಂತ ಹಂಗೆಲ್ಲ ಮಾತಾಡಿಸ್ತಿದ್ದೆ. ಅವಾಗ ಅವರೆಲ್ಲ ಇಟ್ಕೊಂಡು ನೋಡ್ದ ನಾಯನಮ್ಮ ಹೆಂಗೆ ಆಡ್ಕೊತಲ್ಲ ನಿನ್ನ ಮಗಳೇ, ನೋಡ್ದ ಅದಕ್ಕೆ ಬರಲ್ಲ ನಾನು ಇಲ್ಲಿಗೆ, ನೀನೇ ಮಾರ್ಕೆಟಿಗೆ ಬಾ ಅಂತ ಹಂಗೆಲ್ಲ ಇದು ಮಾಡ್ಬಿಟ್ಟು ಹೋಗೋರು. ಬಟ್ ನಾನು ಈ ಆ್ಯಕ್ಸೆಂಟ್ನ ಒಂದ್ಸರಿ ಕಾಮಿಡಿ ಕಿಲಾಡಿಲಿ ಯೂಸ್ ಮಾಡಿದಾಗ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಬರ್ತೀನಿ ಒಂದ್ಸರಿ ಹೇಳ್ತೀನಿ, ಅವಳು ಇಮಿಟೇಟ್ ನಂದೇ ಮಾಡ್ತಾ ಇರೋದು ಅವಳು ಆ್ಯಕ್ಟಿಂಗ್ ಅಂತ ಹೇಳ್ತೀನಿ ಎಲ್ಲರಿಗೆ ಅಂತ ಅನ್ನೋರು. ಬಾರಂಟಿ ನೀನು ಬಾ, ನೀನು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತೀನಿ ನೋಡಿ ನಾನು ನಿನ್ನ ಅಂತ ಹಂಗೆ
ಹೇಳಿ ಇದು ಮಾಡಿಸ್ತಿದ್ದೆ ಅವ್ರಿಗೆ. ಚಂದ ಇದ್ರು ಆಂಟಿ ಒಂಥರ ಚೆನ್ನಾಗಿ ಮಾತಾಡೋರು, ಅವರಿಂದ ಕಲ್ತಿದ್ದು ನಾನು. ಅವ್ರು ಹೂಮಾರ ಭಾಷೆ ಒಂದ್ಸತಿ ನೆನ್ಪು ಮಾಡಿ. ಅವ್ರೇನು ಅದೇನೋ ಮಲ್ಲೆ ಕನಕಾಂಬ್ರ ಅಂತ ಹಂಗೊಂಥರ ಅನ್ನೋರು. ಮಲ್ಲೆ ಮಲ್ಲಿಗೆ ಕನಕಾಂಬ್ರ ಶಾವಂತಿಗೆ ಅನ್ನೋ. ನಾನು ಸಖತ್ತಾಗಿ ಕೂಗ್ತಾರಲ್ಲ ಇವರು, ಏನೋ ಡಿಫ್ರೆಂಟಾಗಿ ರಾಗ ಹೇಳ್ಕೊಂಡು ಕೂಗ್ತಾರಲ್ಲ, ಚಂದ ಇದೆ ಇವ್ರದ್ದು ಅಂತ ಖುಷಿ ಆಗೋದು ನನಗೆ. ಅದನ್ನೆಲ್ಲ ನೋಡಿ ನಾನು ಸರಿ ಆಯಿತು ಓಕೆ ಓಕೆ ಅಂತ ಆಮೇಲೆ ನನಗೆ ಯುನೋ ಐ ಗಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಹರ್. ಅದನ್ನು ಯೂಸ್ ಮಾಡಿಕೊಂಡೆ ನಾನು, ಇದೆಲ್ಲರೂ ಬರುತ್ತೆ ನನ್ನ ಕೆಲಸಕ್ಕೆ ಅಂತ. ಅವಳನ್ನ ತುಂಬ ಫಾಲೋ ಮಾಡ್ತಿದ್ದೆ ನಾನು ಆ ಆಂಟಿನ. ಹಂಗೆ ಫಾಲೋ ಮಾಡ್ತಾ ಮಾಡ್ತಾ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗೆ ಆಕ್ಸೆಂಟ್ ಬಂದ್ಬಿಡ್ತು. ಹಾಗಾಗಿ ಅವ್ರ ಜೊತೆಗೆ ನಾನು ಹಂಗೆ ಮಿಂಗಲ್ ಆಗಿದ್ದು. ಬರಲ್ಲ ನನಗೆ ಜಗ್ಗೆ ಸರ ಚೆಕ್ಕಿ ಪ್ರಿಯಾಗೆ ಅಂದ್ರೆ ಅಷ್ಟೇ. ಅಯ್ಯಯ್ಯೋ ನಾನು ಸರ್ನ ಜಾಸ್ತಿ ಅಬ್ಸರ್ವ್ ಮಾಡಕ್ಕೆ. ಗಂಡಸ್ರೆ ನೀವು ಪ್ರಯತ್ನ ಪಟ್ಟರೆ ಹೀರೋ ಆಗ್ಬೋದು, ಹೀರೋಯಿನ್ ಆಗಕ್ಕಾಗಲ್ಲ. ಯಾಕೆ ಯಾವ ಹೀರೋಯಿನ್ ಹಿಂಗಿರಲ್ಲ. ಚೆಕ್ಕಿ ಪ್ರಿಯಾಗೆ ಅಂದ್ರೆ ಅಷ್ಟೇ. ಅಪ್ಡೇಟ್ ಆಗ್ಬಿಟ್ಟಿದೀವಿ ನಾವು. ಕಂಡೋರ್ ಮನೆ ವಿಷಯ ಯೂಟ್ಯೂಬ್ ಅಲ್ಲಿ ತಿಳ್ಕೊತಾ ಇದೀವಿ. ವ್ಲಾಗ್ ಮಾಡ್ತೀನಿ, ಫ್ರೆಂಡ್ಸ್ ನೀವು ಇದು ನೋಡಿ ಲೈಕ್ ಮಾಡಿ. ನೀವು ಈ ರೀಲ್ಸು ಅದೆಲ್ಲ ಮಾಡುವಾಗ ಈಗ ನಾ ಹೇಳಿದ್ನಲ್ಲ ನ್ಯಾನಿ ಸೆಟ್ ಇರ್ಬೋದು, ಆಮೇಲೆ ಇನ್ನಷ್ಟು ಜನ ಎಲ್ಲ ಅವ್ರವರೇ ಸ್ಕ್ರಿಪ್ಟ್ ರೆಡಿ ಮಾಡಿ. ಈ ಬ್ಯಾವರ್ಸಿ ಕುಡ್ಕ ಸಕ್ಕತ್, ಅಪ್ಪು ಸರ್ಗೂ ಸಕ್ಕತ್ ಇಷ್ಟ ಅವ್ರದ್ದು ಇದೆಲ್ಲ. ಆ ಥರ ನೀವು ಯಾಕೆ ಏನು ಇದನ್ನು ರೆಡಿ ಮಾಡ್ಕೊಂಡಿಲ್ವಾ ನಿಮ್ಮದೇ ಒಂದು ಆ್ಯಕ್ಸೆಂಟಲ್ಲಿ ಮಾಡಬೇಕು ಅಂತ? ಆಸೆ ಇದೆ ನಂಗೆ ಮಾಡೋಕ್ಕೆ, ಬಟ್ ಅಷ್ಟು ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಈಗಂತೂ ದೇವರಾಣೆಗಳು ಇಲ್ಲ. ಟೈಮ್ ಸಿಕ್ಕರೆ ಸಾಕು ನನ್ನ ಮಗಳ ಜೊತೆಗೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಈಗಂತೂ ದೇವರಾಣೆಗಳು ಇಲ್ಲ. ಯಾರಾದರೂ ಮಾಡು ಅಂತಂದರೆ ದೊಡ್ಡ ನಮಸ್ಕಾರ. ಆಮೇಲೆ ನಾನು ತುಂಬ ಜನಕ್ಕೆ ರೇಗಿಸ್ತಿದ್ದೆ. ಅವರೆಲ್ಲರೂ ಹೇಳೋರು ನೀನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು, ನೀನು ವ್ಲಾಗ್ ಮಾಡು. ನೀನು ನಾನು ಏನು ವ್ಲಾಗ್ ಮಾಡಲಿ? ನೋಡಿ ಫ್ರೆಂಡ್ಸ್ ನನ್ನ ಮಗಿದು ಪೇಪರ್ಸ್ ತೆಗಿತಾ ಇದ್ದೀನಿ, ನೋಡಿ ಫ್ರೆಂಡ್ಸ್ ಬಾಚ್ತಾ ಇದ್ದೀನಿ, ನೋಡಿ ಫ್ರೆಂಡ್ಸ್ ನನ್ನ ಮಗುಗೆ ಮೊಮ್ಮ ಉಣಿಸ್ತಾ ಇದ್ದೀನಿ, ಮೊಮ್ಮ ಅಯ್ಯೋ ಎತ್ಕೊಬಿಡ್ತು ಫ್ರೆಂಡ್ಸ್ ಹಿಂಗೆ ತೋರಿಸಿಲ್ಲ ನಾನು. ಗುರು ಕೆರ್ಕೊಳಕ್ಕೆ ಪುರ್ಸೊತ್ತಿಲ್ಲ ನಂಗೆ. ನೀನು ಏನು ಬ್ಲಾಗ್ ಮಾಡಲಿ, ಎಲ್ಲಿ ಯೂಟ್ಯೂಬ್ ಮಾಡಿ ಮಾತಾಡಲ್ಲ, ನನ್ನ ಮಗಿಂದೇ ಮಾಡ್ಬೇಕು ಅಷ್ಟೇ ನಾನು ಅಂತ. ಅವರೆಲ್ಲರೂ ಬಿದ್ದು ಬಿದ್ದೆ ನಿಜವಾಗ್ಲೂ ಹೇಳ ಇದನ್ನೇ ಮಾಡೇ ಚೆನ್ನಾಗಿ ಓಡುತ್ತೆ ಜನ ಇಂಥವ್ರ ಕಡೆ ನೋಡೋದು ಅಂತ. ನನ್ನ ಸುತ್ತಮುತ್ತ ಬರೋ ಕೆಲವು ಫ್ರೆಂಡ್ಸ್ಗಳಂತೂ ಅವ್ರದ್ದು ಯೂಟ್ಯೂಬ್ ಚಾನಲ್ ಒಂದು ಫಂಕ್ಷನ್ಗೆ ಹೋಗಂಗಿಲ್ಲ, ಮೊಬೈಲ್ ಹಿಂಗೆ ಆಡ್ಕೊಂಡು ಏನೋ ಮಾಡ್ತಾ ಇದೆಯಾ, ನನಗೆ ವ್ಲಾಗಿಗೆ ಬೇಕು, ವ್ಲಾಗಿಗೆ ಬೇಕು, ತಿನ್ನಂಗಿಲ್ಲ ಉಣ್ಣಂಗಿಲ್ಲ, ವ್ಲಾಗ್ ಬೇಕು, ವ್ಲಾಗ್ ಬೇಕು. ನಿನಗೂ ಒಂದಿನ ಬರುತ್ತೆ ಅವಾಗ ನಾವು ಮಾತಾಡ್ತೀವಿ ಅಂತ ಅವರು. ನಾನು ಟಚ್ವುಡ್, ನಾನು ಇನ್ನೂ ಸ್ವಲ್ಪ ಬಿಸಿ ಆಗಿದ್ದೀನಿ. ವ್ಲಾಗ್ ಮಾಡಕ್ ಶುರು ಮಾಡಿದ್ರೆ ನೀವು ಕೂತ್ರು ಕಂಟೆಂಟು, ನಿಂತರು ಕಂಟೆಂಟು. ನನ್ನ ಫ್ರೆಂಡ್ಸ್ ತುಂಬಾ ಜನ ಹೇಳ್ತಾರೆ ಮಾಡಿ ಸ್ಟಾರ್ಟ್ ಮಾಡಿ, ಜನ ನೋಡ್ತಾರೆ ಕಣೆ, ಇಷ್ಟಪಡ್ತಾರೆ, ನಿನ್ಗೆ ಗೊತ್ತಿಲ್ಲ ಅಷ್ಟೇ. ಪರ್ಸನಲ್ ವ್ಲಾಗ್ಗಳು ತುಂಬಾ ಓಡುತ್ತೆ, ಅದು ಟ್ರೂ. ಯಾಕಂದ್ರೆ ಯಾವಾಗ್ಲೂ ಬೇರೆಯವ್ರ ಮನೇಲಿ ಏನಾಗುತ್ತೆ ಅಂತ ನೋಡ್ಲೇಬೇಕು ಅವರು. ಎಷ್ಟು ಅಪ್ಡೇಟ್ ಆಗ್ಬಿಟ್ಟಿದೀವಿ ನಾವು. ಕಂಡೋರ್ ಮನೆ ವಿಷಯ ಯೂಟ್ಯೂಬ್ ಅಲ್ಲಿ ತಿಳ್ಕೊತಾ ಇದೀವಿ. ಸೂಪರ್. ನಿಮ್ಗಷ್ಟು ತಾಕತ್ ಇದ್ರೆ, ನಿಮ್ಗಷ್ಟು ದಮ್ ಇದ್ರೆ, ನಿಮ್ ಮನೇಲಿ ಜಗಳ ಆಗೋದನ್ನ ವ್ಲಾಗ್ ಮಾಡಿ ಅಲ್ವಾ. ನಿಮ್ಮನೆ ಏನೋ ನಡೀತಿರತ್ತೆ, ಅವ್ರು ಇವ್ರು ಜುಟ್ಟು ಇಟ್ಕೊಂಡು ಜಗಳ ಮಾಡ್ತಾರೆ, ಅದನ್ನೆಲ್ಲ ಮಾಡ್ತಾರೆ. ಫ್ರೆಂಡ್ಸ್ ಮತ್ತೆ ನಮ್ಮ ಅವ್ವಗೆ ಹೊಡೆದ್ಬಿಟ್ಲು ಅದನ್ನು ವ್ಲಾಗ್ ಮಾಡ್ತಾರೆ. ಆ ಥರ ವ್ಲಾಗ್ ಮಾಡಕ್ಕೆ ಇಷ್ಟ. ಹಂಗೆ ಕಿತ್ಕೊಂಡು ಹಂಗೆ ಚೀರಾಡ್ಕೊಂಡು ಅರ್ಚಾಡ್ಕೊಂಡು ಜಗಳ ಮಾಡ್ತಿರ್ಬೇಕು, ಅದನ್ನ ವ್ಲಾಗ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಮಾಡ್ಬೇಕು. ಅದು ಒಂದೇ ದಿನಕ್ಕೆ 1 ಮಿಲಿಯನ್ ಕ್ರಾಸ್ ಆಗ್ಬಿಡತ್ತೆ. ಅಥವಾ ನಾನೇ ಯಾರನ್ನಾರ ಕೆಣಕಿ ನಾನೇ ಆ ಥರ ಜಗಳ ಮಾಡ್ಕೊಂಡು ಹೊಡೆದಾರ ಸರಿ, ಹೊಡ್ಸ್ಕೊಂಡಾರ ಸರಿ ವ್ಲಾಗ್ ಮಾಡ್ತೀನಿ. ಮಾಡಿ ಫ್ರೆಂಡ್ಸ್ ಹೊಡೆದ್ಬಿಟ್ಟ, ಫ್ರೆಂಡ್ಸ್ ನೀವು ಇದು ನೋಡಿ ಲೈಕ್ ಮಾಡಿ. ನನಗೆ ನೀವು ಫ್ರೆಂಡ್ಸ್ ಅಂದ ತಕ್ಷಣ ಜಗ್ಗೇಶ್ ಸರ್ ನೆನಪಾಗೋದು. ಅವ್ರು ಹೆಂಗೆ ಗೊತ್ತಾ, ಈ ವ್ಲಾಗ್ ಮಾಡೋರನ್ನ ಅವರು ಇಮಿಟೇಟ್ ಮಾಡ್ತಾರೆ, ಅದ್ಭುತ. ನಾನು ಜಗ್ಗೇಶ್ ಸರ್ದು ಒಂದು ಕೇಳಬೇಕು ನಿಮ್ಮ ಬಾಯಲ್ಲಿ, ನೀವು ಜಗ್ಗೇಶ್ ಸರ್ ಥರ ಒಂದು ಮಿಮಿಕ್ರಿ ಮಾಡಿ ಪ್ಲೀಸ್. ದೇವ್ರ ಆಣೆಗಳು ಬರಲ್ಲ ನನಗೆ. ಜಗ್ಗೇಶ್ ಸರ್ ಚೆಕ್ಕಿ ಪ್ರಿಯಾಗೆ ಅಂದ್ರೆ ಅಷ್ಟೇ. ಅಯ್ಯಯ್ಯೋ ನಾನು ಸರ್ನ ಜಾಸ್ತಿ ಅಬ್ಸರ್ವ್ ಮಾಡಕ್ಕೆ ಇವತ್ತುವರೆಗೂ ನಾನು ಸರಿಯಾಗಿ ಸರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಲ್ಲ. ಹೌದಾ? ಓಹ್ ಇಲ್ಲಪ್ಪ. ಆಮೇಲೆ ಭಟ್ರು ಸರ್ ಹಿಂಗೆ, ರಕ್ಷಿತಾ ಮೇಡಮ್ ಒಬ್ಬರೇ ಏಯ್ ಸೂಪರ್ ಕಣೋ ಹಿಂಗೆ ಮಾಡೋ, ನಾನಿದೀನಿ ಮಾಡೋ, ಆ್ಯಕ್ಟಿವಾಗಿ ಕುತ್ಕೊಂಡು ನೋಡ್ತಿರ್ತಾರೆ. ಜಗ್ಗೇಶ್ ಸರು ಇವರೆಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತಿರ್ತಾರೆ, ಯಾವ ಪಂಚಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಿರ್ತಾರೆ ಅದನ್ನ ನೋಡ್ತಾ ಇರ್ತಾರೆ ಸೀರಿಯಸ್ ಆಗಿ. ಟೆನ್ಷನಲ್ಲಿ. ಭಟ್ರು ಸರು ಫುಲ್ ಪಂಚ್ ಆಯಿತು, ಇವ್ರು ಎಷ್ಟು ಬಾಲಿಗೆ ಎಷ್ಟು ಕ್ರಿಕೆಟ್ ಎಷ್ಟು ಆಡಿದ್ರು ಹೆಂಗೆ, ಅವ್ರು ಹಂಗೆ ಕಮೆಂಟ್ ಕೊಡೋದು. ನೀನು ಬಿಡ 1 ಬಾಲಿಗೆ 6 ಹೊಡೆದೆ, ಇನ್ನೊಂದು ಬಾಲಿಗೆ 4 ಹೊಡೆದೆ, ಬಿಡ ನೀವು ಫುಲ್ ಮ್ಯಾಚ್ ಇವತ್ತು ನಿಂದೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಹಂಗೆ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ಜಗ್ಗೇಶ್ ಸರ್ ಮಾತ್ರ ಪಿನ್ ಟು ಪಿನ್ ಹೇಳ್ತಾರೆ ಕಮೆಂಟ್ಸು. ಹಿಂಗೆ ಮಾಡಿದ್ರೆ ಹಿಂಗೆ ತಪ್ಪು ಮಾಡಿದೆ ಅಂತ ಹೇಳ್ಬಿಡ್ತಾರೆ ಜಗ್ಗೇಶ್ ಸರ್. ಆ ಥರ ಹಂಗೆ
ಈ ಯೋಗರಾಜ್ ಭಟ್ರು ಮತ್ತೆ ಏನು ಅವಕಾಶ ಕೊಡ್ಲಿಲ್ವಾ ನಿಮ್ಗೆ? ಯೋಗರಾಜ್ ಭಟ್ ಸರೇ ಜಾಸ್ತಿ ಅವಕಾಶ ಕೊಟ್ಟಿದ್ದು ನಮ್ಗೆ. ಅಲ್ಲ ಹಂಗಲ್ಲ, ಆ ಥರ ಅವಕಾಶ ಅಲ್ಲ ನಾ ಹೇಳಿದ್. ಒಂದು ಹೀರೋಯಿನ್ ರೇಂಜಿಗೆ ನಿಮ್ಗೆ ಅಯ್ಯೋ ಸೀನೇ ಇಲ್ಲ. ಗಂಡಸ್ರಿಗೆಲ್ಲ ಯಾರು ಹೀರೋಯಿನ್ ಥರ ಎಲ್ಲ ಪಾಠ ಕೊಡ್ತಾರೆ ಹಂಗಂತಾರೆ. ಹಂಗೆ ಅಂದಿದ್ದು ಅವರು. ಸರ್ ಗಂಡಸ್ರೆ ನೀವು ಪ್ರಯತ್ನ ಪಟ್ಟರೆ ಹೀರೋ ಆಗ್ಬೋದು, ಹೀರೋಯಿನ್ ಆಗಕ್ಕಾಗಲ್ಲ. ಯಾಕೆ ಯಾವ ಹೀರೋಯಿನ್ ಹಿಂಗಿರಲ್ಲ. ಈ ಥರ ನಿನ್ನ ಅಜ್ಜಿ ನಿನ್ನ ಅಕ್ಕ ಯಾವ ಹೀರೋಯಿನ್ ಇರ್ತಾಳೆ? ಓ ಹೀರೋಯಿನ್ ಅಂದರೆ ನಯಾ ನಾಜೂಕು, ಸ್ವಲ್ಪ ಬರ್ತೀರಾ ಹಂಗೆ ಬಬ್ಲಿ ಥರ ಇರ್ತಾರೆ. ಹಿಂಗೆ ರಾ ಥರ ಯಾರು ಇರ್ತಾರೆ? ಅದನ್ನ ಯಾರು ಹೀರೋಯಿನ್ ಅಂತಾರ? ಹೋಗ್ಲಿ ಅಂತ ಹುಡುಗಿನ ಯಾರಾದ್ರೂ ಇಷ್ಟಪಡ್ತಾರ? ಆ ಥರ ಸಿನಿಮಾ ಎಲ್ಲ ಯಾರು ಮಾಡ್ತಾರೆ? ನಾನು ಸರ್ ತಮಿಳಲ್ಲೆಲ್ಲ ನನ್ನಂಗೆ ಸುಮಾರು ಕಲರ್ ಆಗಿರ್ತಾರೆ ಸರ್. ಹೌದು, ಸೂರ್ಯ ಅದು ಸಿನಿಮಾ ಬರ್ಲಿಲ್ವಾ ಯಾರು ಗೋಪಿನಾಥ್ ಬಯೋಪಿಕ್ ಅಲ್ಲಿ ಅವಳು? ಅಯ್ಯಪ್ಪ, ಅದಕ್ಕೆ ನಾನಂದೆ ಅಲ್ಲೆಲ್ಲ ಮಾಡ್ತಾರೆ ಅಮ್ಮ, ನಮ್ಮ ಇಂಡಸ್ಟ್ರಿಲೆಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸರಿ ಬಿಡಿ ಸರ್ ಆಯ್ತು ಓಕೆ. ಆಮೇಲೆ ನನಗೂ ಭಯ, ಒಂದ್ಸತಿ ಹೀರೋಯಿನಾಗಿ ಫಿಕ್ಸ್ ಆಗ್ಬಿಟ್ರೆ ಮತ್ತೆ ಬೇರೆ ಕ್ಯಾರೆಕ್ಟರ್ ಕೊಡಲ್ವಲ್ಲ ಅಂತ. ಆಮೇಲೆ ಕೊಡೋದು ಇಲ್ಲ, ಫಿಕ್ಸ್ ಆಗ್ಬಿಡ್ತಾರೆ. ಅದಕ್ಕೆ ದುಡ್ಡು ಚೆನ್ನಾಗಿರುತ್ತೆ, ಯಾವಾಗ್ಲೂ ಬಿಸಿ ಆಗಿರುತ್ತೆ, ಇದ್ರಲ್ಲಿ ವೆರೈಟಿ ಇರುತ್ತೆ. ಈಗ ನಾನು ಹೀರೋಯಿನ್ ಆಗ್ಬಿಟ್ರೆ ಬರೀ ಹೀರೋ ಜೊತೆಗೆ ಮಾತ್ರ ಲವ್ ಮಾಡ್ಬೇಕಷ್ಟೇ. ನಾನು ಬರೀ ಕ್ಯಾರೆಕ್ಟರ್ ಆದ್ರೆ ನಾನು ಹೀರೋಗೂ ಲೈನ್ ಹೊಡಿಬೋದು, ಕಾಮಿಡಿಯನ್ಗೂ ಲೈನ್ ಹೊಡಿಬೋದು, ವಿಲನ್ಗೂ ಲೈನ್ ಹೊಡಿಬೋದು. ಸೋ ಸೂಪರ್ ಅಲ್ವಾ? ಅದಕ್ಕೆ ನಾವು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಾಗಬೇಕು, ಹೀರೋ ಹೀರೋಯಿನ್ಗಳಾಗಬಾರ್ದು. ಈ ಬುದ್ಧಿ ಬೇಡ ಬಿಡಿ, ಆಫ್ ದ ಸ್ಕ್ರೀನ್ ನಾವು ಮಾತಾಡೋಣ. ಇದರಿಂದ ತುಂಬ ಪಾಠ ಕಲಿಬೇಕಿತ್ತು, ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಜೊತೆ ಮಾತಾಡಿದ್ಮೇಲೆ ನನಗೆ ಇಲ್ಲಿ ಈ ಎಪಿಸೋಡಲ್ಲಿ ನವರಸಗಳು ಸಿಕ್ತು. ಓಕೆ, ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ನಿಮ್ಮ ಜೀವನದ ಎಲ್ಲ ಮಜಲುಗಳನ್ನು ಅನುಭವಿಸಿದ್ದೀರ. ಮತ್ತು ದಿಢೀರ್ ಸಕ್ಸಸ್ ಬೇಕು ಅಂತ ಯಾರು ಇರ್ತಾರೆ, ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಯಾವಾಗ್ಲೂ ಫಸ್ಟ್ ಸ್ಟೆಪ್ ಒಂದು ಇಟ್ಟು ಆಮೇಲೇ ನಾವೆಷ್ಟು ಲಕ್ಷ ಕಿಲೋಮೀಟ್ರ್ ಓಡಿದ್ರೂ ಫಸ್ಟ್ ಸ್ಟೆಪ್ಪಿಂದನೇ ಶುರು ಮಾಡೋದು. ಅದನ್ನು ಎಷ್ಟೊಂದು ಜನ ಅರ್ಥ ಮಾಡ್ಕೊಳ್ಳಲ್ಲ. ಹೌದು, ಹಿಂಗಂಗೆ 10 ಸ್ಟೆಪ್ ಜಂಪ್ ಆಗಿಬಿಡ್ಬೇಕು ಆ ರೇಂಜಲ್ಲೇ ಭ್ರಮೆನಲ್ಲೇ ಇರ್ತಾರೆ ಎಲ್ರೂ. ಬಟ್ ಈ ಚಿಕ್ಕ ವಯಸ್ಸಲ್ಲಿ ನೀವು ಇಷ್ಟೆಲ್ಲ ಜೀವನನ ಅರ್ಥ ಮಾಡಿಕೊಂಡು ಎಲ್ಲ ಫ್ಲೇವರ್ಸು ಇದೆ ಇಲ್ಲಿ. ಹೌದು, ಈ ಎಲ್ಲ ಒಂದೊಂದು ಚಾಪ್ಟರ್ನೂ ನನಗೆ ಒಂಥರ ಪಿಕ್ಚರ್ ನೋಡಿ ಬಂದ ಅನುಭವ ಆಗ್ತಾಯಿದೆ. ಅಂದರೆ ಸ್ಟಾರ್ಟಿಂಗ್ ಟು ಎಂಡ್ ಅಂದರೆ ಈ ಎಪಿಸೋಡ್ ಎಂಡ್ವರೆಗೆ ನನಗೆಲ್ಲ ಇದು ಸಿಕ್ಕೋಯ್ತು. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ತುಂಬಾ ಆಶ್ಚರ್ಯನೂ ಆಗ್ತಾಯಿದೆ, ಹಿಂಗೂ ಸಾಧ್ಯನಾ ಅಂತ. ಬಟ್ ನಂಗೆ ಗೊತ್ತಿಲ್ಲ, ಇದು ಇನ್ಫಿನಿಟಿ. ಈ ಜರ್ನಿ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ. ಥ್ಯಾಂಕ್ ಯು. ಆಯಿತಾ? ನನಗೇನೋ ಒಂಥರ ಖುಷಿ ಆಗ್ತಾಯಿದೆ. ಆ್ಯಂಡ್ ತುಂಬ ದಿನಗಳ ಆಸೆ ಇವತ್ತು ನೆರವೇರ್ತು ಅನ್ನೋ ಖುಷಿ ಕೂಡ ಇದೆ. ಬಟ್ ತುಂಬ ಅನ್ಕೊತಾ ಇದ್ದೆ ನನಗೆ, ಯಾಕಂದರೆ ಎಷ್ಟೊಂದು ವಿಷಯ ನಂಗೆ ಗೊತ್ತಿರ್ತಿತ್ತು. ಬಟ್ ಅದನ್ನು ಕೂತ್ಕೊಂಡು ಹೌದಾ ಅಲ್ವಾ ಕೇಳಬೇಕು, ಆ್ಯಂಡ್ ಅವ್ರ ವರ್ಷನ್ ಒಂದಿರುತ್ತೆ ಅದನ್ನು ಕೇಳಬೇಕು ಅನ್ನೋದು ನಂಗೆ ತುಂಬ ಇತ್ತು. ನನಗೆ ಯಾವಾಗಲೂ ಅನಿಸೋದು, ಇಲ್ಲ ನಯನಾ ಜೊತೆ ಮಾತಾಡಬೇಕು. ನನಗೆ ಎಲ್ಲಮ್ಮ ಸೀರಿಯಲ್ ಸೆಟ್ಟಿಗೆ ಬಂದಾಗ್ಲೂ ಅದೇ ಜ್ಞಾನ. ನನ್ನ ಸೀರಿಯಲ್ದು ಇದೆಲ್ಲ ಬಿಟ್ಬಿಟ್ಟು ನಯನಾದೊಂದು ಡೇಟ್ ಬೇಕಲ್ಲ ನನಗೆ, ನಯನಾದೊಂದು ಡೇಟ್ ಬೇಕಲ್ಲ ನನಗೆ ಅಂತ. ಬಟ್ ಅದು ಹಾಗೇ ಮುಂದಕ್ಕೆ ಹೋಗ್ತಾನೆ ಇರ್ತಿತ್ತು. ಬಟ್ ಸ್ಟಿಲ್ ಇವತ್ತು ನನಗೆ ಖುಷಿಯಾಗೋಯ್ತು. ನಿಮ್ಮ ಎಲ್ಲ ಮಜಲುಗಳನ್ನು ನಾನು ಒಂದು ರೌಂಡ್ ಹೋಗಿ ಬಂದೆ ಅಂತ ನನಗೆ ಅನಿಸ್ಬಿಡ್ತು. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಇಷ್ಟೋ ತನಕ ನಾನು ಸ್ಪೆಂಡ್ ಮಾಡಿಸ್ದೆ ಟೈಮ್ನ. ತುಂಬ ಖುಷಿ ಆಯಿತು. ಎಷ್ಟೋ ವಿಷಯಗಳನ್ನು ನಾವು ಆ್ಯಕ್ಚುಲಿ ಮುಕ್ತವಾಗಿ ಮಾತಾಡೋದಕ್ಕೆ ಕೆಲವೊಂದು ಸತಿ ಆಗೋದಿಲ್ಲ, ಕೆಲವೊಂದು ಸರಿ ಸಂದರ್ಭ ಬಂದಿರಲ್ಲ. ಆಗಿದ್ದಾಗ ಕೆಲವು ಸೂಕ್ಷ್ಮದಲ್ಲೇ ನಮ್ಮ ಮನಸ್ಸಲ್ಲಿ ಏನಿದೆ, ಏನು ನಮ್ಮ ಆಸೆಗಳು ಏನಿದೆ ಅನ್ನೋದನ್ನು ನಾವು ಒಂದು ಇಂಡೈರೆಕ್ಟಾಗಿ ಈ ಥರದ್ದು ಒಂದಷ್ಟು ಪಾಡ್ಕ್ಯಾಸ್ಟ್ಗಳಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಹಾಗಾಗಿ ತುಂಬ ಜನ ನಾವು ಪಾಡ್ಕ್ಯಾಸ್ಟಲ್ಲಿ ಮಾಡ್ಬೇಕಾದ್ರೆ ಏನು ಕೇಳ್ತಾರೆ, ನಿಮ್ಮ ಲೈಫ್ ಹೇಗಿತ್ತು, ಆಫ್ಟರ್ ಆರ್ಟಿಸ್ಟ್ ನಿಮ್ಮ ಲೈಫ್ ಹೇಗಿತ್ತು ಅಂತ ಕೇಳ್ತಾರೆ. ಸೊ ಅದನ್ನು ಒಬ್ಬೊಬ್ಬರು ಬೇರೆ ಬೇರೆ ಥರ ಕೆದಕ್ತಾ ಹೋಗ್ತಾರೆ ಆ ಲೈಫ್ಗಳನ್ನು. ಸೊ ಅದನ್ನು ನಾವು ಕರೆಕ್ಟ್ ಅಲ್ವಾ, ಇದೇನೋ ಇದೆ ಅಂತ ಅವಾಗ ನೆನಪಾಗ್ತಾ ಹೋಗುತ್ತೆ ನಮಗೆ. ಒಂದೊಂದು ಕಡೆ ವಿಷಯಗಳನ್ನ ಮರ್ತು ಬಿಟ್ಟಿರ್ತೀವಿ, ಇದು ಹೇಳಲಿಲ್ಲ ನಾನು, ಅದು ಹೇಳಲಿಲ್ಲ ನಾನು ಅಂಥೇಳಿ. ಸೊ ಹಾಗಾಗಿ ಇಲ್ಲೊಂದಷ್ಟು ವಿಷಯಗಳು ತೆರ್ಕೊಂಡ್ವು. ಸೊ ನಾನು ಹೇಳೋದಿಷ್ಟೇ, ನಾನು ಲೈಫ್ನ ಅದು ಹೇಗೆ ಬರ್ತಾಯಿದ್ದೋ ಹಾಗೆ ಆ್ಯಸ್ ಇಟ್ ಈಸ್ ನಾನು ತಗೊಳ್ತಾ ಇದ್ದೀನಿ. ಅದು ಅಪ್ಸ್ ಇರ್ಬೋದು, ಡೌನ್ಸ್ ಇರ್ಬೋದು. ಆಮೇಲೆ ಡೋಂಟ್ ರನ್ ಬಿಹೈಂಡ್ ಮನಿ, ದುಡ್ಡಿಂದ ಓಡಬೇಡಿ, ಜನರ ಹಿಂದೆ ಓಡಬೇಡಿ. ಆಮೇಲೆ ಯಾರನ್ನೂ ಅತಿಯಾಗಿ ಬೇಡ್ಕೋಬೇಡಿ, ನನ್ನ ಪ್ಲೀಸ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ, ನನ್ನ ಪ್ರೀತಿ ಮಾಡಿ, ನಂಗೆ ಸಮಯ ಕೊಡಿ ಅಂತ ಯಾರನ್ನೂ ಬೇಡ್ಕೋಬೇಡಿ. ನೋಬಡಿ ಈಸ್ ಲೈಕ್ ಫ್ರೀ ಫಾರ್ ಯು ಹಿಯರ್. ಯಾರು ನಿಮಗೋಸ್ಕರ ಬದುಕಲ್ಲ, ಯಾರು ನಿಮಗೋಸ್ಕರ ಬದುಕಲ್ಲ. ನೀವೇ ಬದುಕಬೇಕು, ನಿಮ್ಮ ಬದುಕನ್ನು ನೀವೇ ಜೀವಿಸ್ಬೇಕು. ಅಪ್ಸ್ ಆ್ಯಂಡ್ ಡೌನ್ಸನ್ನು ನೀವೇ ಅನುಭವಿಸ್ಬೇಕು. ಯಾಕೆ ಅಂತಂದರೆ ಇವತ್ತಿಗೆ ಅದು ಕಷ್ಟ ಇರ್ಬೋದು, ಇನ್ನೊಂದು ತಿಂಗಳು ವರ್ಷ ಕಳೀತಾ ನೀವು ಸುಮ್ಮನೆ ಹಿಂದೆ ತಿರುಗಿ ನೋಡಿದಾಗೆ ಸಿಲ್ಲಿ ಅಲ್ವಾ ಅಂತ ಅನಿಸುತ್ತೆ. ಹೌದು.
ಸೊ ಈಗಲೇ ಲೈಫನ್ನ ಬೇಸರ ಮಾಡ್ಕೋಬೇಡಿ. ಆಮೇಲೆ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಲೈಕ್ ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಇಷ್ಟೆಲ್ಲ ಟ್ರಾಮಾಸ್ ಒಳಗಡೆ ಹೋಗಬಹುದು, ಇಷ್ಟೆಲ್ಲ ಅನುಭವಿಸ್ಬೋದು, ನನ್ನ ಲೈಫಲ್ಲಿ ಇಷ್ಟೆಲ್ಲ ಆಗಬಹುದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ವಯಸ್ಸಾದಮೇಲೆ ಕಷ್ಟಗಳೆಲ್ಲ ಸಹಜ ಅಂತ ನಾನೇನು ಅಂದ್ಕೊಂಡಿದ್ನೋ ಅದನ್ನೆಲ್ಲ ನಾನು ಈಗಲೇ ನೋಡಿಬಿಟ್ಟೆ. ಸೊ ಜೀವನ ಅಂತ ಬಂದಿದೆ, ಅದು ಏನಿದೆ ಅದು ನನ್ನ ಮಗಳಿಗೋಸ್ಕರ ಇದೆ, ಅವಳಿಗೋಸ್ಕರ ಬದುಕ್ತಾ ಇದ್ದೀನಿ, ಅವಳಿಗೋಸ್ಕರ ಜೀವನ ಮಾಡ್ತಾಯಿದ್ದೀನಿ. ಇಷ್ಟವೋ ಕಷ್ಟವೋ ದುಡಿತಾ ಇದ್ದೀನಿ ಅಷ್ಟೇ, ಅವಳಿಗೋಸ್ಕರ ದುಡಿತಾ ಇದ್ದೀನಿ. ಅವಳ ಲೈಫ್ ಚೆನ್ನಾಗಿರಬೇಕು, ಅವಳು ಚೆನ್ನಾಗಿರಬೇಕು, ಅವಳು ಖುಷಿಯಾಗಿರಬೇಕು. ಇವತ್ತು ನಾವು ನನ್ನ ಚೈಲ್ಡ್ಹುಡ್ ಲೈಫಲ್ಲಿ ನಾನು ಅದನ್ನು ಅನುಭವಿಸ್ಲಿಲ್ಲ, ಇದನ್ನು ಅನುಭವಿಸ್ಲಿಲ್ಲ ಅಂತ ನಾವು ಹೆಂಗೆ ಕಂಪ್ಲೇಂಟ್ ಮಾಡಿದ್ವಿ ಹಂಗೆ ಅವಳು ಕಂಪ್ಲೇಂಟ್ ಮಾಡಬಾರ್ದು. ಸೊ ಆ ಥರದ್ದು ಎಲ್ಲ ರೀತಿಯ ಪ್ರೀತಿಯನ್ನು ಅವಳು ಕೊಡಬೇಕು ಅನ್ನೋ ಲೆಕ್ಕದಲ್ಲಿ ವಿ ಆರ್ ಲಿವಿಂಗ್ ಅಷ್ಟೇ. ಸೊ ಜನರಿಗೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಜೀವಿಸಿ, ಬದುಕನ್ನು ಜೀವಿಸಿ. ನೀವು ಎಷ್ಟೇ ಚಿಕ್ಕ ಕೆಲಸ ಮಾಡ್ತೀರಿ, ಎಷ್ಟೇ ದೊಡ್ಡ ಕೆಲಸ ಮಾಡ್ತೀರಿ, ಹಂಬಲ್ ಆಗಿರೋದನ್ನು ಮರಿಬೇಡಿ. ಅದಕ್ಕಿಂತ ದೊಡ್ಡ ಸುಖ ಜೀವನದಲ್ಲಿ ಇನ್ನೊಂದಿಲ್ಲ. ಸುಮ್ಮನೆ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಕಷ್ಟ. ನಾನು ಆರ್ಟಿಸ್ಟ್. ಬಟ್ ನಿಮ್ಗೊಂದು ಗೊತ್ತಾ, ನೀವು ತಲೆ ಮೇಲೆ ಹೊತ್ಕೊಂಡ್ಲಿಲ್ಲ ಅಂದ್ರೆ ನಿಮ್ಮನ್ನ ನಡೆಸ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಹೌದು, ನೀವು ತುಂಬಾ ಡೌನ್ ಟು ಅರ್ತ್ ಇರ್ತೀರಾ ಅಂದ್ರೆ ದಟ್ಸ್ ಟ್ರೂ. ಹೆಂಗೆ ಅಂದ್ರೆ ಯಾರಿಗೆ ಹಸಿವಿದೆ ಅವನಿಗೆ ಅನ್ನ ಕೊಡಿ, ಕರೆಕ್ಟ್. ಯಾರಿಗೆ ಹೊಟ್ಟೆ ತುಂಬಿದೆ ಬೇಡ ಅವಶ್ಯಕತೆ ಇಲ್ಲ, ಕೇಳಿ. ಸಮುದ್ರಕ್ಕೆ ನೀರು ಹಾಕೋದು ಒಂದೇ, ಹೊಟ್ಟೆ ತುಂಬಿದವ್ರಿಗೆ ಊಟ ಹಾಕೋದು ಒಂದೇ, ಅಷ್ಟೇ, ವೇಸ್ಟ್ ಅದು. ಆಮೇಲೆ ನಿಮ್ಮ ಸುತ್ತಮುತ್ತ ಮಾತಾಡೋರ ಮಾತುಗಳಿಗೆ ಕಿವಿ ಕೊಡಬೇಡಿ. ಅವರಷ್ಟು ತಲೆ ಕೆಡಿಸೋರು ಯಾರೂ ಇರಲ್ಲ ಜೀವನದಲ್ಲಿ. ನಿಮ್ಮನ್ನು ಯಾರು ಪೂರ್ತಿಯಾಗಿ ನಂಬಿರ್ತಾರಲ್ಲ ಅಂಥವ್ರ ನಂಬಿಕೆಗೆ ಮೋಸ ಮಾಡಬೇಡಿ ಯಾವತ್ತೂ ಅಷ್ಟೇ. ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು. ಯಾಕೆ ಅಂದರೆ ಒಂದು ಸತಿ ನಂಬಿಕೆ ಕಳ್ಕೊತೀರಾ, ಪ್ರಾಮಿಸ್ ಮಾಡ್ತೀರಾ ನಾನು ಈ ಥರ ಕೆಲಸ ಇನ್ಮೇಲೆ ಮಾಡಲ್ಲ ಸಾರಿ ಅಂತ, ಮತ್ತೆ ಅದೇ ಮಿಸ್ಟೇಕ್ ಮಾಡ್ತೀರಾ, ಮತ್ತೆ ಪ್ರಾಮಿಸ್ ಮಾಡ್ತೀರಾ ಸಾರಿ ಇದು ಲಾಸ್ಟ್ ಚಾನ್ಸ್ ಇನ್ಮೇಲೆ ಮತ್ತೆ ಅದೇ ಕೆಲಸ ಮಾಡ್ತೀರಾ. ನೀವು ಯಾವಾಗ ಸತತವಾಗಿ ಈ ಥರ ಪ್ರಾಮಿಸ್ಗಳನ್ನ ಬ್ರೇಕ್ ಮಾಡ್ಕೊತಾ ಹೋಗ್ತೀರಾ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅವರು ನಿಮ್ಗೆ ಅದೇ ಮೋಸ ವಾಪಸ್ ಮಾಡಿದಾಗ ನಿಮಗೆ ತಡ್ಕೊಳಕ್ಕಾಗಲ್ಲ. ಕರೆಕ್ಟ್. ನೀವು ಅವ್ರನ್ನ ವಾಪಸ್ ಪಾಯಿಂಟ್ ಔಟ್ ಮಾಡ್ತೀರಾ, ಯಾಕೆ ಈ ಥರ ಮಾಡಿದೆ, ಬಟ್ ನೀವು ಅವ್ರಿಗೇನು ಮಾಡಿದ್ರಿ ಅನ್ನೋದನ್ನೇ ಮರ್ತೋಗ್ಬಿಡ್ತೀರಾ ನೀವು. ಹೌದು, ಅವ್ರು ಹಂಗೆ ನನಗೆ ಯಾಕೆ ಮೋಸ ಮಾಡಿದ್ರು, ನನಗೇ ಯಾಕೆ ಆ ಥರ ಮಾಡಿದ್ರು, ನಾನು ಅವ್ರಿಗೆ ಏನು ಮಾಡಿದ್ದೆ. ಕೆಲವ್ರನ್ನ ಜೀವಂತವಾಗೇ ಸಾಯಿಸ್ಬಿಟ್ಟಿರ್ತೀರ ನೀವು, ನಿಮಗೆ ಗೊತ್ತೇ ಇರಲ್ಲ ಅದು. ಜೀವಂತವಾಗಿ ಸಾಯಿಸ್ಬಿಟ್ಟಿರ್ತೀರ. ನಾನು ಇರೋದೇ ಹೀಗೆ, ನನ್ನ ಲೈಫೇ ಹೀಗೆ, ನಿನಗಿರೋಕ್ಕೆ ಇಷ್ಟ ಇದ್ದರೆ ಇರೋ, ಇಲ್ಲಾಂದರೆ ಹೋಗ್ಬಿಡು ಅಂಥವ್ರು. ಮತ್ತು ನೀವು ಹಂಗಿದ್ದವರು ಅವ್ರು ನಿಮ್ಮ ಲೈಫಲ್ಲಿ ಬರೋಕ್ಕೆ ಯಾಕೆ ಬಿಟ್ರಿ? ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ಬೇಕು ನೀವು. ಹೌದು, ಇಲ್ಲ ಗುರು ನಾನು ಇರೋದೇ ಹಿಂಗೆ, ನನ್ನ ಲೈಫ್ ಸ್ಟೈಲ್ ಇರೋದೇ ಹಿಂಗೆ, ಇಷ್ಟ ಇದ್ರೆ ಬಾ, ಇಲ್ಲಾಂದರೆ ಹೋಗು. ನನ್ನಿಂದ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡಬೇಡ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಕೇರ್ ಮಾಡಿ ಆ ಫ್ರೆಂಡ್ಶಿಪ್ಪು, ಆ ರಿಲೇಷನ್ಶಿಪ್ಪು ಅದು ತುಂಬ ಚೆನ್ನಾಗಿ ಇದು ಮಾಡಿಬಿಟ್ಟು ಕ್ರಮೇಣ ಆಗ್ತಾ 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 ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತಂದರೆ ನಿಮ್ಮ ಒಂದು ಬಾಂಡಿಂಗಿಗೆ ಬೆಲೆ ಏನಿದೆ? ಆ ಪ್ರೀತಿ ತೊಗೊಂಡಿರೋ ಮನುಷ್ಯನಿಗಿರುತ್ತಲ್ಲ, ಅವನಿಗೆ ಫೀಲ್ ಆಗೋ ನರಕ ಇದೆಯಲ್ಲ, ಒನ್ಸ್ ನೀವು ಮೂಡ್ ಆನ್ ಆದಾಗ ಆ ಮನುಷ್ಯಂಗಾಗೋ ಫೀಲ್ ಇದೆಯಲ್ಲ, ಆವಾಗ ಅವ್ನು ಏನಕ್ಕೆ ಕ್ರೇವಿಂಗ್ ಮಾಡ್ತಿರ್ತಾನೆ ಅಂದರೆ ಯಾರಾದರೂ ಒಬ್ರು ನನ್ನನ್ನು ಮಾತಾಡಿಸಿ ಪ್ಲೀಸ್, ಯಾರಾದರೂ ಒಬ್ರು ನನ್ನನ್ನು ಕೇಳಿ ಪ್ಲೀಸ್, ಏನಾಗ್ತಾಯಿದೆ ಏನಿಲ್ಲ ಅಂತ ಕೇಳಿ, ನನ್ನನ್ನು ಪ್ರೀತಿ ಮಾಡಿ, ನನಗೋಸ್ಕರ ಯಾರಾದರೂ ಬದುಕಬೇಕು ಅಂತ ನಮ್ಗೆ ಆಸೆ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೋಸ್ಕರನೂ ಯಾರಾದರೂ ಏಯ್ ನಿನಗೋಸ್ಕರ ಅಲ್ವೇನೆ ಈ ಜೀವನ, ನಿನಗೋಸ್ಕರ ಇದ್ದೀನಿ ಕಣೆ ನಾನು ಅಂತ ಹೇಳೋರು ಒಬ್ಬರು ಲೈಫಲ್ಲಿ ಇದ್ಬಿಟ್ರೆ ನೀವು ಎಂಥ ಕಷ್ಟ ಬೇಕಾದರೂ ಪಾರಾಗ್ಬಿಡ್ತೀರ, ಎಂಥ ಕಷ್ಟ ಬೇಕಾದರೂ ಪಾರಾಗ್ಬಿಡ್ತೀರ. ಈವನ್ ಟುಡೇ ಎವ್ರಿಬಡಿ ಆರ್ ಇನ್ ಸರ್ಚ್ ಆಫ್ ಸಚ್ ಪೀಪಲ್. ಜೀವನದಲ್ಲಿ ಯಾರಾದರೂ ನಮಗೆ ಬೇಕು ಆ ಥರ. ನಾನಿದ್ದೀನಿ ಗುರು, ನಿನಗೋಸ್ಕರ ನಾನಿದ್ದೀನಿ, ನನಗಿಂತ ನೀನು ಯಾರೇ ಪ್ರೀತಿ ಮಾಡ್ತಾರೆ ಅಂತ ಯಾರೂ ಕಾನ್ಫಿಡೆಂಟಾಗಿ ಹೇಳೋದೇ ಇಲ್ಲ ಇವತ್ತು. ನನಗಿಂತ ನೀನು ಜಾಸ್ತಿ ಪ್ರೀತಿ ಮಾಡೋರು ಯಾವನೂ ಇಲ್ಲ ಪ್ರಪಂಚದಲ್ಲಿ ಅಂತ ಯಾವನೂ ಕಾನ್ಫಿಡೆಂಟಾಗಿ ಹೇಳೋದೇ ಇಲ್ಲ. ಯಾಕಂದರೆ ನಾನು ಯಾವತ್ತೂ ಪ್ರೀತಿನೇ ಮಾಡಲಿಲ್ಲ ಆ ಥರ. ಸೊ ಅಂಥ ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡಬೇಕು. ಆದಷ್ಟು ಜೊತೆಯಾಗಿರಿ, ಪ್ರಾಮಾಣಿಕವಾಗಿರಿ ಅಷ್ಟೇ. ಸೋ ಸ್ವೀಟ್. ಅಂದರೆ ಚಿಕ್ಕ ವಯಸ್ಸಿಗೆ ಎಲ್ಲದನ್ನೂ ನೋಡಿದ್ದೀರಾ, ಕಲ್ತಿದ್ದೀರಾ, ಮತ್ತು ಅದನ್ನು ವಾಪಸ್ ಟ್ರೀಟ್ ಮಾಡಿದ್ದೀರಾ. ನಿಮ್ಗೇನು ಸಿಕ್ತು ಅದರಲ್ಲಿ ಬೇರೆ ಹಂಚ್ಕೊಂಡಿದ್ದೀರಾ. ನೀವು ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರನ್ನ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೀರಾ. ಎಂಥ ಸಕ್ಸಸ್ ಬಂದಾಗೂ ಆ ಪ್ರೀತಿನ ಕೈ ಬಿಟ್ಟಿಲ್ಲ ನೀವು. ಸೊ ಹಾಗಾಗಿ ನಿಮಗೆ ದೇವರು ಯಾವತ್ತೂ ಏನಕ್ಕೂ ಕೊರತೆ ಮಾಡಲ್ಲ. ನೋಡ್ತಾ ಇರಬೇಕಾದ್ರೆ ಯಾವತ್ತೂ ಪ್ರಾಮಾಣಿಕವಾಗಿ ಪ್ರೀತಿಸೋರಿಗೆ ಅದಿರಲ್ಲ. ಮತ್ತು ಇನ್ನೊಂದು ಏನಂದರೆ, ಬೆಳಿಬೇಕು ಅನ್ನೋ ಹಸಿವಿದ್ದಾಗ ನೀವೆಷ್ಟು ಡೌನ್ ಟು ಅರ್ಥಲ್ಲಿದ್ರಿ ಇವತ್ತೂ ಹಾಗೆ ಇದ್ದೀರಾ ಬೆಳೆದ ಮೇಲೂ. ಆ್ಯಂಡ್ ನಾನು ಹೇಳೋದು ಅದೇ, ನ್ಯೂ ಕಮರ್ಸ್ ಅಂತ ಬಂದಾಗ ತುಂಬ ಸೀನಿಯರ್ಸ್ ಇದ್ದವರು ಒಂಚೂರು ಡೌನ್ ಟು ಅರ್ತ್ ಇದ್ದರೆ ಅದನ್ನ ಮಿಸ್ಯೂಸ್ ಮಾಡ್ತಾರೆ, ಅವರೇ ಡಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂಥವ್ರು ಇರ್ತಾರೆ.
ಇಲ್ಲ ತುಂಬ ಪ್ಲೀಸ್ ಮಾಡ್ಕೊಂಡು ಬೆಳೆಯೋರು ಇರ್ತಾರೆ. ಸೊ ಎಲ್ಲರನ್ನೂ ವೇವ್ ಲೆಂತ್ ಮ್ಯಾಚ್ ಮಾಡಿ ನೋಡಿ ಅಳೆದು ತೂಗಿ ಫ್ರೆಂಡ್ಶಿಪ್ ಮಾಡಬೇಕು, ಅಳೆದು ತೂಗಿ ಪ್ರೀತಿಸ್ಬೇಕು. ನಮ್ಮ ಜೀವನದಲ್ಲಿ ಯಾರಿಗೇ ಪ್ಲೇಸ್ ಕೊಡ್ತೀವಿ ಅಂದರೆ ತುಂಬ ಯೋಚನೆ ಮಾಡಿ. ಹೌದು, ತುಂಬ ಯೋಚನೆ ಮಾಡಿ ಕೊಡಬೇಕು. ಆ ಸ್ಥಾನ ತಗೊಳ್ಳೋರು ಕೂಡ ನಾನು ಇದಕ್ಕೆ ಅರ್ಹನಾ ಹೌದಾ ಅಲ್ವಾ, ಸ್ಟಾರ್ಟಿಂಗಲ್ಲೇ ಹೇಳ್ಬಿಡಿ. ನೀವೇನು ಎಷ್ಟೇ ಕಚಡ ಇರಿ, ನೀವೆಷ್ಟೇ ಪ್ರಾಂಪ್ಟ್ ಆಗಿರಿ, ಸ್ಟಾರ್ಟಿಂಗಲ್ಲೇ ಹೇಳ್ಬಿಡಿ. ಎಕ್ಸ್ಪೆಕ್ಟೇಷನ್ಸ್ ಬೇರೆಯವ್ರ ಮನಸ್ಸಲ್ಲಿ ಎಕ್ಸ್ಪೆಕ್ಟೇಷನ್ ಹುಟ್ಕೊಳ್ಳೋ ಹಾಗೆ ಮಾಡಬೇಡಿ. ಕರೆಕ್ಟ್. ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ಹರ್ಟ್ ಮಾಡಿಬಿಡಿ ಅಷ್ಟೇ. ಹೌದು. ಸೋ ಸ್ವೀಟ್ ಮೆಸೇಜ್ ಇದು. ಆ್ಯಕ್ಚುಲಿ ಎಲ್ಲ ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಟ್ಟೋದನ್ನು ಉಳಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾವಾಗಲೂ ದೇವರು ಇಷ್ಟೇ ನಗು, ಇಷ್ಟೇ ಜೀವನದಲ್ಲಿ ಸಂತೋಷ, ನೆಮ್ಮದಿ ಎಲ್ಲ ಕೊಡಲಿ. ಸೊ ಈಗ ನನ್ನ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನೊಂದು ಅವ್ರಿಗೆ ಒಂದು ಚಿಕ್ಕ ಉಡುಗೊರೆ ನನ್ನ ಕಡೆಯಿಂದ ಕೊಡ್ತೀನಿ, ಓಕೆನಾ? ಈ ಆ್ಯಕ್ಚುಲಿ ಹಿಂಗೆ ಕೂತು ಮಾತಾಡಿ ನಿಮ್ಗೆ ಏನು ಇಷ್ಟ ಇಲ್ಲ ಅಂತ ಕೇಳಿದ್ದೇ ದೊಡ್ಡ ಬಹುಮಾನ ನನಗೆ, ಅದೇ ದೊಡ್ಡ ಗಿಫ್ಟು. ಇಲ್ಲ ಹಂಗಲ್ಲ, ನನಗೋಸ್ಕರ ನಮ್ಮ ಹೆಣ್ಮಕ್ಳೇ ಸೇರಿ ಮಾಡ್ತಾ ಇರೋ ಈ ಟೀಮ್ಗೋಸ್ಕರ ನೀವು ಇಷ್ಟೊಂದು ಟೈಮ್ ತೊಗೊಂಡು ನನಗೆ ಏನಾಗುತ್ತೋ ಚಾನಲ್ಗಳಿಗೆ ನಾವು ಕೇಳೋದು ಬೇರೆ, ನಮಗೆ ಅಂತ ಒಂದು ಪುಟಾಣಿ ನಾವೇನೋ ಮಾಡ್ತಾಯಿದ್ದೀವಿ ಕೆಲಸ ಅಂದಾಗ ನಮಗೆ ನೀವು ಒಂದಿಷ್ಟು ಟೈಮ್ ಕೊಡ್ತಿದ್ದೀರಾ ಅಂದರೆ ಅದು ನನಗೆ ತುಂಬಾ ದೊಡ್ಡ ವಿಷಯ. ಸೊ ಹಾಗಾಗಿ ಥ್ಯಾಂಕ್ ಯು. ಸೊ ನನ್ನ ಕಡೆಯಿಂದ ಇದೊಂದು ಪುಟಾಣಿ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಕ್ಯೂರಿಯಾಸಿಟಿ ಇದೆ, ಈಗಲೇ ಓಪನ್ ಮಾಡಿಬಿಡ್ಲ ಅನ್ನೋ ಥರ. ಹೌದಾ? ತಗೊಂಡು ಓಪನ್ ಮಾಡಿದ್ಮೇಲೆ ತಗೊಂಡು ಹೋಗ್ಬೋದು ಅಂತ ಅಂದರೆ ಖಂಡಿತ ತಗೊಂಡು ಹೋಗ್ಬೋದು ನೀವು. ಈಗ ಸಾರಿ ವೀಕ್ಷಕರೇ, ಯೂಶಲಿ ಆ ಥರ ಗಿಫ್ಟ್ ಕೊಡೋದನ್ನ ರಿವೀಲ್ ಮಾಡಬಾರ್ದು. ಬಟ್ ನನ್ನ ಕೆಟ್ಟ ಕ್ಯೂರಿಯಾಸಿಟಿ ಗುರು, ನಮ್ಮ ಮನೆವರೆಗೂ ಪೀಸಾಗಿ ಗಾಡಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಆ ಕಾರಣದಿಂದ ನಾನು ಇಲ್ಲೇ ಓಪನ್ ಮಾಡಿಬಿಡ್ತೀನಿ ಏನಿದೆ. ಹೆಣ್ಮಕ್ಳಿಗೆ ಗಿಫ್ಟ್ ಅಂದರೆ ಇಷ್ಟ. ಸೊ ನನಗೋಸ್ಕರ ಹೆಣ್ಮಕ್ಳಿಗೆ ಸರ್ಪ್ರೈಸ್ ಅಂದ್ರೇ ಇಷ್ಟ. ದೊಡ್ಡದ ಚಿಕ್ಕದ ದಟ್ ಇಸ್ ಸೆಕೆಂಡ್ರಿ. ಹೌದು. ಬಟ್ ಚಿಕ್ಕ ಪುಟ್ಟ ಸರ್ಪ್ರೈಸ್ ಮಾಡ್ಬೇಕು. ಹಾಯ್ ವಾವ್, ಯಾರೋ ನಂಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ ಮಚ್ಚ ಅಲ್ವಾ, ಹೋಗ್ಬಿಡ್ತಾರೆ. ಹೌದು. ಅಪ್ಪ ನನಗೆ ಒಂಥರ ಉಸಿರಲ್ಲಿ ಏರಿಳಿತ ಆಗುತ್ತಿದೆ. ಏನಿದು? ಮೋಸ್ಟ್ಲಿ ಚಾಕ್ಲೇಟ್ಸ್ ಏನಾದ್ರು ಕೊಟ್ಟಿದ್ದೀರಾ ಅಂತ. ಅವರಿಗೆ ರ್ಯಾಪರ್ ಓಪನ್ ಮಾಡೋವರೆಗೂ ಇದಿಲ್ಲ. ಅಯ್ಯೋ, ಇನ್ನೊಂದು ಡಬ್ಬ ಓಪನ್ ಮಾಡ್ಬೇಕು. ಯಾರು ಮಾಡ್ತೀರಿ? ಪ್ಯಾಕ್ ಮಾಡಿಬಿಟ್ರಿ ಅಂತ. ಇವನು ಯಾರೋ ಪುರ್ಸೋತಲ್ಲಿದ್ದ ಅನ್ಸುತ್ತೆ. ಸಿಕ್ಕಾಪಟ್ಟೆ ತೆಗಿಲೇ ಮಾಡಿದ್ವು ಅನ್ನೋ ರೇಂಜಿಗೆ ಅನ್ಸ್ಬಿಟ್ಟಿದ್ದಾರೆ ಅವರು. ಹಿಂಗೆ ತೆಗಿಯೋದಾ? ಹಾಂ, ಓಪನ್ ಮಾಡಿ ಪ್ಲೀಸ್. ನಮಗಿಂತ ಇವ್ರಿಗೆ ಅವ್ರಿಗೆ ಗೊತ್ತಾಗಲ್ಲ ಏನಿದೆ ಅಂತ. ಇವ್ರಿಗೆ ಕ್ಯೂರಿಯಾಸಿಟಿ ಅಲ್ಲ, ನೀವು ಅದನ್ನು ಬಿಟ್ಟು ಬೇರೆ ಓಪನ್ ಇದು ಮಾಡಕ್ಕೆ ಹೋಗ್ತಿದ್ರೆ ಅದಕ್ಕೆ ಹೇಳಿದೆ ಓಪನ್ ಮಾಡಿಬಿಡಿ. ನಿಮ್ಮ ಕ್ಯೂರಿಯಾಸಿಟಿಗೆ ಒಂದು ಕುತೂಹಲಕ್ಕೊಂದು ತೆರೆ ಎಳೆಯೋಣ ಅಂತ. ಬೆಳಕಿನ ಕವಿತೆ ಓಪನ್ ಮಾಡಿ ಮಾಡಿ ಪರವಾಗಿಲ್ಲ ಮಾಡಿ. ಬೆಳದಿಂಗಳೇ ಅಂತ ಜಿಪ್ಪಣಿ ಅಂದರೆ ಮೊನ್ನೆ ಈ ಥರದೊಂದು ಚಂದದ ಬ್ಯಾಗ್ ನೋಡಿದ್ದೆ ಆಯ್ತಾ. ಅವ್ನು ಯಾರೋ 3,500 ಅಂದ್ಬಿಟ್ಟ. ಹಂಗೆ ಸೈಡ್ಗೆ ಇಟ್ಟು ಬಂದೆ. ಇಲ್ಲ, ಏನೋ ಒಂದು ಹೇಳ್ಬಿಟ್ಟು ಸೈಡ್ಗೆ ಇಟ್ಟು ಬಂದೆ. ಅದು ಹೇಳಕ್ಕಾಗಲ್ಲ, ಇಟ್ಕೊಂಡ್ಬಿಟ್ಟು ಬಂದೆ ನಾನು ಅವನಿಗೆ. ಏನ್ ಇಷ್ಟೊಂದು ಮುಕ್ಳರ ಲೇಟ್ ಹೇಳ್ತೀಯ ಗುರು ನೀನು ಅಂತ ಅಂದೆ. ಥ್ಯಾಂಕ್ ಯು ಸೋ ಮಚ್, ನಂಗೆ ತುಂಬ ಖುಷಿ ಆಯಿತು. ಖುಷಿ ಆಯ್ತಾ? ನಾನು ಇದ್ರ ಮೇಲೆ ಹೆಸರು ಬರಿತೀನಿ, ಪಾಂಚಾಲಿ. ಟಾಕಿಂಗ್ ಪ್ಯಾರೆಟ್ಸ್. ಪಾಂಚಾಲಿ ಕಾಸೆಲ್ಲಿ ಅಂತ ಕೆಳಗೆ ಹಂಗಾದ್ರೆ ಬರೀರಿ, ಪರವಾಗಿಲ್ಲ. ಮೇಲ್ಗಡೆ ಪಾಂಚಾಲಿ ಕಾಸೆಲ್ಲಿ ಅಂತ ಬರೀತೀನಿ. ಅವಾಗ ನಾವ್ ಹೇಳ್ತೀವಿ. ಪ್ರಿಯ ವೀಕ್ಷಕರೇ, ಟಾಕಿಂಗ್ ಪ್ಯಾರೆಟ್ಸ್ ಬಂದ್ರೆ ನಿಮ್ಗೂ ಈ ತರ ಚೆನ್ನಾಗಿರೋ ವ್ಯಾನಿಟಿ ಬ್ಯಾಗ್ ಕೊಡ್ತಾರೆ, ಹೆಂಗಸ್ರಿಗೆ ಮಾತ್ರ. ಥ್ಯಾಂಕ್ ಯು, ದಿಸ್ ಮೇಡ್ ಮಿ ಸೋ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಓ ಸೋ ಕ್ಯೂಟ್. ನೀವಿಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಇದು ಹಿಂಗೆ ಮೋಸ್ಟ್ಲಿ ಇದು ಅನ್ಸುತ್ತೆ ಹಿಂಗೆ ಜರುಗ್ತಾ ಇದೆ. ಹೌದೌದು. ವೀಕ್ಷಕರೇ, ನಾನೀಗ ಬ್ಯಾಗ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಈ ಬ್ಯಾಗಲ್ಲಿ ಇರೋ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನೋಡಿ, ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಹಿಂಗೆ 2 ಲೇಯರ್ ಮಾಡಿ ಇಟ್ಕೋಬೋದು. ದೊಡ್ಡದಾಗಿ ಬೇಕು ಅಂದರೆ ಒಂದ ಬಿಟ್ಬಿಟ್ಟು ಒಂದ ಹಿಂಗೆ ಉದ್ದ ಮಾಡಿ ಇಟ್ಕೋಬೋದು. ಈ ಥರ ಫೆಸಿಲಿಟಿ ಇರೋ ಬ್ಯಾಗನ್ನು ನಂಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ಬ್ಯಾಗ್ಸು, ಸ್ಲಿಪ್ಪರ್ಸು, ಡ್ರೆಸ್ಸು ಅಂದರೆ ಕ್ರೇಜ್ ಜಾಸ್ತಿ ಆಯ್ತಾ. ನಾನು ಅದಕ್ಕೆ ಪಾಪ ಮೇ ಬಿ ಬೇರೆ ಲಿಸ್ಟ್ ಹೇಳ್ಬೇಕಾದ್ರೆ ಅಯ್ಯೋ ನಾವೇನಾದ್ರು ಇವ್ರು ಇಷ್ಟ ಇಲ್ಲೇ ಇರೋ, ಅಯ್ಯೋ ನೀವು ನಮ್ಮ ಮನೆಗೆ ಬಂದು ನೋಡಿ, ಒಂದು ರಾಶಿ ಬ್ಯಾಗ್ ಇದೆ, ಆದ್ರೂ ಆಚೆ ಕಡೆ ಹೋಗ್ಬೇಕಾರೆ ನನ್ನ ಹತ್ರ ಇಲ್ವಲ್ಲ, ಒಂದ್ ತಗೊಬಿಡೋಣ ಅನ್ನಂಗೆ ಆಸೆ ಆಗುತ್ತೆ. ಬಟ್ ಮೋಸ್ಟ್ಲಿ ದೇವರು ಡೋಂಟ್ ಟೇಕ್ ಬೇಬಿ,
ಸಮಥಿಂಗ್ ಈಸ್ ವೇಟಿಂಗ್ ಫಾರ್ ಯು ಅಂತ ಅಂದ್ಬಿಟ್ಟು ಅವತ್ತು ತಗೊಳ್ಳೋ ಮನ್ಸು ಮಾಡಲಿಲ್ವೇನೋ. ಕರೆಕ್ಟ್. ಇವತ್ತಿಂದ ಇದನ್ನು ಯಾವತ್ತೂ ತುಂಬಿಟ್ಟಿರ್ತೀನಿ. ಹೌದು. ಕರೆಕ್ಟ್. ಯಾವಾಗಲೂ ಇದು ಹಾಗೆ ಫುಲ್ ಆಗಿರಬೇಕು. ಎಸ್, ಫುಲ್ ಆಗಿರುತ್ತೆ. ಟೈಟ್ ಆಗಿ, ಫುಲ್ ಆಗಿರೋದ್ರೆ ನಿಮ್ಮಂಗೆ ಫುಲ್ ಆಗಿರೋದಲ್ಲ, ನಾನು ದುಡ್ಡನ್ನು ಫುಲ್ ಆಗಿರ್ಬೇಕು. ಟೈಟ್ ಆಗಿದೆ ಲಾಕು, ಟೈಟ್ ಆಗಿರ್ಬೇಕು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿದ್ದೀರಾ. ಆ್ಯಂಡ್ ನಮ್ಮ ಪ್ರಾಮಿಸ್ ಮರಿಬಾರ್ದು. ಡೆಫಿನೆಟ್ಲಿ. ಓಕೆ, ಎಸ್. ಅವತ್ತು ನಾನು ಇಡೀ ದಿನ ಉಪವಾಸ ಇರ್ತೀನಿ. ಯಾಕೆ ಅಂದರೆ ನಿಮ್ಮ ಬ್ರಂಚ್ ತಿನ್ನೋವರೆಗೂ ತಿನ್ನಕ್ಕೆ ಜಾಗ ಬೇಕಲ್ಲ. ಹೆಂಗೆ ತಿಂತೀನಿ ಅಂದರೆ ಮತ್ತೆ ರಾತ್ರಿವರೆಗೂ ಏನು ಊಟ ಮಾಡಬಾರ್ದು. ಓಕೆ, ನಾನು ಅದೇ ನೋಡ್ತೀನಿ, ನೋಡೋಣ ಹೆಂಗಿರುತ್ತೆ, ಏನೇನು ತಿಂತೀರಾ ಅಂತ. ಓಕೆನಾ? ಸೊ ಇವಾಗ ನನಗೆ ಈ ಪಾಡ್ಕಾಸ್ಟ್ ಮುಗಿಸೋಕ್ಕೆ ಮನಸ್ಸಿಲ್ಲ, ಆದರೆ ಹೊರಗಡೆ ಮಳೆ ಬರ್ತಾ ಇದೆ. ಹಾಗಾಗಿ ಅವರು ಮಳೆ ನಿಲ್ತಿದ್ದಂಗೆ ಮನೆಗೆ ಹೋಗಬೇಕು, ಇಲ್ಲಾಂದರೆ ಮಗು ಅಳುತ್ತೆ. ಸೊ ಹಾಗಾಗಿ ಅವ್ರನ್ನ ಬಿಟ್ಕೊಡ್ಲೇಬೇಕು. ಆದರೂ ನಾವು ಮತ್ತೆ ಸಿಗ್ತಾ ಇರ್ತೀವಿ, ಹಾಗಾಗಿ ಅವ್ರನ್ನ ಬಿಟ್ಕೊಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಈ ಪಾಡ್ಕಾಸ್ಟ್ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ. ಯಾಕಂದರೆ ಟಾಕಿಂಗ್ ಪ್ಯಾರೆಟ್ಸಲ್ಲಿ ಯಾವಾಗಲೂ ಸ್ಪೆಷಲ್ ಆಗಿರೋ ಗೆಸ್ಟೇ ನಮ್ಮ ಮುಂದೆ ಬಂದು ಕೂತಿರ್ತಾರೆ. ಸೊ ಅವರ ಲೈಫಲ್ಲಿ ಎಲ್ಲ ನವರಸಗಳನ್ನು ಇವತ್ತು ನಮಗೆ, ಅಂದರೆ ಆ ಅನುಭವಗಳ ಒಂದು ಗ್ರಾಫ್ ಏನಿದೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟೆಲ್ಲ ಅನುಭವನ ಪಡ್ಕೊಂಡು ಅದನ್ನು ಇಲ್ಲಿ ಮಾತಾಡುವಾಗ ಎಷ್ಟು ಜವಾಬ್ದಾರಿಯಿಂದ ಮಾತಾಡಿ ನಂಗೆ ಅದೆಲ್ಲ ತುಂಬಾ ಖುಷಿ ಅನ್ನಿಸ್ತಿತ್ತು, ಆಶ್ಚರ್ಯ ಅನ್ನಿಸ್ತಿತ್ತು. ಅಪ್ಪ, ನಾವು ಬದುಕಿದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕ್ರಿ. ಅವರು ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡುವಾಗ, ಅಪ್ಪು ಸರ್ ಬಗ್ಗೆ ಮಾತಾಡುವಾಗ ನನಗೆ ರಿಯಲಿ ತುಂಬ ನಾನು ಎಮೋಷ್ನಲಿ ಫೀಲ್ ಆಗ್ತಿತ್ತು ನನಗೆ. ಸೊ ನಾನು ಕಾಮಾಗಿ ಕೂತ್ಕೊಂಡು ಅವ್ರು ಮಾತಾಡೋದನ್ನು ಕೇಳಿಸ್ಕೊತಾ ಇದ್ದೆ. ಸೊ ಈ ಪಾಡ್ಕಾಸ್ಟಲ್ಲಿ ನೀವು ಇದನ್ನೆಲ್ಲದನ್ನು ರೀಕಾಲ್ ಮಾಡ್ತೀರಾ, ಮತ್ತೆ ತಿರುಗಿ ನೋಡ್ತೀರಾ ಅನ್ನೋ ಒಂದು ಭರವಸೆ ಹುಟ್ಟಿತು ನನಗೆ. ಸೊ ನಾನು ಇಷ್ಟೊತ್ತು ಕೂತು ಅವ್ರನ್ನ ಕರೆದು ಮಾತಾಡ್ಸಿದ್ದಕ್ಕೆ ಒಂದು ಸಾರ್ಥಕತೆ ನನಗೆ ಸಿಕ್ಕಿದೆ. ಸೊ ನಿಮಗೂ ಹಾಗೆ ಅನಿಸಿರೋದ್ರಲ್ಲಿ ಅನುಮಾನನೇ ಇಲ್ಲ. ಇಷ್ಟ ಆಗಿರತ್ತೆ ಅಲ್ಲ? ಇಷ್ಟ ಆಗಿದ್ರೆ ಏನು ಮಾಡಬೇಕು, ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಇದನ್ನು ಹೇಳ್ತಾ ನಾನು ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ನಾನಿನ್ನೂ ಆ ಗುಂಗಿಂದ ಈಚೆ ಬಂದಿಲ್ಲ, ಅಂದರೆ ನಾನು ಅವ್ರ ಮಾತುಗಳಲ್ಲೇ ಇದ್ದೀನಿ. ನಾನಿನ್ನ ಅಷ್ಟು ಚೆಂದ ಮಾತಾಡಿದ್ದಾರೆ, ಅಷ್ಟೊಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ನಮಗೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ನಿಮಗೆ ಟಾಟಾ ಬಾಯ್ ಮಾಡ್ತಿದ್ದೀನಿ. ನೀವು ನನ್ನ ಮತ್ತೆ ಸಿಗೋವರೆಗೂ ನನ್ನ ತುಂಬ ಮಿಸ್ ಮಾಡ್ಕೊತೀರಾ. ಮಾಡ್ಕೊಳ್ಳೇಬೇಕು, ನೀವು ಮಿಸ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಓ ಬಾಯ್.